ಎಲ್ಲರಿಗೂ ನಮಸ್ಕಾರ. ನಾಳೆ ಬೆಳಗ್ಗೆ ಇದೇ ಸಭಾಂಗಣದಲ್ಲಿ ಶ್ರೀ GS ವಿಶ್ವೇಶ್ವರ ಮೆಮೋರಿಯಲ್ ಲೆಕ್ಚರ್ ನಡೀಲಿಕ್ಕಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳಾದ MN ವೆಂಕಟಾಚಲಯ್ಯನವರು ಕೋರ್ಟ್ಸ್ ಆ್ಯಂಡ್ ಸೋಷಿಯಲ್ ಚೇಂಜ್ ಎನ್ನುವ ವಿಷಯವಾಗಿ ಮಾತನಾಡಲಿಕ್ಕಿದ್ದಾರೆ. ಇನ್ನು ನಾಳೆ ಸಂಜೆಯಿಂದ 27ನೇ ತಾರೀಖಿನವರೆಗೆ ಪ್ರತಿದಿನ ಸಂಜೆ 6:30ರಿಂದ 7:45ರವರೆಗೆ ವಿದ್ವಾನ್ ಗಣೇಶ್ ಭಟ್ ಹೋಬಳಿ ಅವರಿಂದ ವಿವೇಕ ಚೂಡಾಮಣಿ ಉಪನ್ಯಾಸ ಮಾಲೆಯ 26ನೇ ಸರಣಿ ನಡೀಲಿಕ್ಕಿದೆ. ನಿನ್ನೆ ಮತ್ತು ಇವತ್ತು 2 ದಿನಗಳ ಕಾಲ ಶ್ರೀಮತಿ ಗೀತಮ್ಮ ಮತ್ತು ಶ್ರೀ HC ಕಪಿನಿಪತಿ ಭಟ್ಟ ದತ್ತಿ ಉಪನ್ಯಾಸವನ್ನು ಪ್ರೊಫೆಸರ್ KS ಕಣ್ಣನ್ ಅವರು ನಡೆಸಿಕೊಡ್ತಾ ಇದ್ದಾರೆ. ಒಂದು ಮೂಲ ವಸ್ತು, ಮೂಲ ವಿಷಯ ಹೇಗೆ ಎಲ್ಲ ರೀತಿಯಲ್ಲೂ ಒದಗಿ ಬರುತ್ತೆ ಅನ್ನೋದನ್ನು ಕಣ್ಣನ್ ಅವರು ತುಂಬ ವಿಸ್ತೃತವಾಗಿ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ದತ್ತಿಯ ಪ್ರಾಯೋಜಕರ ಪರವಾಗಿ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಕಪಿನಿಪತಿ ಭಟ್ರ ಸುಪುತ್ರರಾದ ಶ್ರೀ ವಿಶ್ವೇಶ್ವರ ಅವರು ನಮ್ಮ ಜೊತೆ ಇದ್ದಾರೆ. ಶ್ರೀಮತಿ ನಳಿನಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಕಪಿನಿಪತಿ ಭಟ್ರ ಮಗಳು. ದಯವಿಟ್ಟು ಇಬ್ಬರು ಕಣ್ಣನ್ ಅವರನ್ನು ಗೌರವಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಅವರಿಗೆ, ಶ್ರೀಮತಿ ನಳಿನಿ ಕುಕ್ಕೆ ಅವರಿಗೆ ಧನ್ಯವಾದಗಳು. ಭಗವದ್ಗೀತೆ ಅಭ್ಯಂಕರ ಭಾಷ್ಯವನ್ನು ಕುರಿತು ಪ್ರೊಫೆಸರ್ ಕಣ್ಣನ್ ಅವರು ಉಪನ್ಯಾಸವನ್ನು ಉಪಕ್ರಮಿಸಬೇಕಾಗಿ ಪ್ರಾರ್ಥಿಸ್ತೇನೆ. ಉಪನ್ಯಾಸಕ್ಕೂ ಮುನ್ನ ಡಾಕ್ಟರ್ ಮೀರಾ ಅವರಿಂದ ಒಂದು ಶ್ಲೋಕದ ಪ್ರಸ್ತುತಿ. ಓಂ ತತ್ಸತ್ಪದಚಿಂತ್ಯನ್ ಅನಂತಂ ವಿಶ್ವಪ್ರಪಂಚಲೀಲೋದಂತಂ. ಓಂ ತತ್ಸತ್ಪದಚಿಂತ್ಯನ್ ಅನಂತಂ ವಿಶ್ವಪ್ರಪಂಚಲೀಲೋದಂತಂ ಕಾಂತಂ ಚಿತ್ಪ್ರಭೆಯಂ ಜಗಕಂತರ್ಯಾಮಿ ಕಾಂತಂ ಚಿತ್ಪ್ರಭೆಯಂ ಜಗಕಂತರ್ಯಾಮಿ ಪ್ರಭು ಪ್ರಸನ್ನಂ ಕೃಷ್ಣಂ ಕಾಂತಂ ಚಿತ್ಪ್ರಭೆಯಂ ಜಗಕಂತರ್ಯಾಮಿ ಪ್ರಭು ಪ್ರಸನ್ನಂ ಕೃಷ್ಣಂ ಪ್ರಸನ್ನಂ ಕೃಷ್ಣಂ. ಗೋಪಿ ಮಧ್ಯದಿ ರಸಿಕಂ ಗೋಪಿ ಮಧ್ಯದಿ ರಸಿಕಂ ತಾಪಸರೋಳ್ ತಪಸಿ ಗೋಪಿ ಮಧ್ಯದಿ ರಸಿಕಂ ತಾಪಸರೋಳ್ ತಪಸಿ ರಾಜತಂತ್ರದಿ ಶುಕ್ರಂ ರಾಜತಂತ್ರದಿ ಶುಕ್ರಂ ಸೂಪಾಯಂ ರಣರಂಗದೋಳ್ ಸೂ
ಸಖನಾನ್ ಆಶ್ರಿತರ್ಗೆ ಸೂಪಾಯಂ ರಣರಂಗದೋಳ್ ಆಪತ್ ಸಖನಾಶ್ರಿತರ್ಗೆ ಸರ್ವಂ ಕೃಷ್ಣಂ ಸರ್ವಂ ಕೃಷ್ಣಂ ಸರ್ವಂ ಕೃಷ್ಣಂ. ಗೀತಾಭಿಮಾನಿಗಳಿಗೆಲ್ಲರಿಗೂ ಕೂಡ ನಮಸ್ಕಾರಗಳು. ನಿನ್ನೆ ಈ ದಿವಸ ಅಭ್ಯಂಕರ ಶಾಸ್ತ್ರಿಗಳ ಗೀತಾ ಭಾಷ್ಯವನ್ನು ಕುರಿತಾಗಿ ಕೆಲವು ಮಾತುಗಳನ್ನು ಆಡಿದ್ವಿ. ನಿನ್ನೆ ಒಂದು ಆಸೆಯನ್ನು ತೋರಿಸಿದ್ದೆ. ಕೆಲವು ಅವರ ಸುಂದರವಾದ ಉಪಮೆಗಳು, ದೃಷ್ಟಾಂತಗಳು, ಈ ಥರದ್ದನ್ನು ನಾಳೆ ಹೇಳ್ತೀನಿ ಅಂತಂದ್ಬಿಟ್ಟು, ಹಾಗೆ ಹೇಳಿದ್ರೆ ಜನ ಬರೆದು ಕಡಿಮೆ ಆಗದೆ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು ಹಾಗೆ ಹೇಳಿದ್ದು. ಮಾನ್ಯರಾದ SR ರಾಮಸ್ವಾಮಿಗಳಿದ್ದಿದ್ರೆ ನನಗೂ ತುಂಬ ಸಂತೋಷ ಆಗಿರೋದು, ಅವರು ಸಂತೋಷ ಪಟ್ಟಿರೋದು. ಇರಲಿ, ಅವರಿಗೆ ಅಭ್ಯಂಕರ ಶಾಸ್ತ್ರಿಗಳ ಬಗ್ಗೆ ತುಂಬಾ ಗೌರವ. ನಿನ್ನೆ ಹೇಳಿದ್ನಲ್ಲ, ಆ ಕಾರಣಕ್ಕೇನೆ DVG ಅವರಿಗೆ ಕೂಡ ಮಾನ್ಯರಾಗಿದ್ದಂಥವರು ಅನ್ನೋ ಕಾರಣಕ್ಕೋಸ್ಕರವಾಗಿ ಅವರಿಗೆ ಅಭ್ಯಂಕರ ಶಾಸ್ತ್ರಿಗಳ ಬಗ್ಗೆ ಅಪಾರವಾದ ಗೌರವ. ನಿನ್ನೆ ಆರಂಭ ಮಾಡಿದ ವಿಷಯವನ್ನು ಪೂರ್ತಿ ಮಾಡಲಿಲ್ಲ. ಸಾಧನ ಚತುಷ್ಟಯ ಅನ್ನೋದ್ರ ಬಗ್ಗೆ ಅವರು ಯಾವ ರೀತಿ ಒಂದು ಲಾಜಿಕ್ ಅದಕ್ಕೊಂದು ಹೆಣೆದು ಕೊಟ್ಟಿರುವಂತಹದ್ದು ಅನ್ನೋಂಥ ವಿಷಯನ ನಿನ್ನೆ ತಗೊಂಡಿತ್ತು. ಆದರೆ ಅದನ್ನು ಮುಂದುವರಿಸೋದಕ್ಕಿಂತಲೂ ಬೇರೆ ಕೆಲವು ವಿಷಯಗಳನ್ನು ಹೇಳಿ ಟೈಮ್ ಆದರೆ ಮತ್ತೆ ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಟಾಪಿಕ್. ಸಾಧನ ಚತುಷ್ಟಯದ ವಿಷಯದಲ್ಲಿ DVG ಅವರು ಕೂಡ ತಮ್ಮ ಗೀತಾ ತಾತ್ಪರ್ಯ ಅಥವಾ ಜೀವನ ಧರ್ಮ ಯೋಗದಲ್ಲಿ ಅದನ್ನು ತುಂಬ ಸ್ಪಷ್ಟವಾಗಿ ಸುಷ್ಠವಾಗಿ ನಿರೂಪಣೆ ಮಾಡಿದ್ದಾರೆ. ಸಾಧ್ಯ ಹೋದರೆ ಐ ವಿಲ್ ಕಮ್ ಬ್ಯಾಕ್ ಟು ದಟ್ ಪಾಯಿಂಟ್. ಇಲ್ಲಿ ಹೋದರೆ ಇದರ ಮುಂದಿನ ವಿಷಯಗಳೇನೆ ಅನೇಕ ಸ್ವಾರಸ್ಯಾಂಶಗಳು ಇದರಲ್ಲಿ ಇರುವಂತಹದ್ದು. ಭಗವದ್ಗೀತೆಯ ಹಿರಿಮೆ ಏನು ಅಂತಂದ್ಬಿಟ್ಟು ಅಭ್ಯಂಕರ ಶಾಸ್ತ್ರಿಗಳು ಹೇಳುವಂಥ ಒಂದು ಮಾತಿದೆ. ಏನಂತಂದರೆ, ಅನಧಿಕಾರಿಣೋ ಅನಿಚ್ಛೋಹೋ ಚ ಜಂತೋಹೋ ಹಿತಂ ಶಿಷಾಧೈಷು ಇಯಂ ಶ್ರೀಮದ್ಭಗವದ್ಗೀತಾ ಗ್ರಂಥಾಂತರೇಭ್ಯೋ ವಿಶಿಷ್ಯತೆ. ಬೇರೆ ವೇದಾಂತ ಗ್ರಂಥಗಳಿಗಿಂತಲೂ ಭಗವದ್ಗೀತೆಯ ಒಂದು ಹಿರಿಮೆ ಇದೆ. ಏನಂತ ಹೇಳಿದ್ರೆ, ಅಧಿಕಾರಿಗಳಲ್ಲದೆ ಇರುವಂಥವರು ಮತ್ತು ಈ ಡೈರೆಕ್ಷನಲ್ಲಿ ತುಂಬ ಆಸೆ ಅಪೇಕ್ಷೆ ಅಂತ ಇಲ್ಲದೆ ಇರೋವಂಥವ್ರು, ಅಂಥವ್ರಿಗೂ ಹಿತವನ್ನು ಉಂಟು ಮಾಡಬೇಕು ಅಂತ. ಹಿತಂ ಶಿಷಾಧೈಷು ಇಯಂ ಭಗವದ್ಗೀತಾ ಗ್ರಂಥಾಂತರೇಭ್ಯೋ ವಿಶಿಷ್ಯತೆ ಅಂತ. ಮಿಕ್ಕಿದ ಗ್ರಂಥಗಳೆಲ್ಲನೂ ಕೂಡ ಕಂಡೀಷನ್ ಉಂಟು. ವಿದ್ಯೆಯನ್ನು ಹೇಳಬೇಕಾದ್ರೆ ವೇದದಲ್ಲಿ ಒಂದು ಮಂತ್ರ ಬರುತ್ತೆ, ವಿದ್ಯಾಹವೈ ಬ್ರಾಹ್ಮಣ ಮಾಜಗಾಮ. ವಿದ್ಯೆ ಬ್ರಾಹ್ಮಣನ ಹತ್ರ ಬಂದು ಹೇಳ್ಕೊಂಡ್ಲಂತೆ ಅವಳು. ಏನಂದ್ರೆ, ಅಸೂಯೆಕಾಯ ಅನೃಜವೇ ಶಠಾಯ, ಅಸೂಯಾಪರರು, ರುಜುಗಳಾಗಿಲ್ಲದಿರುವಂಥವರು. ರುಜು ಅಂತಂದ್ರೆ ಸ್ಟ್ರೇಟ್ ಅಂತಂದ್ಬಿಟ್ಟು ಸಂಸ್ಕೃತದಲ್ಲಿ ನಾವು ಸೈನ್ ಹಾಕೋದಿಕ್ಕೆ ರುಜು ಅಂತ ಉಪಯೋಗಿಸ್ತೀವಲ್ಲ, ಆ ಪದ ಅಲ್ಲ ಅದು. ರಿಜು ಅಂತಂದ್ಬಿಟ್ಟು ಈ ಋತು ಋಷಿ ಅನ್ಬೇಕಾದ್ರೆ ಅನ್ನೋ ಸ್ವರ ಇದೆಯಲ್ಲ, ಆ ಪದದಿಂದ ಆರಂಭ ಆಗುವಂತಹದ್ದು. ರುಜು ಅನ್ನೋದಿದ್ರೇನೆ ಅಲ್ಲಿ ರುಜುತ್ವ ಇದೆ ಅಂತಂದ್ಬಿಟ್ಟು, ಅದರ ನೌನ್ ಫಾರ್ಮೇ ಒಂದು ಡಿರೈವ್ಡ್ ಫಾರ್ಮೇನೆ ಆರ್ಜವ ಅಂತಂದ್ಬಿಟ್ಟು, ಅಂದ್ರೆ ಸ್ಟ್ರೇಟ್ ಫಾರ್ವರ್ಡ್ನೆಸ್ ಅನ್ನುವಂಥದ್ದು ಆ ಪದಗಳು ಬಂದಿರುವಂತಹದ್ದು. ಹಾಗೆ ರುಜುವಾಗಿರುವಂಥವನಿಗೆ ನನ್ನನ್ನು ಕೊಡು, ಅನ್ರುಜುವಾಗಿರುವವನಿಗೆ ನನ್ನನ್ನು ಕೊಡಬೇಡ. ಹಾಗೆ ಅಯತಾಯ ಅಥವಾ ಶಠಾಯ ಹಾಗಿರುವಂಥವನಿಗೆ ನನ್ನನ್ನು ಕೊಡಬೇಡ. ಶಠ ಅಂತಂದ್ರೆ ಭಂಡನಾಗಿರುವಂಥವನು. ಅಯತ ಅಂದ್ರೆ ಯಾವನಲ್ಲಿ ಸೆಲ್ಫ್ ಕಂಟ್ರೋಲ್ ಅನ್ನೋದಿಲ್ವೋ, ಆತ್ಮ ಸಂಯಮ ಅನ್ನೋದಿಲ್ವೋ ಅಂಥವನು ನನ್ನ ಕೊಡಬೇಡ ಅಂತಂದ್ಬಿಟ್ಟು ವಿದ್ಯೆ ಬಂದು
ಬೇಡ್ಕೊಂಡ್ಲು ಅಂತಂದ್ಬಿಟ್ಟು ಅಂತ ಒಂದು ಮಾತು ಬರುತ್ತೆ. ಭಗವದ್ಗೀತೆಯಲ್ಲೂ ಕೊನೆಯಲ್ಲಿ ಇದೆ ಆ ಮಾತು. ಇದಂತೆ ನಾತಪಸ್ಕಾಯ ಅಂತಂದ್ಬಿಟ್ಟು ತಪಸ್ವಿ ಅಲ್ಲದೇ ಇರೋವಂಥವನಿಗೆ ಇದನ್ನ ಹೇಳಬಾರದು ಅಂತಂದ್ಬಿಟ್ಟೇ ಇದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಮಹಾತ್ಮರ ಮಾತುಗಳು ಎಷ್ಟೋ ಸಂದರ್ಭಗಳಲ್ಲಿ ಅದರ ರಸವೇನು, ಅದರ ಸ್ವಾರಸ್ಯವೇನು, ಮತ್ತು ಮುಖ್ಯವಾಗಿ ಅದರ ಲಾಜಿಕ್ ಏನು, ಅದರ ತರ್ಕದ ಸರಣಿ ಏನು, ವಿಚಾರ ಸರಣಿ ಏನು ಅನ್ನೋದು ಗೊತ್ತಿಲ್ಲದೆ ಇರುವಂಥವ್ರ ಬಾಯಲ್ಲಿ ಸಿಕ್ಕಾಗ ಬಹಳ ವಿರೂಪಗಳನ್ನು ಹೊಂದುತ್ತೆ, ವಿಕಾರಗಳನ್ನು ಹೊಂದುತ್ತೆ. ಈ ವಿಷಯವನ್ನ ಎಷ್ಟು ಸಲ ನಾವು ಜ್ಞಾಪಿಸ್ಕೊಂಡ್ರೂ ಸಾಲದು. ಇವತ್ತು ನಮ್ಮ ಸಂಸ್ಕೃತಿಗೆ ಈ ರೀತಿಯಾದಂತಹ ಆಘಾತಗಳು ಬಹಳ ಆಗ್ತಾ ಇದೆ. ಒಂದೇ ಒಂದು ಉದಾಹರಣೆ ಕೊಡೋದಾದರೆ, ಅಮೆರಿಕಾದಲ್ಲಿ ಜೆಫ್ರಿ ಕ್ರಿಪಾಲ್ಡ್ ಅಂತಂದ್ಬಿಟ್ಟು ಒಬ್ಬ PhD ಮಾಡಿದ್ದಾನೆ. ಅವನು ಈ ಸೈನ್ಸ್ ಆಫ್ ಸೈಕಾಲಜಿ, ಸೈಕೋ ಅನಾಲಿಸಿಸ್ಸು ಇದರಲ್ಲಿ ಬಹಳ ಪ್ರವೀಣ. ಅವನು ರಾಮಕೃಷ್ಣ ಪರಮಹಂಸರ ಮೂಲ ಗ್ರಂಥವನ್ನು, ಅಂದರೆ ಅವರು ಮಾತಾಡಿದ್ದು ಅದನ್ನೆಲ್ಲಾನು ಕೂಡ ಅಥವಾ ಮಹೇಂದ್ರನಾಥ ಗುಪ್ತಾ ಅವರು ಬಂಗಾಳಿಯಲ್ಲಿ ಬರೆದಿರೋದು ಒರಿಜಿನಲ್ಲು. ದಿ ಗಾಸ್ಪೆಲ್ ಆಫ್ ಶ್ರೀರಾಮಕೃಷ್ಣ ಅನ್ನೋದು ಅದರ ಇಂಗ್ಲಿಷ್ ವರ್ಷನ್ನು, ರಾಮಕೃಷ್ಣ ವಚನ ವೇದ ಅನ್ನೋದು ಕನ್ನಡದಲ್ಲಿ ಬಂದಿದೆ. ಎಷ್ಟೇ ಆದ್ರೂ ಒರಿಜಿನಲ್ಗೆ ಹೋದ್ರೇ ಅದರ ಫ್ಲೇವರ್ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದೇನೆ. ಅವನು ಬಂಗಾಳಿಯನ್ನು ಕಲಿತು ಮೂಲವನ್ನೇ ಓದಿದ್ದಾನೆ. ಮಹೇಂದ್ರನಾಥ ಗುಪ್ತರವರು ಬರೆದಿರುವಂತಹದನ್ನೇ ಓದಿದ್ದಾನೆ, ಚೆನ್ನಾಗಿ ಅಧ್ಯಯನ ಮಾಡಿದ್ದಾನೆ. ಎಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿದ್ದಾನೆ ಅಂತ ಹೇಳಿದ್ರೆ, ಆ ರಾಮಕೃಷ್ಣ ವಚನ ವೇದ ಅದು ಒರಿಜಿನಲ್ ಫಸ್ಟ್ ಎಡಿಷನ್ ಬಂದಾಗ ಏನಿತ್ತು, ಸೆಕೆಂಡ್ ಎಡಿಷನ್ ಅಲ್ಲಿ ಕೆಲವು ಸಣ್ಣ ಪುಟ್ಟ ಚೇಂಜ್ಗಳಾಗಿದೆ. ಅದು ಏನೇನಾಗಿದೆ ಅನ್ನೋದನ್ನೆಲ್ಲ ಅಷ್ಟಷ್ಟು ಸೂಕ್ಷ್ಮವಾಗಿ ಪುಟ ಕಂಪ್ಯಾರಿಸನ್ ಮಾಡಿ ಮಾಡಿರುವಂಥವನು, ಅಷ್ಟು ಆಮೂಲಾಗ್ರವಾಗಿ ಓದಿರುವಂಥವನು, ಸೈಕಾಲಜಿಯನ್ನು ಡೀಪಾಗಿ ಸ್ಟಡಿ ಮಾಡಿರುವಂಥವನು, ಪರಮಹಂಸರ ಬಗ್ಗೆ ಯಾವುದೋ ಬಹಳ ಆಳವಾದ ನೋಟವನ್ನು ಹೊಂದಿರ್ತಾನೆ ಅವನು. ಯಾಕೆಂದರೆ ಮನಸ್ಸಿನ ಅಂತರಾಳದ ಸೂಕ್ಷ್ಮಗಳೆಲ್ಲ ಗಮನಿಸುವಂಥವರು ಎಷ್ಟೆಷ್ಟೋ ಸೂಕ್ಷ್ಮ ಸ್ತರಗಳನ್ನು ಗಮನಿಸಬಹುದು ಅಂತ ನಾವು ನಿರೀಕ್ಷೆ ಮಾಡಿದರೆ ಅದನ್ನೆಲ್ಲ ಪೂರ್ತಿ ಸುಳ್ಳು ಮಾಡಿದ್ದಾನೆ ಅವನು ಮಾಡಿರೋದು ಏನು ಅಂತ ಹೇಳಿದ್ರೆ, ರಾಮಕೃಷ್ಣ ಪರಮಹಂಸರು ಹಿ ವಾಸ್ ಮೆಂಟಲಿ ರಿಟಾರ್ಡೆಡ್. ಅವನ ಸಿದ್ಧಾಂತಗಳು ಅಷ್ಟೇ ಅಲ್ಲ, ರಾಮಕೃಷ್ಣ ಪರಮಹಂಸ ವೆರಿ ಲೈಕ್ಲಿ ಹ್ಯಾಡ್, ಬಾಯಲ್ಲಿ ಹೇಳಕ್ಕೆ ಹಿಂಸೆ ಆಗುತ್ತೆ, ಹಿ ಹ್ಯಾಡ್ ಹೋಮೋಸೆಕ್ಷುವಲ್ ರಿಲೇಶನ್ಶಿಪ್ ವಿತ್ ವಿವೇಕಾನಂದ. ಈ ತರಹದ ಘನಘೋರದ ಸಿದ್ಧಾಂತಗಳನ್ನು, ಇದು ಅವನ PhD ಥೀಸಿಸ್. ಇದು ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡ್ಕೊಂಡಿರುವಂಥದ್ದು, ಅಮೆರಿಕನ್ ಯೂನಿವರ್ಸಿಟಿ ಅಕ್ಸೆಪ್ಟ್ ಮಾಡ್ಕೊಂಡಿರುವಂತಹದ್ದು. ಹೀಗೆ ಕಾಳಿಯ ಬಗ್ಗೆ ಆಗಲಿ, ಕೃಷ್ಣನ ಬಗ್ಗೆ ಆಗಲಿ, ಒಂದೊಂದು ದೇವತೆಯ, ಗಣಪತಿಯ ಬಗ್ಗೆ ಆಗಲಿ, ಒಂದೊಂದು ದೇವತೆಯ ಬಗ್ಗೆನೂ ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳಿರುವಂತಹವರು, ವಿಶಾಲವಾದಂತಹ ಓದು ಇರುವಂತಹವರು, 4-6 ಕ್ಷೇತ್ರಗಳಲ್ಲಿ ಪರಿಣತಿಯನ್ನು ಸಾಧಿಸಿರುವಂತಹವರು ಎಷ್ಟು ವಿರೂಪ ಮಾಡಬಹುದು, ಘನಘೋರ ಮಾಡಬಹುದು, ಅಷ್ಟಷ್ಟು ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾ ಇದ್ದಾರೆ. ಇದು ಯಾರೋ ಒಬ್ಬಿಬ್ರು ಹಾದಿ ತಪ್ಪಿ ಬುದ್ಧಿಗೆಟ್ಟು ಏನೋ ಮಾಡ್ತಾ ಇದ್ದಾರೆ ಅಂತ ಅಲ್ಲ. ದಿಸ್ ಇಸ್ ಎ ವೆರಿ ಸಿಸ್ಟಮ್ಯಾಟಿಕ್ ಎಫರ್ಟ್ ದಟ್ ಹಸ್ ಬಿನ್ ಗೋಯಿಂಗ್ ಆನ್. ವೆಸ್ಟರ್ನರ್ಸ್ ಹ್ಯಾವ್ ಬೀನ್ ಇಂಟರ್ಪ್ರಿಟಿಂಗ್ ಅವರ್ ಸ್ಕ್ರಿಪ್ಚರ್ಸ್ ಫಾರ್ ಸಮಥಿಂಗ್ ಲೈಕ್ 200 years, ಸುಮಾರು 200 ವರ್ಷಗಳಿಂದ, 150 ವರ್ಷಗಳಿಂದ ಬಹಳ ವಿಶೇಷವಾಗಿ. ಸರಿ, ಅವಾಗಿಂದಾನು ನಮ್ಮ ಸಾಹಿತ್ಯವನ್ನು ಅವರು ಅದಕ್ಕೆಲ್ಲನೂ ಅರ್ಥವನ್ನು ಕೊಡೋದು. ಅವರಷ್ಟು ಜರ್ಮನ್ರಷ್ಟು ವೇದಾಧ್ಯಯನ ಮಾಡಿದವರು ನಮ್ಮಲ್ಲೇ ಇಲ್ವೋ ಏನೋ ಅನ್ನೋಷ್ಟರ ಮಟ್ಟಿಗೆ ಅವರು ಅದನ್ನ, ಅಂದರೆ ಟೆಕ್ಸ್ಚುಯಲ್ ಸ್ಟಡೀಸ್ ಅದನ್ನು ಮಾಡಿರುವಂಥವ್ರು. ಎಷ್ಟೋ ಟೆಕ್ಸ್ಟ್ಗಳನ್ನು, ಫಾರ್ ದಿ ಫಸ್ಟ್ ವೇದಿಕ್ ಟೆಕ್ಸ್ಟ್ಗಳನ್ನ ಫಸ್ಟ್ ಟೈಮ್ ಎಡಿಟ್ ಮಾಡಿರುವಂತಹದ್ದೇನೆ ಅವರು. ಹಾಗಿರುವಂತಹದ್ದು. ಅದಕ್ಕೋಸ್ಕರವಾಗಿ ಅದು ಎಲ್ಲೆಲ್ಲಿ ಸಿಕ್ಕಿದ್ರೆ ಮ್ಯಾನುಸ್ಕ್ರಿಪ್ಟ್ಸ್ ಆ ಥರದನ್ನೆಲ್ಲ ನಾವು ಇಟ್ಕೊಂಡು ಮಾಡಿ, ಎಷ್ಟೋ ಮ್ಯಾನುಸ್ಕ್ರಿಪ್ಟ್ಸ್ ನಮ್ಮಲ್ಲಿ ಇವಾಗ ಒರಿಜಿನಲ್ ಇಲ್ವೇ ಇಲ್ಲ. ವೇದಗಳಿಗೆ ಸಂಬಂಧಪಟ್ಟಂತಹದ್ದು ಇನ್ನೂ ಎಷ್ಟೋ ಕೃತಿಗಳಿಗೆ ಸಂಬಂಧಪಟ್ಟಂತ ನಮ್ಮಲ್ಲಿ ಇಲ್ವೇ ಇಲ್ಲ, ವಿದೇಶಗಳಲ್ಲಿ ಮಾತ್ರ ಇರುವಂತಹದ್ದು. ಹೀಗೆ ಬೇಕಾಷ್ಟು ನಮ್ಮ ಸಂಪತ್ತೆಲ್ಲ ಅಲ್ಲಿಗೆ ಹೊರಟೋಗಿದೆ ನಮ್ಮದು. ಇವತ್ತಿನ ನಮ್ಮ ದುಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅದನ್ನೆಲ್ಲ ವಾಪಸ್ ತಂದು ಕೊಟ್ಟರು ಇಲ್ಲಿ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರುವಂತಹ ಜನಗಳಿಲ್ಲ ಅನ್ನುವಂತಹ ಪರಿಸ್ಥಿತಿ ಬಂದು ಹೋಗಿದೆ. ಅದರ ಬೆಲೆ ಗೊತ್ತಿಲ್ಲದೆ ಇರುವಂತಹವರು, ಅದನ್ನು ಹೇಗೆ ಪ್ರಿಸರ್ವ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂತಹವರು, ಅದರಿಂದ ಏನು ಉಪಯೋಗ ಪಡ್ಕೊಳ್ಬೇಕು ಅನ್ನೋದು ಗೊತ್ತಿಲ್ಲದೆ ಇರುವಂತಹವರು, ಇಂಥದ್ದಾಗೋಗ್ಬಿಟ್ಟು ಎಷ್ಟರ ಮಟ್ಟಿಗೆ ಘನಘೋರ ಸ್ಥಿತಿ ನಮ್ಮಲ್ಲಿ ಇಳಿದು ಹೋಗಿದೆ ಅಂತಂದ್ರೆ, ತಿರುಪತಿಯಲ್ಲಿ ಅಲ್ಲಿ ಸ್ವಲ್ಪ ಬಿಲ್ಡಿಂಗ್ ಏನೋ ರಿಪೇರಿ ಮಾಡಬೇಕಾಗಿತ್ತು ಅಂತ ಮಾಡಕ್ಕೆ ಹೋದಾಗ, ಯಾವ ಗೋಡೆಯ ಮೇಲೆ ಮುಖ್ಯವಾದಂತಹ ಶಿಲಾಶಾಸನಗಳೆಲ್ಲ ಬರೆದಿತ್ತೋ ಅದನ್ನೆಲ್ಲ ಹಾಳುಗೆಡುವಿದ್ದಾರೆ. ಕೇಳಿದೆ, ಅದೇ ಫೋಟೋ ತಗೊಂಡಾಗಿದೆ ಸರ್, ಅದರಿಂದ ಏನು ಪ್ರಯೋಜನ ಅಂತಾರೆ. ಅಮೆರಿಕಾದಲ್ಲಿ ಅವ್ರು ಹೇಳ್ಕೊಳ್ಳೋದು ಹೆಂಗೆ ಅಂತ ಹೇಳಿದ್ರೆ,
ದಿಸ್ ಇಸ್ ಎನ್ ಏನ್ಷಿಯಂಟ್ ಹೆರಿಟೇಜ್ ಆಫ್ ಅವರ್ಸ್ ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷ ಹಳೆಯದು ಅಂತ ಕೇಳಿದ್ರೆ ದಿಸ್ ಇಸ್ 150 years old, 200 years old ಅಂತ. ನಮ್ಮಲ್ಲಿ 2 0 ಸೇರಿಸಬಹುದು. ಇನ್ನ 1500 years old ಥರದ ಟೆಂಪಲ್ಸ್ ಇದೆ ನಮ್ಮಲ್ಲಿ. ಅಷ್ಟು ಪ್ರಾಚೀನವಾದಂತಹದ್ದೆಲ್ಲ ಇದೆ ನಮ್ಮಲ್ಲಿ. ಆದರೆ ನಮ್ಮವರಿಗೇನೆ ಹೇಗಾಗ್ಬಿಟ್ಟಿದೆ ಅಂದ್ರೆ ಇದರದ್ದು ಯಾವುದರದ್ದು ಬೆಲೆ ಗೊತ್ತಿಲ್ಲ. ಎಷ್ಟು ಸಂದರ್ಭಗಳಲ್ಲಿ ನಮ್ಮವರೇನೆ ಹೋಗ್ಬಿಟ್ಟು ಒಳ್ಳೊಳ್ಳೆಯ ದೇವಸ್ಥಾನಗಳ ಶಿಲ್ಪಗಳೆಲ್ಲಾನು ವಿರೂಪ ಮಾಡಿರೋದು, ಕುಚೇಷ್ಟೆಗಳು ಮಾಡಿರೋದು, ಈ ಥರದ್ದೆಲ್ಲ ನಾವು ಬೇಕಾಷ್ಟು ನೋಡ್ತೀವಿ ನಾವು. ಇದೆಲ್ಲ ತುಂಬ ನೋವಾಗುತ್ತೆ ನಮ್ಮ ಮನಸ್ಸಿಗೆ. ಆದರೆ ಪಾಶ್ಚಾತ್ಯರು ತಮ್ಮದನ್ನೆಲ್ಲ ತುಂಬ ಚೆನ್ನಾಗಿ ಕಾಪಾಡಿಕೊಂಡು ಎಲ್ಲ ಮಾಡ್ತಾರೆ. ಮತ್ತು ಈ ಅಬ್ರಹಾಮಿಕ್ ಫೇತ್ಸ್, ಇಸ್ಲಾಮು, ಕ್ರಿಶ್ಚಿಯಾನಿಟಿ, ಇವರುಗಳಲ್ಲಿ ಇರುವಂತಹ ಬಹಳ ದೊಡ್ಡ ದುರ್ಗುಣ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿರುವಂತಹ ಬೇರೆ ಯಾವುದೇ ಮತಗಳಾದರೂ ಕೂಡ ಅದೆಲ್ಲ ತುಚ್ಛ, ಕ್ಷುದ್ರ ಅನ್ನುವಂತಹ ಭಾವನೆಯಿಂದ ಹೊರಟು ಅವುಗಳನ್ನು ಹೇಗೆ ಮಾಡಿ ತುಳಿದು ಹಾಕ್ಬೋದು, ತೊಡೆದು ಹಾಕ್ಬೋದು ಅನ್ನೋದಕ್ಕೆ ಸತತ ಪ್ರಯತ್ನ, ವ್ಯವಸ್ಥಿತವಾದ ಪ್ರಯತ್ನ ಇದನ್ನು ಮಾಡ್ಕೊಂಡು ಬರ್ತಾ ಇರುವಂತಹದ್ದು. ಬೇರೆ ಒಂದು ದೇಶವನ್ನು ನಾವು ನಮ್ಮ ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಇರುವಂತಹ ಮೆಥಡ್ಡು ಒಂದು, ಎಲ್ರಿಗೂ ಕಾಣಿಸುವಂತಹದ್ದು ಆ ದೇಶದ ಮೇಲೆ ಆಕ್ರಮಣ ಮಾಡಿ ಅವರಲ್ಲಿರೋರ್ನೆಲ್ಲಾರನು, ಆಳ್ತಾ ಇರೋರ್ನೆಲ್ಲಾರನು ಸೋಲಿಸಿ ಪೊಲಿಟಿಕಲ್ ಕಂಟ್ರೋಲ್ ಅದರ ಮೇಲೆ ಸಾಧಿಸುವಂತಹದ್ದು. ಇದು ಒಂದು ಕ್ರಮ. ಇದಕ್ಕಿಂತ ಇನ್ನೊಂದು ಸೂಕ್ಷ್ಮವಾದ ಕ್ರಮ ಇದೆ. ಇದು ಪೊಲಿಟಿಕಲ್ ಇಂಪೀರಿಯಲಿಸಮ್ ಆದರೆ ಇನ್ನೊಂದು ಎಕನಾಮಿಕ್ ಇಂಪೀರಿಯಲಿಸಮ್. ಫುಲ್ ಅವರ ಎಕನಾಮಿಕ್ಸ್ ಎಲ್ಲ ನಮ್ಮ ಕಂಟ್ರೋಲ್ ಇರಬೇಕು, ಆ ರೀತಿ ಮಾಡಿ ಹಾಕ್ಬಿಡುವಂಥದ್ದು. ಕೊನೆಗೆ ನಾವು ಅವ್ರನ್ನ ದೇಹಿ ಅಂತ ಅನ್ಬೇಕು ಅನ್ನೋ ಥರ ಪರಿಸ್ಥಿತಿ ಬಂದ್ಬಿಟ್ರೆ ಹೆಜ್ಜೆಗೂ ಅವ್ರನ್ನೇ ಕೇಳೋದು, ಅವ್ರನ್ನ ಸಾಲ ಕೊಡ್ತೀನಿ ಪ್ರೊವೈಡೆಡ್ ಅಂತಂದ್ಬಿಟ್ಟು ಈ ಕಂಡೀಷನ್ಗಳು ಹಾಕುವಂಥದ್ದು, ಈ ಥರದ್ದೆಲ್ಲ ಆಗೋಗ್ಬಿಟ್ಟಾಗ ಅವ್ರ ಮೇಲೆ ತುಂಬ ಡಿಪೆಂಡೆನ್ಸ್ ಬಂದ್ಬಿಡುತ್ತೆ. ಮೂರನೇದು ಕಲ್ಚರಲ್ ಇಂಪೀರಿಯಲಿಸಮ್. ಅದು ಯಾವ ಥರದ್ದು ಅಂತ ಹೇಳಿದ್ರೆ ನಮ್ಮ ಟೇಸ್ಟ್ಗಳೆಲ್ಲನೂ ಕೂಡ ಹೋಗ್ಬಿಟ್ಟು ಅವರ ಟೇಸ್ಟ್ಗಳನ್ನೇ ಅಪ್ರಿಷಿಯೇಟ್ ಮಾಡೋಕ್ಕಾಗುವಂಥದ್ದು. ನಮ್ದನ್ನ ಕಂಡ್ರೆ ನಮಗೆ ನಗು ಬರುವಂತಹದ್ದು, ತಿರಸ್ಕಾರ ಬರುವಂತಹದ್ದು, ಹೀಗಿರೋದು. ಇದು ಕಲ್ಚರಲ್ ಇಂಪೀರಿಯಲಿಸಮ್, ಟೇಸ್ಟನ್ನೇ ಫುಲ್ ಹಾಳಿಗಿಡುಬಿಡುವಂಥದ್ದು. ನಾಲ್ಕನೇದು ಪರಮಘೋರವಾಗಿರುವಂತಹದ್ದು ಇಂಟೆಲೆಕ್ಚುಯಲ್ ಇಂಪೀರಿಯಲಿಸಮ್. ಅದರಲ್ಲಿ ಏನಂತ ಹೇಳಿದ್ರೆ ನಿಮ್ದನ್ನ ಗುಡ್ ಅಂಡ್ ಗ್ರೇಟ್ ಅಂತ ನೀವು ಏನೇನು ಅನ್ಕೊಂಡಿದ್ದೀರೋ ಅದೆಲ್ಲ ಹೀನಾಯವಾದ್ದು, ಅದೆಲ್ಲ ತುಚ್ಛವಾದ್ದು, ಮನುಷ್ಯರಿಗೆ ಬೇರೆಯವರಿಗೆ ತೊಂದರೆ ಕೊಡುವಂತಹದ್ದು ಅಂತ ಈ ರೀತಿಯಾಗಿ ತೋರಿಸುವಂಥದ್ದು. ನಿನ್ನೆ ಹೇಳಿದ್ರಲ್ಲ ಶೆಲ್ಡನ್ ಪೋಲಾಕ್ ಅಂತಂದ್ಬಿಟ್ಟು, ಅವನು ಮಾಡೋ ಸಿದ್ಧಾಂತ ಏನಪ್ಪಾ ಅಂದ್ರೆ ಸಂಸ್ಕೃತದಿಂದಾಗಿನೇ ನಾಜಿಸಮ್ ಹುಟ್ಟದಂತೆ, ಇಲ್ಲಿನ ಬ್ರಾಹ್ಮಣರಿಂದಾಗಿನೇ ನಾಜಿಗಳು ಅಲ್ಲಿ ಲಕ್ಷಾಂತರ ಜನನ ಸಾಯಿಸಿದ್ದಂತೆ. ಯಾವುದಕ್ಕೆ ಯಾವ ಸಂಬಂಧ ಅಂತ ಅರ್ಥವೇ ಆಗಲ್ಲ. ಆದರೆ ಅದಕ್ಕೆಲ್ಲ ಲಾಜಿಕ್ ಕೊಡ್ತಾರ, ಅದಕ್ಕೆಲ್ಲ ಒಂದಿಷ್ಟು ಎವಿಡೆನ್ಸ್ಗಳು ಅಂತ ಏನೇನೋ ಅಂತಂದು ಅದನ್ನ ಕೊಡ್ತಾರ ಅವರು. ಹೀಗೆಲ್ಲ ಆಗಿ ಎಷ್ಟು ವಿರೂಪ ಮಾಡಬಹುದು ಅಷ್ಟು ವಿರೂಪವನ್ನು ಮಾಡೋದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ತಾರೆ. ಈ ಕಾರಣಗಳಿಂದಾಗಿ ಇದರ ಬಗ್ಗೆ ನಾವು ಎಚ್ಚರವನ್ನು ವಹಿಸುವಂಥದ್ದು ಬಹಳ ಮುಖ್ಯ. ಇಂತಹ ಕಾಂಟೆಕ್ಸ್ಟ್ಗಳಲ್ಲಿ ಈ ತರಹದ ಭಾಷ್ಯಗಳು ನಮಗೆ ಉಪಯೋಗಕ್ಕೆ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ಮನಸ್ಸಿನ ಎಷ್ಟೆಷ್ಟು ಸೂಕ್ಷ್ಮವಾದ ಎಳೆಗಳನ್ನೆಲ್ಲಾನು ಗಮನಿಸಿ ಅವರು ಇದರಲ್ಲಿ ವಿಶ್ಲೇಷಣೆಯನ್ನು ಮಾಡಿ ತೋರಿಸಿದ್ದಾರೆ. ಅದರ ಒರಿಜಿನಲ್ ಸ್ಪಿರಿಟ್ನ ಹೆಂಗೆ ಹಿಡಿದಿದ್ದಾರೆ ಅಂತ ನೋಡುವಂಥದ್ದು. ನಿನ್ನ ಹೇಳಿದ್ರಲ್ಲ, ಅವನು ಯಾವನೊಬ್ಬ ಲಾಯರ್ ಹೇಳಿದಂತೆ, ಗೆಟ್ ದಿ ಫ್ಯಾಕ್ಟ್ಸ್ ಫಸ್ಟ್, ವಿ ಕ್ಯಾನ್ ಟ್ವಿಸ್ಟ್ ದೆಮ್ ಲೇಟರ್ ಅಂತ. ಹಾಗೆ ಪಾಶ್ಚಾತ್ಯರು ಮಾಡೋದಿಲ್ಲಾನು ಕೂಡ ಗೆಟ್ ದಿ ಫ್ಯಾಕ್ಟ್ಸ್ ಫಸ್ಟ್, ಅದನ್ನೆಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ತಾರೆ. ಅವರು ನಮಗೆ ಗೊತ್ತಿರಲ್ಲ ಹಿಂಗೆಲ್ಲ ಇದೆ ಅಂತ ನಮ್ಮ ಟೆಕ್ಸ್ಟ್ಗಳ ಬಗ್ಗೆನೇನೆ ಅದನ್ನ ಇಟ್ಕೊಂಡ್ಬಿಟ್ಟು ಅವರು ಅದನ್ನ ಹೆಂಗೆ ಟ್ವಿಸ್ಟ್ ಮಾಡಬಹುದು ಆ ಥರದ್ದೆಲ್ಲ ಟ್ವಿಸ್ಟ್ಗಳು ಮಾಡುವಂಥದ್ದು ಇದನ್ನೆಲ್ಲ ಮಾಡ್ತಾರೆ. ಆದರೆ ಒರಿಜಿನಲ್ ಸ್ಪಿರಿಟ್ನ ನಾವು ಹಿಡಿದು ಹೋಗಬೇಕಾದ್ದು ಈ ತರಹದವರ ಕೃತಿಗಳ ಒಂದು ಅನುಸಂಧಾನದಿಂದ ನಮಗೆ ಆಗುವಂತಹ ಲಾಭ. ಆದ್ದರಿಂದ ಇದರಲ್ಲಿ ಹೇಗೆ ಭಗವದ್ಗೀತೆ ಬೇರೆ ಗ್ರಂಥಗಳಿಗಿಂತಲೂ ವಿಶಿಷ್ಟವಾದದ್ದು ಅನ್ನುವಂಥದ್ದನ್ನು ತೋರಿಸ್ತಾ, ಯಾವನಿಗೆ ಇಚ್ಛೆ ಅನ್ನೋದಿಲ್ವೋ, ನಾನು ಇದನ್ನೆಲ್ಲ ಹೇಳಕ್ಕೆ ಹೊರಟಿದ್ದು ಯಾತಕ್ಕೆ ಅಂತ ಹೇಳಿದ್ರೆ, ನಮ್ಮ ಎಲ್ಲ ವೈದಿಕ ಗ್ರಂಥಗಳಲ್ಲಾಗ್ಲಿ, ಉದಾಹರಣೆಗೆ ಉಪನಿಷತ್ತು, ಗೀತೆ ಅನ್ನೋ ಥರ ಗ್ರಂಥಗಳಲ್ಲಾಗ್ಲಿ ಕೊನೆಯಲ್ಲೊಂದು ವಾರ್ನಿಂಗ್ ಕೊಟ್ಟೇ ಇದೆ. ದಿಸ್ ಇಸ್ ನಾಟ್ ಫಾರ್ ಪಬ್ಲಿಕ್ ಕನ್ಸಂಪ್ಷನ್ ಅಂದ್ಬಿಟ್ಟು, ಅಂದ್ರೆ ಎಲ್ರಿಗೂ ಇದನ್ನು ಕೊಡೋದು ಅಂತ ಅಲ್ಲ ಅಂತಂದ್ಬಿಟ್ಟು. ಕಾರಣ ಇಷ್ಟೇನೆ, ಅದರ ಒರಿಜಿನಲ್ ಸ್ಪಿರಿಟ್ ಅಂತ ತಿಳ್ಕೊಳ್ಬೇಕಾದ್ರೆ ಅದಕ್ಕೆ ತಪಸ್ಸು ಬೇಕು. ಯಾಕೆಂದರೆ ತಪೋಮೂಲವಾಗಿ ಬಂದಿರುವಂತಹ ವಿಷಯಗಳಿಗೆ ತಪೋಮೂಲವಾಗಿ ಸಾಧನೆಯನ್ನು ಯಾರು ಮಾಡುತ್ತಾರೋ ಅಂಥವ್ರಿಗೇನೆ ಆ ಲೆವೆಲ್ನಲ್ಲಿ ಅದು ಆಗುವಂಥದ್ದು. ಕೇವಲ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೇ ಕವಿಗೆ ನಾವು ಸಮಾನ ಧರ್ಮರಾಗಿದ್ದರೆ, ಸಹೃದಯರಾಗಿದ್ದರೆ ಮಾತ್ರನೇ ಅದನ್ನ ಸ್ವಾರಸ್ಯವನ್ನು ಗ್ರಹಿಸಿಕೊಳ್ಳಕ್ಕೆ ಸಾಧ್ಯವಾಗೋದು. ಅದಕ್ಕೆ ವಾರ್ನಿಂಗ್ನ ಕಾಳಿದಾಸನೇ ತನ್ನ ಮೇಘ ಸಂದೇಶದ ಆರಂಭದಲ್ಲೇನೆ ಕೊಟ್ಬಿಟ್ಟಿದ್ದಾನೆ. ಏನಪ್ಪಾ ಅಂದ್ರೆ, ಏನು ಆಫ್ಟರ್ ಆಲ್ ಲೈಫೇ ಇಲ್ದಿರುವಂತಹ ಒಂದು ಮೋಡದ ಮೂಲಕ ಮೆಸೇಜ್ ಕಳಿಸಕ್ಕಾಗತ್ತಾ? ಅರ್ಥ ಇದೆಯಾ ಇದಕ್ಕೆ? ಮೇಘ ಸಂದೇಶವಂತೆ ಅಂತ ನಮಗೆ ಪ್ರಶ್ನೆ ಬರಬಹುದು ಅನ್ನೋ ಪ್ರಶ್ನೆನ ಕವಿನೇ ಮೊದಲು ತಾನೇ ಹಾಕೊಂಡ್ಬಿಟ್ಟು
ಹೌದು, ಅದು ಏನು ಅಂತಂದ್ರೆ ಅದರಲ್ಲಿ ಸಂದೇಶವನ್ನು ಕಳಿಸಿದಂತ ಯಕ್ಷ ಇದಾನಿಲ್ಲ, ಅವನು ಅತ್ಯಂತ ಕಾಮಾರ್ಥನಾಗಿದ್ದ, ವಿಹ್ವಲನಾಗಿದ್ದ, ತನ್ನ ಪ್ರಿಯೆಯಿಂದ ಅವನು ವಿಯೋಗದಲ್ಲಿ ಇದ್ದುದರಿಂದಾಗಿ ಅಂಥವರಿಗೆ ಯುಕ್ತಾಯುಕ್ತ ವಿವೇಚನೆಯನ್ನು ತುಂಬಾ ಡಲ್ ಆಗಿಬಿಟ್ಟಿರುತ್ತೆ ಅಂತ ಅಂದ್ಬಿಟ್ಟು ಅಂತ. ಸೊ ಆ ಕಾರಣದಿಂದ ಅವನು ಹಂಗೆ ಮಾಡ್ದ ಅಂತ. ಹಾಗೆ ನೋಡಿದಾಗ ಓ ನೋ ಇಟ್ ಸೌಂಡ್ಸ್ ಫೈನ್ ಅಂತ ಅಂದ್ಬಿಟ್ಟು ನಮ್ಗೆ ಆವಾಗ ಅದು ಒಪ್ಪಿಗೆ ಆಗುತ್ತೆ ಅದು. ಆದ್ರಿಂದ ಒಂದು ಕಾವ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಕವಿ ಜೊತೆ ಸಹೃದಯತೆ ಬೇಕು. ಸಹೃದಯತೆ ಅಂದ್ರೆ ಸಮಾನವಾದ ಹೃದಯವನ್ನ ಹೊಂದಿರುವಿಕೆ, ಅದು ಬೇಕಾಗುತ್ತೆ. ಅದಿಲ್ಲದೆ ಅವರೊಂದು ಕಾವ್ಯವನ್ನೇ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ದೊಡ್ಡ ದೊಡ್ಡ ವಿಷಯಗಳು ಎಲ್ಲ ಅರ್ಥವಾಗಿದೆ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ, ಆದರೆ ತತ್ವ ಏನೂ ಸಿಕ್ಕಿರೋದಿಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಒಂದು ಉದಾಹರಣೆ ಕೊಡೋದಾದ್ರೆ, ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಬೈನಾಮಿಯಲ್ ಥಿಯರಮ್ ಕೊಟ್ಬಿಡೋದು. ಅವ್ರಿಗೆ ಎ ಗೊತ್ತು, ಎಕ್ಸ್ ಗೊತ್ತು, ಪ್ಲಸ್ ಗೊತ್ತು, ಬ್ರಾಕೆಟ್ ಗೊತ್ತು, ಎನ್ ಅಂದ್ರೆ ಗೊತ್ತು, ಎಲ್ಲಾನು ಗೊತ್ತು. ಓದು ಅಂದ್ರೆ ಬೇಕಾದ್ರೆ ಓದ್ತಾರೆ ಅದನ್ನ, ಅದು ಏನು ಅರ್ಥವಾಗಲ್ಲ. ಅದಕ್ಕೆ ಆ ಕಾನ್ಸೆಪ್ಟ್ ಬರೋದಕ್ಕೆ ತನಕನೂ ಇಲ್ಲದವ್ರು ನಮ್ಗೆ ಅನ್ನಿಸ್ತಾ ಇರೋದು ಏನಂದ್ರೆ ಎಲ್ಲ ಓದ್ತಾ ಇದ್ದಾನಲ್ಲ, ನಾವು ಓದ್ತಾ ಇದ್ದೀನಲ್ಲ, ನಂಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಹೇಳೋ ಹಂಗೆ ಆಗ್ಬಿಡುತ್ತೆ. ಅದು ಏನೂ ಅರ್ಥವಾಗಿರಲ್ಲ, ಅದರ ಕಂಟೆಂಟ್ ಏನು ಅಂತ ಗೊತ್ತಾಗೋದಿಲ್ಲ, ಅಕ್ಷರಗಳು ಓದಕ್ಕೆ ಬರುತ್ತೆ. ಹಾಗೆ ಆನಂದ ಕುಮಾರ್ ಸ್ವಾಮಿ ಇದಕ್ಕೋಸ್ಕರನೇ ಎನಿ ಅಮೌಂಟ್ ಆಫ್ ನಾಲೆಡ್ಜ್ ಆಫ್ ಮಿಯರ್ ಲೆಕ್ಸಿಕನ್ ಅಂಡ್ ಗ್ರಾಮರ್ ವಿಲ್ ನಾಟ್ ಸಫೈಸ್ ಫಾರ್ ದಿ ಕಾಂಪ್ರಿಹೆನ್ಷನ್ ಆಫ್ ದಿ ಸ್ಪಿರಿಟ್ ಆಫ್ ದಿ ವೇದಾಸ್ ಅಂತಂದ್ಬಿಟ್ಟು ಅದರ ಬಗ್ಗೆ ಅವನು ಹೇಳ್ತಾನೆ. ಎಷ್ಟೇ ಕೋಶ ಎಲ್ಲ ಓದಿದ್ರು, ಎಷ್ಟೇ ವ್ಯಾಕರಣವನ್ನು ಮಾಸ್ಟರಿ ಮಾಡ್ಕೊಂಡಿದ್ರು ಕೂಡ ಪಾಶ್ಚಾತ್ಯರಿಗೆ ಇನ್ನೊಂದು ಗರ್ವ ಇರುವಂತಹದ್ದು, ನಾವು ಕಂಪ್ಯಾರಿಟಿವ್ ಫೈಲಾಲಜಿ ನಮಗೆ ಗೊತ್ತು ಅಂತಂದ್ಬಿಟ್ಟು. ಅಂದ್ರೆ ಸಂಸ್ಕೃತ ಭಾಷೆಗೆ ಈ ಗ್ರೀಕು, ಲ್ಯಾಟಿನ್ನು, ಜರ್ಮನ್ನು, ರಷ್ಯನ್ನು, ಫ್ರೆಂಚು ಈ ಭಾಷೆಗಳಿಗೂ ಕೂಡ ಸಾಕಷ್ಟು ನೈಕಟ್ಯವಿದೆ. ಹೀಗೆ ನೋಡಿ, ಸಂಸ್ಕೃತ ಭಾಷೆಯ ಹಿರಿಮೆಯೇ ಹಾಗೆ. ಎಲ್ಲ ಭಾರತೀಯ ಭಾಷೆಗಳಿಗೂ ಹತ್ತಿರವಾಗಿರುವಂತಹ ಭಾಷೆ, ಎಲ್ಲ ವಿದೇಶೀಯ ಭಾಷೆಗಳಿಗೂ ಹತ್ತಿರವಾಗಿರುವಂತಹ ಭಾಷೆ ಅದು. ಅದರ ವೊಕ್ಯಾಬ್ಯುಲರಿ ಸ್ಟಡಿ ಮಾಡಿದ್ರೆ ಅದು ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ಇದೊಂಥರ ಆಶ್ಚರ್ಯಕರವಾದಂತಹ ಭಾಷೆ. ದ ಓನ್ಲಿ ಲ್ಯಾಂಗ್ವೇಜ್ ವಿಚ್ ಹ್ಯಾಸ್ ದಿ ಸೌಂಡೆಸ್ಟ್ ಗ್ರಾಮರ್ ಅನ್ನುವಂತಹ ಭಾಷೆ ಅಂತಂದ್ರೆ ಸಂಸ್ಕೃತ ಒಂದೇನೆ. ಮಿಕ್ಕಿದ ಯಾವ ಭಾಷೆಗೆ ಇರುವಂತಹ ವ್ಯಾಕರಣವೂ ಕೂಡ ಇದಕ್ಕೆ ಕಂಪ್ಯಾರಬಲ್ಲೇ ಅಲ್ಲ. ಅಷ್ಟು ಚೆನ್ನಾಗಿರುವಂತಹ ವ್ಯವಸ್ಥೆ ಉಳ್ಳಂತಹ ಭಾಷೆ ಇದು. ಅಂತೂ ಅದಕ್ಕೆ ಭಾಷೆಯ ಬಗ್ಗೆ ಏನು ಹೇಳಬೇಕಾದ್ರೂ ಸ್ಟಾರ್ಟಿಂಗ್ ಏನಪ್ಪಾ ಅಂದ್ರೆ ಇಂಡೋ ಯುರೋಪಿಯನ್, ಇಂಡೋ ಜರ್ಮ್ಯಾನಿಕ್ ಈ ಥರದ್ದೇ ಹೇಳಬೇಕು. ಇಂಡೋನೇ ಫಸ್ಟ್ ಹಾಕಬೇಕಾದ್ದು, ಅದರಲ್ಲಿ ಅದನ್ನ ಬಿಟ್ಟು ಅಲ್ಲಿಂದ ಶುರು ಮಾಡ್ಕೊಳ್ಳೋಕೆ ಆಗೋದೇ ಇಲ್ಲ, ಬೇರೆ ಎಲ್ಲಿಂದಾನು ಕೂಡ ಈ ತರಹ ಇರುವಂತಹದ್ದು. ನಮ್ಮ ಸಾಹಿತ್ಯದಲ್ಲಿ ಆ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕೆಂತಂದ್ರೆ ಅದರ ರಸ ಗೊತ್ತಿಲ್ಲದೆ ಹೋದರೆ ನಾವು ರಸವನ್ನು ಕಸವನ್ನಾಗಿ ನಾವು ಮಾಡಿಬಿಡುವಂತಹವರು. ಅದಕ್ಕೋಸ್ಕರವಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಎಷ್ಟು ಕರುಣಾಶಾಲಿ ಅನ್ನೋದನ್ನು ತೋರಿಸ್ಕೊಡೋಕ್ಕೋಸ್ಕರವಾಗಿ ಇವರು ಅನಧಿಕಾರಿಯಾಗಿದ್ದರೂ ಕೂಡ, ಅನಿಚ್ಛುವಾಗಿದ್ದರೂ ಕೂಡ ಅಂಥವನಿಗೆ ಹಿತವನ್ನು ಮಾಡಬೇಕು ಅನ್ನೋ ಕಾರಣದಿಂದ ಭಗವದ್ಗೀತೆ ಈ ಮಾಡೋಕ್ಕೆ ಸಾಮರ್ಥ್ಯ ಇರೋ ಕಾರಣದಿಂದ ಈ ಭಗವದ್ಗೀತೆ ಅನ್ನುವಂಥದ್ದು ಬೇರೆ ವೇದಾಂತ ಗ್ರಂಥಗಳಿಗಿಂತಲೂ ಬಹಳ ವಿಶಿಷ್ಟವಾದದ್ದು ಅಂತ ಹೇಳುತ್ತೆ. ಹೇಳಿಬಿಟ್ಟು ಇವರು ನೆನ್ನೆ ನಾ ಹೇಳಿದ್ನಲ್ಲ, ಅನೇಕ ಸಂದರ್ಭಗಳಲ್ಲಿ ವೈದ್ಯ ವಿದ್ಯೆಯ ಅನಾಲಜಿನಂತ ಎಷ್ಟೋ ಕಡೆ ತರ್ತಾರೆ ಅಂತಂದ್ಬಿಟ್ಟು ಇವರದೇ ಒಂದು ಶ್ಲೋಕ ಇದೆ ನೋಡಿ. ಹೇಗೆ ವೈದ್ಯಶಾಸ್ತ್ರದ ಪ್ಯಾಟರ್ನ್ನೇನೆ ಇದಕ್ಕೂ ಅನ್ವಯವಾಗುತ್ತೆ. ಭವರೋಗಗ್ರಸ್ತಸ್ಯ ವೈದ್ಯಶಾಸ್ತ್ರಂ ಹಿ ವೇದಾಂತ ಶಾಸ್ತ್ರಮಿವ. ಭವರೋಗ ಅನ್ನುವಂತಹ ರೋಗ ಬಂದ್ಬಿಟ್ಟಿರುವಂತಹವನಿಗೆ ಕೊಡಬೇಕಾದಂತಹ ಮೆಡಿಕೇಶನ್ ಏನಪ್ಪಾ ಅಂತಂದ್ರೆ ಈ ವೇದಾಂತ ಶಾಸ್ತ್ರವೇನೆ. ಅದರಲ್ಲಿ ವೈದ್ಯಶಾಸ್ತ್ರೇ ಹಿ ತಿಸ್ರೋ ಅವಸ್ಥಾ. ವೈದ್ಯಶಾಸ್ತ್ರದಲ್ಲಿ 3 ಸ್ಟೇಜಸ್ ಇದೆಯಂತೆ. ಏನಂತಂದ್ರೆ ಔಷಧಸ್ಯ ಪ್ರವಚನಂ, ತತ್ ಸಜ್ಜೀಕರಣಂ ತಥಾ ತತ್ ಪ್ರಯೋಗಶ್ಚ ಇತಿ ವಿಜ್ಞೇಯಂ ವೈದ್ಯಶಾಸ್ತ್ರೇ ದಶಾತ್ರಿಯಂ. ಔಷಧ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಆ ಔಷಧನ ಪ್ರಿಪೇರ್ ಮಾಡುವಂಥದ್ದು, ಆ ಔಷಧನ ಪ್ರಯೋಗ ಮಾಡುವ ಅಂದ್ರೆ ಔಷಧನ ಕೊಡುವಂತಹದ್ದು. ಹೀಗೆ 3 ಸ್ಟೇಜ್ಗಳಿದೆ. ಇದರಲ್ಲಿ ಇವರು ಪ್ರಸ್ಥಾನತ್ರಯ ಅಂತ ನಾವೇನು ಹೇಳ್ತೀವೋ, ಉಪನಿಷತ್ತುಗಳು ಕೂಡ ಒಂದು ಪ್ರಸ್ಥಾನ ಅಂತ ಹೇಳೋದು, ಬ್ರಹ್ಮಸೂತ್ರಗಳನ್ನ ಮತ್ತೊಂದು ಪ್ರಸ್ಥಾನ ಅಂತ ಹೇಳೋದು, ಮತ್ತು ಭಗವದ್ಗೀತೆನ ಒಂದು ಪ್ರಸ್ಥಾನ ಅಂತ ಹೇಳೋದು. ಈ 3 ಪ್ರಸ್ಥಾನತ್ರಯ ಅಂತ ಕರೆದಿದ್ದಾರೆ. 3 ಒಂದು ರೀತಿಯಾಗಿ ಸಪ್ಲಿಮೆಂಟರಿ ಅಂಡ್ ಕಾಂಪ್ಲಿಮೆಂಟರಿ ರೋಲ್ಸ್ ಅನ್ನುವಂತಹ ವಿಷಯವನ್ನ ಇವರು ಹೇಳ್ತಾರೆ. ಈ ಥರದ ಎಷ್ಟೋ ವಿಷಯಗಳನ್ನ ಯಾವ ಆಚಾರ್ಯರು ಹೇಳಿಲ್ಲ. ಅವರಿಗೆ ಮೋರ್ ಇಂಪಾರ್ಟೆಂಟ್ ಆಗಿರೋ ಇಶ್ಯೂಸ್ ಬಗ್ಗೆ ಅವರು ತುಂಬಾ ಬಾದರ್ ಮಾಡ್ಕೊಂಡು ಅದರ ಬಗ್ಗೆ ಹೇಳಿರುವಂತಹದ್ದು. ಇವರು ಅವರೆಲ್ಲ ಬಿಟ್ಟಿರುವಂತಹ ಎಷ್ಟೋ ವಿಷಯಗಳನ್ನ ತುಂಬಾ ಚೆನ್ನಾಗಿ ಅವುಗಳಿಗೆ ಹೊಂದುವಂತೇನೆ, ಅದನ್ನ ಯಾವ್ದನ್ನೋ ಪ್ರತಿಭಟಿಸುವಂತೆ ಅಥವಾ ಇನ್ಯಾರನ್ನೋ ಥ್ರೂ ಇನ್ಯೂಯೆಂಡೋ
ಅಂದರೆ ಧ್ವನಿಯ ಮೂಲಕ ಅವ್ರದನ್ನ ಏನೋ ನಿರಾಕರಣೆ ಮಾಡುವಂತೆ ಹಾಗೆಲ್ಲ ಹೇಳಿರುವಂಥದ್ದಲ್ಲ. ಮಿಕ್ಕವ್ರ ಜೊತೆಗೆ ಹೊಂದ್ಕೊಳ್ಳುವಂಥದ್ದೇನೆ. ಆದರೆ ಮಿಕ್ಕವ್ರು ಹೇಳಿಲ್ಲದೆ ಇರುವಂತಹ ಅನೇಕ ಹೊಸ ವಿಷಯಗಳನ್ನು ಇವರು ಪ್ರತಿಪಾದಿಸ್ತಾರೆ. ಅದರಲ್ಲಿ ಪ್ರಥಮ ಅವಸ್ಥಾ ಉಪನಿಷದ್ಭಿ ಸಂಪಾದಿತ, ಈ ಫಸ್ಟ್ ಒನ್ ಇದೆಯಲ್ಲ, ಔಷಧಸ್ಯ ಪ್ರವಚನ ಅನ್ನೋದು, ಅದನ್ನು ಉಪನಿಷತ್ತುಗಳು ಮಾಡಿದೆ. ದ್ವಿತೀಯ ಅವಸ್ಥಾ ಬ್ರಹ್ಮಸೂತ್ರೇ ಪ್ರದರ್ಶಿತ, ಉಪನಿಷತ್ತುಗಳು ಬಂದಿರುವಂತಹ ಮಾತುಗಳು ನಾನಾ ಋಷಿಗಳ ಅನುಭವದಿಂದ ಬಂದಿರುವಂತಹ ಮಾತುಗಳು, ಬೇರೆ ಬೇರೆ ಋಷಿಗಳಿಂದ ಬಂದಿರುವಂತಹ ಮಾತುಗಳಾದ್ದರಿಂದ ಎಷ್ಟೋ ಸಂದರ್ಭದಲ್ಲಿ ನಮಗೆ ಅದರಲ್ಲಿ ಏಕ ತಾತ್ಪರ್ಯವಿದೆ ಅನ್ನೋಂಥದ್ದು ಗೋಚರವಾಗಲ್ಲ. ಇವ್ರನ್ನ ನೋಡಿದ್ರೆ ಹಿಂಗೆ ಹೇಳ್ತಾರೆ, ಅವ್ರು ನೋಡಿದ್ರೆ ಹಂಗೆ ಹೇಳ್ತಾರೆ, ಇಲ್ಲಿ ಹಿಂಗಿದೆ, ಅಲ್ಲಿ ಹಾಗಿದೆ ಅಂತಂದ್ಬಿಟ್ಟು ಒಂದು ಅದರಲ್ಲಿರುವಂತಹ ನಾನಾತ್ವ ಮತ್ತು ಕೆಲವು ಸಂದರ್ಭಗಳಲ್ಲಿ ಅವುಗಳಲ್ಲಿ ತೋರಬಹುದಾದ ಪರಸ್ಪರ ವಿರೋಧ, ಈ ಎರಡೂ ಸಂದರ್ಭಗಳು ಸಾಧಾರಣ ಓದುಗನಿಗೆ ಕಾಣಿಸುತ್ತೆ. ಬ್ರಹ್ಮಸೂತ್ರಗಳಲ್ಲಿ ಮಾಡಿರುವಂಥದ್ದು ಏನು ಅಂತ ಹೇಳಿದ್ರೆ, ಅವರು ಶಂಕರ ಭಗವತ್ಪಾದರು ಹೇಳುವಂತೆ ವೇದಾಂತ ವಾಕ್ಯ ಕುಸುಮಗಳಿಗೆ ಗ್ರಥನ ಮಾಡುವಂತಹ ಸೂತ್ರವಿದು ಅಂತಂದ್ಬಿಟ್ಟು. ಅಂತ ಬ್ರಹ್ಮಸೂತ್ರ ಅಂದರೆ ಏನು ಅಂತ, ಅದು ಇಟ್ಸ್ ರೋಲ್ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಸೂತ್ರ ಅಂತಲೇ ಪದ ಇದೆಯಲ್ಲ, ಸಂಸ್ಕೃತದಲ್ಲಿ ಸೂತ್ರ ಅನ್ನೋದಕ್ಕೆ ದಾರ ಅನ್ನೋದೇ ಅರ್ಥ ಇದೆ. ಆದ್ದರಿಂದ ಈ ದಾರ ಮಾಡುವಂತಹ ಕೆಲಸ ಏನು ಅಂತ ಹೇಳಿದ್ರೆ, ವೇದಾಂತದ ವಾಕ್ಯಗಳು ಅನ್ನುವಂತಹ ಹೂಗಳೇನುಂಟೋ ಆ ಹೂಗಳನ್ನೆಲ್ಲನೂ ಕೂಡ ಪೋಣಿಸುವಂತಹ ಕೆಲಸವನ್ನು ಬ್ರಹ್ಮಸೂತ್ರಗಳು ಮಾಡುತ್ತವೆ ಅಂತಂದ್ಬಿಟ್ಟು ಅದರ ಬ್ರಹ್ಮಸೂತ್ರದ ಬಗ್ಗೆ ಹೇಳ್ತಾರೆ. ಹಾಗೆ ಇಲ್ಲಿ ವೇದಾಂತದ ವಾಕ್ಯಗಳು ಬೇರೆ ಬೇರೆ ಋಷಿಗಳ ಬಾಯಿಗಳಲ್ಲಿ ಬಂದಿರೋದಂಥದ್ದು ನಮಗೆ ಅದೆಲ್ಲವೂ ಕೂಡ ಒಂದೇ ಸತ್ಯದ ನಾನಾ ಮುಖಗಳು ಅನ್ನುವಂಥದ್ದು ಗೋಚರವಾಗಿದೇನೆ. ಅದರಲ್ಲಿ ಒಂದೊಂದು ಥರ ಇದೆಯಲ್ಲ ಅಂತ ಅನ್ಸುತ್ತೆ. ಈಗ ನೋಡಿ, ನಮ್ಮ ತಲೆಯನ್ನೇ ನೋಡ್ಕೊಂಡ್ರೆ ನಾವು ಕಣ್ಣಿದ್ದಂಗೆ ಕಿವಿ ಇಲ್ಲ, ಕಿವಿ ಇದ್ದಂಗೆ ಮೂಗಿಲ್ಲ, ಮೂಗಿದ್ದಂಗೆ ಬಾಯಿ ಇಲ್ಲ. ಇದೇನಿದು? ಒಂದೇ ವ್ಯಕ್ತಿಯ ಬೇರೆ ಬೇರೆ ಆಸ್ಪೆಕ್ಟ್ಸ್ ನೋಡೋದು ಎಲ್ಲ ಒಂದೊಂದು ಇಷ್ಟಿಷ್ಟು ವಿರುದ್ಧವಾಗಿದೆಯಲ್ಲ, ಬೇರೆ ಬೇರೆ ಥರ ಇದೆಯಲ್ಲ ಅಂತ ಅನ್ಕೊಂಡ್ರೆ ಅದಿರೋದೇ ಹಾಗೆ. ಅದರಲ್ಲಿ ಹಿಂದೆ ಇಷ್ಟಕ್ಕೂ ಹಿಂದೆ ಒಂದೇ ಸ್ಪಿರಿಟ್ ಇದೆ ಅನ್ನೋದನ್ನು ಗಮನಿಸಿದಾಗ ಇದರಲ್ಲಿ ಯಾವುದು ಪರಸ್ಪರ ವಿರೋಧ ಏನು ಕಾಣಬೇಕಾಗಿಲ್ಲ. ಒಂದೊಂದರ ಸೈಜು, ಶೇಪು, ಕಲರು ಎಲ್ಲ ಬೇರೆ ಬೇರೆ ಇದ್ರೂ ಕೂಡ ಎಲ್ಲಾನು ಕೂಡ ಒಂದೇ ತತ್ವಕ್ಕೆ ಅದು ಸೇರ್ಕೊಂಡಿರೋದಾದ್ರಿಂದ ಅದರಲ್ಲಿ ಯಾವ ಕಾಂಟ್ರಡಿಕ್ಷನ್ನು ಇಲ್ಲ. ಹಾಗೆ ಇಲ್ಲಿ ಈ ಉಪನಿಷತ್ತುಗಳಲ್ಲಿ ಬರುವಂತಹ ವಾಕ್ಯಗಳು ಎಷ್ಟೋ ಸಂದರ್ಭಗಳಲ್ಲಿ ಹೇಗಾಗ್ಬಿಡುತ್ತೆ ಅಂತಂದರೆ, ಒಂದೇ ಪದವನ್ನೇ ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ ನಾವು ಬೇರೆ ಬೇರೆ ಅರ್ಥದಲ್ಲಿ ನಾವು ಬಳಸುವಂತಹದ್ದು ಇದೆ. ಎಲ್ಲ ಭಾಷೆಗಳಲ್ಲೂ ಇದ್ದದ್ದೇನೆ. ಇದನ್ನು ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಅಂತಂದ್ಬಿಟ್ಟು ಕಂಪ್ಯೂಟರ್ ಸೈನ್ಸ್ನಲ್ಲಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಇಲ್ಲೇ ಮಹಾಬಲ ಅವರಿದ್ದಾರೆ, ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಲ್ಡ್ನಲ್ಲಿ ಬಹಳ ಪಳಗಿದಂಥವ್ರವರು. ಅದರಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತಾರೆ. ಅದರಲ್ಲಿ ಹೇಗೆ ಒಂದೇ ಪದಕ್ಕೆ ನಾನಾರ್ಥಗಳು ಸಂಭವಿಸಬಹುದು ಅನ್ನುವಂಥದ್ದು. ಹಾಗೆ ಬಂದಾಗ ಯಾವ ಪದ, ಯಾವ ಅರ್ಥ, ಯಾವ ಕಾಂಟೆಕ್ಸ್ಟ್ನಲ್ಲಿ ಅದಕ್ಕೆ ಸರಿಯಾಗಿ ಹೊಂದುವಂತಹದ್ದು, ಅದಕ್ಕೆ ನಿರ್ಣಾಯಕವಾದ ಫ್ಯಾಕ್ಟರ್ಸ್ ಏನು ಅನ್ನುವಂತಹ ವಿಷಯಗಳೆಲ್ಲ ಚರ್ಚೆಗೆ ಬರುವಂತಹದ್ದು. ಅದು ಸರಿಯಾಗಿ ಆ ಪ್ರಿನ್ಸಿಪಲ್ಸ್ ಗೊತ್ತಾಗದೆ ಹೋದ ಪಕ್ಷದಲ್ಲಿ ಹೇಗೆ ಇಂಟರ್ಪ್ರಿಟ್ ಮಾಡೋದು ಅನ್ನೋದೇ ತುಂಬ ಕಷ್ಟವಾದ ಕೆಲಸವಾಗುತ್ತೆ. ಇದಕ್ಕೆ ಹೊರಟಿರುವಂತಹ ಶಾಸ್ತ್ರ ಮೀಮಾಂಸಾ ಶಾಸ್ತ್ರ ಅಂತಂದ್ಬಿಟ್ಟು, ಒಂದು ವಾಕ್ಯಕ್ಕೆ ಈ ರೀತಿಯಾಗಿ ನಾವು ಅರ್ಥ ಮಾಡಬೇಕು ಅನ್ನುವಂತಹ ನಿರ್ಣಯ ಮಾಡೋದು ಹೇಗೆ ಅನ್ನೋದಕ್ಕೆ ಬೇಕಾಗಿರುವಂತಹ ಮೇಜರ್ ಪ್ರಿನ್ಸಿಪಲ್ಸ್ ಆಫ್ ಇಂಟರ್ಪ್ರಿಟೇಷನ್ ಅನ್ನೋದನ್ನ ಅದು ತಗೊಂಡು ಹೊರಡುವಂತಹದ್ದು. ಅದು ಗೊತ್ತಿಲ್ಲದೆ ಇದ್ದಾಗ ನಮಗೆ ಉಪನಿಷತ್ತಿನ ವಾಕ್ಯಗಳಲ್ಲಿ ಇದೇನೇನೋ ವಿರೋಧಗಳು, ಅಸಾಂಗತ್ಯಗಳು ಹೀಗೆಲ್ಲ ಕಾಣಿಸುತ್ತಿಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಅವುಗಳೆಲ್ಲ ಕೂಡ ಬ್ರಹ್ಮಸೂತ್ರಗಳು ಏನು ಮಾಡಿವೆ ಅಂತಂದ್ರೆ, ಒಂದು ವ್ಯವಸ್ಥೆ ಒಳಪಡಿಸಿ ನೋಡಿ, ಇದರೆಲ್ಲ ಈ ಲಾಜಿಕ್ ಇದೆ, ಈ ಆರ್ಡರ್ ಇದೆ, ಈ ಸ್ಪಿರಿಟ್ ಇದೆ ಅಂತ ತೋರಿಸ್ಕೊಡುವಂಥದ್ದಾಗತ್ತೆ. ಆದ್ದರಿಂದ ಆ ಸಜ್ಜೀಕರಣದ ಕೆಲಸವನ್ನ ಬ್ರಹ್ಮಸೂತ್ರಗಳು ಮಾಡಿವೆ. ತೃತೀಯಾಚ ಅವಸ್ಥಾ ಅಂದರೆ ಅದರ ಪ್ರಯೋಗ ಇದೆಯಲ್ಲ, ಅದನ್ನ ಶ್ರೀಮದ್ ಭಗವದ್ಗೀತೆಯ ಸಂಸಾಧಿತ, ಅದನ್ನು ಭಗವದ್ಗೀತೆ ಮಾಡಿದೆ ಅನ್ನೋದನ್ನ ಹೇಳಿ, ಹೇಗೆ ಈ ಶ್ರುತಿ ಪ್ರಸ್ಥಾನ ಮತ್ತು ಸೂತ್ರ ಪ್ರಸ್ಥಾನಗಳಿಗಿಂತಲೂ ಕೂಡ ಭಗವದ್ಗೀತೆ ಹೇಗೆ ವಿಶಿಷ್ಟವಾಗಿದೆ ಅನ್ನೋದನ್ನ ಅವರು ತೋರಿಸ್ಕೊಡ್ತಾರೆ. ಮತ್ತು ಪ್ರಸ್ಥಾನತ್ರಯ ಅಂದರೆ ಏನು ಅನ್ನುವಂತಹ ವಿಷಯವನ್ನೇ ಸಾಕಷ್ಟು ವಿವರವಾಗಿ ಅದನ್ನ ಅವರು ಹೇಳಿದ್ದಾರೆ. ತುಂಬ ವಿವರಗಳಿಗೆ ನಾನು ಅದನ್ನು ಹೋಗೋದಿಲ್ಲ. ಆಮೇಲೆ ಭಗವದ್ಗೀತೆ ಏನು ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಅವರು ಹೇಳ್ತಾ, ಅವ್ಯಭಿಚಾರೇಣ ಮೋಕ್ಷಪಥ ಪರ್ಯವಸಾಯಿನಿ ಪ್ರಾಥಮಿಕಿ ಅಧಿಕಾರ ಸಂಪತ್ತಿ ಗೀತಾಶಾಸ್ತ್ರೇಣ ಸಂಪಾದ್ಯತೆ. ಮೋಕ್ಷಾಪೇಕ್ಷಿಗಳು ಮೊದಲನೇ ಸ್ಟೆಪ್ ಆಗಿ ಈ ಗೀತಾಶಾಸ್ತ್ರವನ್ನು ಓದಿದ ಪಕ್ಷದಲ್ಲಿ ಅದರ ಸ್ಪಿರಿಟ್ ನಮಗೆ ಬಹಳ ಸಹಜವಾಗಿ, ಅಂದರೆ ಸರಳವಾಗಿ, ಉಪನಿಷತ್ತುಗಳೆಲ್ಲ ಕೂಡ ಅವರ ವಿಶಿಷ್ಟವಾದ ಅವಸ್ಥೆಯಲ್ಲಿ, ಜ್ಞಾನದ ಅವಸ್ಥೆಯಲ್ಲಿ ಗೋಚರವಾದಂತಹ ಅಂಶಗಳು
ಮತ್ತು ಬ್ರಹ್ಮಸೂತ್ರಗಳನ್ನು ಅರಿತುಕೊಳ್ಬೇಕಾದ್ರೆ ಕೂಡ ಅವುಗಳ ಸಿವಿಯರ್ ಲಾಜಿಕ್ ಅದು ಕೂಡ ನಮಗೆ ಗೊತ್ತಾಗಬೇಕು. ಆದ್ದರಿಂದ ಭಗವದ್ಗೀತೆ ಅನ್ನುವಂಥದ್ದು ಇನ್ನೂ ಸುಲಭವಾಗಿ ನಮಗೆ ಮಾಡಿಕೊಡುವಂತಹದ್ದು ಅಂತಂದ್ಬಿಟ್ಟು, ಸಂಸಾರೇ ವಿರಕ್ತಂ ಮುಮುಕ್ಷಂ ಪ್ರತಿ ಇತರೆ ಗ್ರಂಥ, ಸಂಸಾರದಲ್ಲಿ ಸ್ವಲ್ಪ ಮಟ್ಟಿಗಾರು ವೈರಾಗ್ಯ ಬಂದಿರುವಂಥವನು ಮತ್ತು ಮುಮುಕ್ಷವಾಗಿರುವಂಥವನು, ತಾನು ಮೋಕ್ಷವನ್ನು ಪಡೆಯಬೇಕು ಅನ್ನುವಂತಹ ಅಪೇಕ್ಷೆ ಪಟ್ಟಿರುವಂಥವನು, ಅಂಥವನಿಗೆ ತಾನ್ ಪ್ರತಿ ಇತರೆ ಗ್ರಂಥ ಭಗವದ್ಗೀತಾತು ಸಂಸಾರೇ ಅನುರಕ್ತಂ ಅದೃಷ್ಟ ಮೋಕ್ಷೇಚ್ಛಂ ಸಾಂಸಾರಿಕೇಷು ವ್ಯವಹಾರೇಷು ಪ್ರವೃತ್ತಮಪಿ ಚ ಬಾಹ್ಯತಃ ತಥಾ ವಿಧಮೇವ ಸಂತಂ ಅಂತತಃ ಶನೈಃ ಮನೋವೃತ್ತಿ ವಿಪರ್ಯಾಸದ್ವಾರ ಮೋಕ್ಷೇಚ್ಛಾಂ ಸಮುತ್ಪಾದ್ಯ ಜ್ಞಾನಮಾರ್ಗೆ ಪ್ರವೃತ್ತಿಂ ಸಂಪಾದಯತಿ. ಏನು ಹೇಳ್ತಾರೆ ಅಂತಂದರೆ, ಭಗವದ್ಗೀತೆ ಇನ್ ಕಂಟ್ರಾಸ್ಟ್ ಟು ದಿ ಅದರ್ ವೇದಿಕ್ ಟೆಕ್ಸ್ಟ್ಸ್ ಹೇಗೆ ಅಂದರೆ, ಯಾರು ಸಂಸಾರದಲ್ಲಿ ಅನುರಕ್ತರಾಗಿರ್ತಾರೋ ಅಂಥವ್ರಿಗೆ, ಯಾರಿಗೆ ಮೋಕ್ಷೇಚ್ಛೆ ಅನ್ನೋದೇ ಇನ್ನೂ ಉಂಟಾಗಿಲ್ವೋ ಅಂಥವ್ರಿಗೆ, ಸಾಂಸಾರಿಕವಾದ ವ್ಯವಹಾರಗಳು ಯಾರು ಮುಳುಗೋಗಿರ್ತಾರೋ ಅಂಥವ್ರಿಗೆ, ಅಂಥವ್ರನ್ನೂ ಕೂಡ ಹೊರಗಡೆಯಿಂದಲೂ ಮತ್ತು ಹಾಗೆಯೇ ಒಳಗಡೆಯಿಂದಲೂ ಸಹ ಮೆಲ್ಲೆ ಮೆಲ್ಲನೆ ಮನೋವೃತ್ತಿಯನ್ನೇ ಚೇಂಜ್ ಮಾಡೋ, ಅವರ ಆಟಿಟ್ಯೂಡ್ನೇ ಚೇಂಜ್ ಮಾಡುವಂಥದ್ದು ವಿಪರ್ಯಾಸ ದ್ವಾರ ಮೋಕ್ಷೇಚ್ಛಾಂ ಸಮುತ್ಪಾದ್ಯ. ಇದು ಹೆಂಗಾಗ್ಬಿಡುತ್ತೆ ಅಂದರೆ, ಎಷ್ಟೋ ಸಂದರ್ಭದಲ್ಲಿ ನಮಗೆ ಉಂಟಾಗಬೇಕಾದಂತಹ ಸಹಜವಾಗಿ ಇರಬೇಕಾದಂತಹ ಸ್ಥಿತಿ ನಮ್ಮಲ್ಲಿ ಇರೋದಿಲ್ಲ, ಅದಿಲ್ಲ ಅಂತಲೂ ಗೊತ್ತಾಗೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ನಾವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು, ಡಾಕ್ಟ್ರಿ ನನಗೇನಾಗಿದೆ ಅಂತ ಕೇಳ್ತೀವಿ ನಾವು. ಅಂದರೆ ಅದರಲ್ಲಿ ಏನೋ ಒಂದು ಲಕ್ಷಣ, ಯಾಕೋ ನಿದ್ದೆ ಬರ್ತಾ ಇಲ್ಲ ಅಂತನೋ, ಈ ಥರದ್ದು ಏನೋ ಒಂದಿದ್ದಕ್ಕೆ ನನಗೇನಾಗಿದೆ, ಯಾತಕ್ಕೆ ಹಿಂಗಾಗ್ತಾ ಇದೆ ಅಂತ ನಾವು ಕೇಳ್ತೀವಿ. ನಮ್ಮ ಒಳಗಡೆನೆ ಏನಾಗ್ತಾ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನಾವು ನಾರ್ಮಲ್ ಆಗಿದ್ದೀವಿ ಅಂತ ಅನ್ಕೊಂಡಿರ್ತೀವಿ. ಸುಮ್ಮನೆ ಒಂದ್ಸಲ ಮೆಡಿಕಲ್ ಚೆಕಪ್ಗೆ ಹೋಗೋಣ ಅಂತ ಹೋದರೆ ಡಾಕ್ಟ್ರು, ನಿಮ್ಗೆ ತುಂಬ ಸೀರಿಯಸ್ ಆಗಿದೆ, ನೀವು ಸದ್ಯದಲ್ಲೇ ನೀವು ಅಡ್ಮಿಟ್ ಆಗ್ಬಿಡೋದು ವಾಸಿ ಅಂತ ಹೇಳ್ತಾರೆ. ಅದರಲ್ಲಿ ಎರಡು ಥರನೂ ಉಂಟು. ಕೆಲವು ಸಲ ನಿಜವಾಗಿ ಹೇಳುವಂಥವ್ರು ಇರ್ತಾರೆ, ಅಲ್ಲೊಬ್ರು ಇರ್ತಾರೆ. ಬೇಕಾದ ಸಂದರ್ಭಗಳಲ್ಲಿ ನಮ್ಮನ್ನ ಹೆದರಿಸಿ ಅದರಿಂದಾಗಿ ದುಡ್ಡು ಮಾಡ್ಕೊಳ್ಳೋಕೆ ತುಂಬಾ ಅನುಕೂಲ ಅಂತ ಮಾಡ್ಕೊಳ್ಳುವಂಥವ್ರು ಬೇಕಾಷ್ಟು ಜನ ಇದ್ದಾರೆ. ನೀವು ಇದನ್ನ ಕೇಳಿರ್ಬೋದು, ಅವರು BM ಹೆಗಡೆ ಅಂತ ಅವಾಗ ಹೇಳ್ತಿರ್ತಾರೆ ಟಿವಿನಲ್ಲಿ, ಇದರಲ್ಲೆಲ್ಲಾನು ಕೂಡ ಹೇಳ್ತಿರ್ತಾರೆ ಅವರು. ಏನಾದ್ರು ಡಾಕ್ಟರ್ ಚೆಕಪ್, ಮೆಡಿಕಲ್ ಚೆಕಪ್ ಹೋಗಬೇಡಿ ನೀವು, ಯಾಕೆಂದ್ರೆ ಅದು ಇಲ್ಲದೆ ಇರೋ ರೋಗಗಳೆಲ್ಲ ನಿಮಗೆ ಹೇಳಿ ಬರೆಸ್ಬಿಡ್ತಾರೆ ಅಂತಂದ್ಬಿಟ್ಟು. ಎಷ್ಟೋ ಸಂದರ್ಭಗಳಲ್ಲಿ ಇದು ಕೂಡ ಹೇಳ್ತಾರೆ, ಎಷ್ಟು ಲಾರ್ಜ್ ಸ್ಕೇಲ್ ಮೋಸ ನಡೀತಾ ಇದೆ ಪ್ರಪಂಚದಲ್ಲಿ ಅಂತ ಹೇಳಿದ್ರೆ, ನಮ್ಮನ್ನ ಆರೋಗ್ಯದ ಅವಸ್ಥೆಯನ್ನು ಮೆಷರ್ ಮಾಡುವಂತಹ ಇನ್ಸ್ಟ್ರೂಮೆಂಟ್ಗಳು ಏನಿದೆಯೋ ಅವುಗಳೇನೆ ಬೇಕು ಅಂತ ಜಾಸ್ತಿ ರೀಡಿಂಗ್ ತೋರಿಸ್ಬೇಕು, ನಮಗೆ ಸ್ಕೇರ್ ಉಂಟು ಮಾಡಬೇಕು. ಡಯಾಬಿಟೀಸ್ ಅಂತಂದ್ರೆ ಇಷ್ಟು ರೀಡಿಂಗ್ ಇರಬೇಕು, ಇಷ್ಟು ಮ್ಯಾಕ್ಸಿಮಮ್ ಇಷ್ಟಿರಬೇಕು, ಮಿನಿಮಮ್ ಇಷ್ಟಿರಬೇಕು ಅಂತ ಹಿಂಗೇನೋ ತೋರಿಸುವಂತಹದ್ದು, ಅದೇನೇ ಜಾಸ್ತಿ ತೋರಿಸಿ ನಮಗೆ ಸ್ಕೇರ್ ಉಂಟು ಮಾಡುವಂತಹದ್ದು. ನಮಗೆ ನೋಡಿದ್ರೆ ರಿಸಲ್ಟ್ ನೋಡಿದ್ರೆ ಅಯ್ಯೋ ಇಷ್ಟೊಂದಿದೆಯಾ ಅಂತ ಅನ್ಸ್ಬಿಡುತ್ತೆ. ಆ ಭಯ ಗಾಬರಿಗಳಿಂದಾಗಿಯೇ ನಮಗೆ ರೋಗ ಜಾಸ್ತಿ ಆಗ್ಬಿಡುವಂತಹದ್ದು ಹೀಗೆಲ್ಲ ಇದೆ. ಇವತ್ತು ಇವರು ಕಂಡುಹಿಡ್ಕೊಳ್ತಾ ಇರುವಂತಹ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅನ್ನುವಂತಹದ್ದನ್ನ ನಮ್ಮ ದೇಶದಲ್ಲಿ ಎಂದೋ ಹೇಳಾಗಿದೆ. ಮಹಾಭಾರತದಲ್ಲಿ ಈ ಮಾತು ಬರುತ್ತೆ. ಏನು ಅಂತ ಹೇಳಿದ್ರೆ, ಮೆಂಟಲ್ ಅಲ್ಲದೆ ಇರುವಂತಹ, ಅದ್ರ ಕಾಂಪೊನೆಂಟ್ ಇಲ್ಲದೆ ಇರುವಂತಹ ಯಾವ ಫಿಸಿಕಲ್ ಡಿಸೀಸು ಇಲ್ಲ, ಫಿಸಿಕಲ್ ಕಾಂಪೊನೆಂಟ್ ಇಲ್ಲದೆ ಇರುವಂತಹ ಯಾವ ಮೆಂಟಲ್ ಡಿಸೀಸು ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ರೋಗಗಳಿಗೂ ಕೂಡ ಮನಸ್ಸಿನ ಕಂಟ್ರಿಬ್ಯೂಷನು ಮತ್ತು ನಮ್ಮ ಫಿಸಿಕಲ್ ಬಾಡಿಲಿ ಕಂಟ್ರಿಬ್ಯೂಷನ್, ಹೀಗೆ ನಮ್ಮ ಫಿಸಿಯಾಲಜಿಕಲ್ ಕಂಡೀಷನ್ನು ಮತ್ತು ಮೆಂಟಲ್ ಕಂಡೀಷನ್ ಎರಡರದು ಸ್ಟ್ರ್ಯಾಂಡ್ಸ್ ಸೇರ್ಕೊಂಡೇ ನಮ್ಮ ಪ್ರತಿಯೊಂದು ರೋಗವು ಬರೋದು ಅನ್ನುವಂಥದ್ದನ್ನ ಬಹಳ ಹಿಂದೆಯೇ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ ನಮ್ಮ ದೇಶದಲ್ಲಿ. ಅಂತೂ ಹೀಗೆ ಎಷ್ಟೋ ಸಂದರ್ಭಗಳಲ್ಲಿ ನಮಗೆ ಏನಾಗಿದೆ ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ನಾವು ಕೆಲವು ಸಲ ಡಾಕ್ಟರ್ ಹತ್ರ ಹೇಳ್ತೀವಿ, ನಂಗೆ ಯಾಕೋ ಹಸುವೆ ಆಗ್ತಾ ಇಲ್ಲ ಡಾಕ್ಟ್ರೇ ಅಂತಂದ್ಬಿಟ್ಟು. ಅಂತ ಹಸುವೆ ಆಗ್ತಾ ಇಲ್ಲ ಅಂತಂದ್ರೆ ಅದೊಂದು ಸೀರಿಯಸ್ ಕಂಡೀಷನ್. ಅದು ಹಸುವು ಮತ್ತು ನಿದ್ದೆ ಇದೆರಡು ಕೂಡ ಕರೆಕ್ಟಾಗಿ ಆಗ್ತಾ ಇರಬೇಕಾದಂತಹದ್ದು. ಅದರಲ್ಲಿ ಏನಾದ್ರು ಲೋಪಗಳಾದ್ರೆ ಹೆಲ್ತ್ಗೆ ತುಂಬಾ ಸೀರಿಯಸ್ ಅಂದ್ಬಿಟ್ಟು. ನಾವು ಹಸುವೆ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಒಳ್ಳೆಯದೇ ಆಯ್ತು, ದುಡ್ಡೇ ಉಳಿತು ಅಂತ ಅನ್ಕೊಳ್ಳುವಂಥದ್ದಲ್ಲ. ಹಸು ಆಗಬೇಕು, ಅದು ನಾವು ಊಟವನ್ನು ಸರಿಯಾಗಿ ಮಾಡಬೇಕು, ನಾವು ಆರೋಗ್ಯವಾಗಿ ಇರಬೇಕು ಅನ್ನುವಂಥದ್ದು. ಹಾಗೆ ಮೋಕ್ಷೇಚ್ಛಾ ಅನ್ನೋದು ಉಂಟಾಗಲಿಲ್ಲ ಅಂತ ಹೇಳಿದ್ರೆ ಅದೇನೋ ಐಬೋದು, ಆದರೆ ಇದು ಆ ಮೋಕ್ಷೇಚ್ಛೆಯನ್ನು ಉಂಟು ಮಾಡುವಂತಹ ಕೃತಿ ಇದು ಭಗವದ್ಗೀತೆ ಅನ್ನುವಂತಹದ್ದು. ಹೌದಾ, ಅದಷ್ಟು ಚೆನ್ನಾಗಿದೆಯಾ ಅಂತ ನಾವು ಅದನ್ನ ಕೇಳಿ ತಿಳ್ಕೊಂಡು ಹಾಗಾದ್ರೆ ನನಗೂ ಬೇಕಿಲ್ಲ ಅಂತ ಆಸೆ ಪಡುವಂತೆ ಆಗುವಂತೆ ಮಾಡುವಂತಹದ್ದು, ನಮಗೆ ಒಳ್ಳೆಯದಾಗೋದಕ್ಕೆ ಆಸೆ ಉಂಟು ಮಾಡುವಂತಹದ್ದು. ಸಾಮಾನ್ಯವಾಗಿ ನಮ್ಮ ಆಸೆಗಳೆಲ್ಲ ಏನು ಅಂತ ಹೇಳಿದ್ರೆ, ನಮಗೆ ಯಾವ್ದು ನಮಗೆ ಕೆಡಕ್ ಮಾಡುತ್ತೋ ಅದ್ರ ಕಡೆಗೆ ಮನಸ್ಸಿನ ಸೆಳೆತ ಜಾಸ್ತಿ. ಕಠೋಪನಿಷತ್ತಲ್ಲಿ ಇದನ್ನೇ ಶ್ರೇಯಸ್ಸು ಪ್ರೇಯಸ್ಸು ಅನ್ನುವಂತಹ ಎರಡು ಹೆಸರುಗಳಲ್ಲಿ ತಗೊಂಡು ಮನುಷ್ಯನಿಗೆ ಈ ಶ್ರೇಯಸ್ಸು ಪ್ರೇಯಸ್ಸು ಅನ್ನೋ ಎರಡು ಡೈರೆಕ್ಷನ್ ಅವನ್ನ ಎಳಿತಾ ಇರುತ್ತವೆ.
ಆದ್ದರಿಂದ ಧೀರನಾದಂಥವನು ಪ್ರೇಯಸ್ಸನ್ನು ಬಿಟ್ಟು ಶ್ರೇಯಸ್ಸಿನ ಕಡೆಗೆ ಗಮನ ಕೊಡ್ತಾನೆ ಅಂತ DVಜಿಯವರು ತಮ್ಮ ಈ ಕೃತಿಯಲ್ಲೂ ಮತ್ತು ಅನೇಕ ಕಡೆ ನಮಗೆ ಪ್ರಿಯವಾದ ಯಾವುದು, ಹಿತವಾದ ಯಾವುದು, ಇವುಗಳಿಗೆ ಎರಡಕ್ಕೂ ಕಾನ್ಫ್ಲಿಕ್ಟ್ ಇರುವಂತಹದ್ದೇನು, ಆ ಕಾನ್ಫ್ಲಿಕ್ಟ್ನ ರೆಸಲ್ಯೂಷನ್ ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲಾನು ಒಂದು ಕಾಂಟೆಕ್ಸ್ನಲ್ಲಿ ಇವರು ಹೇಳಿದ್ದಾರೆ. ವಿಷಯವನ್ನು ಅಭ್ಯಂಕರ ಶಾಸ್ತ್ರಿಗಳು ಹೇಳಿದ್ದಾರೆ. DVಜಿಯವರು ಮನಸ್ಸು ಮತ್ತು ಬುದ್ಧಿ ಇವುಗಳಿಗೆ ಕಾನ್ಫ್ಲಿಕ್ಟ್ ಬರಕೂಡದು ಅಂತಂದ್ಬಿಟ್ಟು. ನಮಗೆ ಸಾಮಾನ್ಯ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದು ಒಳ್ಳೇದು ಅಂತ ಗೊತ್ತು, ಆದರೆ ಅದರ ಬಗ್ಗೆ ಆಸೆ ಉಂಟಾಗಲ್ಲ. ನಮಗೆ ಯಾವುದೋ ಆಸೆ ಉಂಟಾಗುತ್ತೆ, ಅದು ಯಾವುದು ಒಳ್ಳೇದಲ್ಲ. ಅದು ಯಾವನೋ ಒಬ್ಬ ಹೇಳ್ಕೊಂಡಂತೆ ಏನಂತಂದ್ರೆ, ಐ ಡೋಂಟ್ ನೋ ವಾಟ್ ಇಸ್ ರಾಂಗ್ ವಿತ್ ದಿಸ್ ವರ್ಲ್ಡ್. ಏನು ಅಂತ ಹೇಳಿದ್ರೆ, ವಾಟ್ ಎವರ್ ಐ ಡಿಸೈರ್ ಈಸ್ ಐದರ್ ಇಲ್ಲೀಗಲ್ ಆರ್ ಫ್ಯಾಟನಿಂಗ್ ಆರ್ ಮ್ಯಾಡನಿಂಗ್ ಅಂತಂದ್ಬಿಟ್ಟು ಅಂತ. ಅಂದ್ರೆ ನಮಗುಂಟಾಗುವಂತಹ ಆಸೆಗಳೇನೆ ಆರೋಗ್ಯಕ್ಕೆ ವಿರುದ್ಧ, ಲಾಗೆ ವಿರುದ್ಧ, ಈ ರೀತಿಯಾಗಿ ಮತ್ತು ಧರ್ಮಶಾಸ್ತ್ರಕ್ಕೆ ವಿರುದ್ಧ ನಾವು ಹೇಗಿರಬೇಕು ಅಂತ, ಐದರ್ ಇಮ್ಮಾರಲ್ ಆರ್ ಇಲ್ಲೀಗಲ್ ಆರ್ ಫ್ಯಾಟನಿಂಗ್ ಅಂತಂದ್ಬಿಟ್ಟು 3 ಕ್ಷೇತ್ರಗಳಿದೆಯಲ್ಲ, ಈ 3ಕ್ಕೂ ತುಂಬಾ ಹತ್ತಿರದ ಸಂಬಂಧಗಳಿದೆ. ಒಂದು ಲಾ, ಇನ್ನೊಂದು ಮೆಡಿಸಿನ್, ಇನ್ನೊಂದು ಸ್ಪಿರಿಚುಯಾಲಿಟಿ. ಈ 3ಕ್ಕೂ ಕೂಡ ತುಂಬಾ ಪ್ಯಾರಲಲ್ಸು. ಇದರಲ್ಲೆಲ್ಲ ಹೈಲಿ ಟೆಕ್ನಿಕಲ್ ಮ್ಯಾಟರ್. ನಾವು ಲಾ ಪುಸ್ತಕ ಓದ್ಕೊಂಡ್ಬಿಟ್ಟು ನಾನೇ ಆರ್ಗ್ಯೂ ಮಾಡ್ಕೋತೀನಿ ಅಂತ ಮಾಡ್ಕೊಳಕ್ಕಾಗಲ್ಲ. ಎಂಥ ಒಳ್ಳೆ ಲಾಯರು ಕೂಡ ತನ್ನ ಕೇಸಿ ಇನ್ನೊಬ್ಬರ ಹತ್ರ ಹೋಗೋದಕ್ಕೆ ಬೆಟರ್ ಅಂತ ಅಂದ್ಬಿಟ್ಟು ಅನ್ಕೊಳ್ತಾನೆ. ಹಾಗೇನೆ ಯಾರೂ ಕೂಡ ಪುಸ್ತಕ ನಂಗೆ ಇಂಗ್ಲಿಷ್ ಬರದೆ ಏನಂತೆ, ಮೆಡಿಸಿನ್ ಪುಸ್ತಕ ಓದ್ದ, ಮೆಡಿಸಿನ್ ನಾನೇ ಪ್ರಿಪೇರ್ ಮಾಡ್ಕೊಂಡ ತಗೊಂಡ ಅಂತ ಅಂದ್ಬಿಟ್ಟು ಯಾವನು ಮಾಡ್ಕೊಳಕ್ಕಾಗೋದಿಲ್ಲ. ಒಬ್ಬ ಡಾಕ್ಟ್ರೇ ಆದ್ರೂ ಇನ್ನೊಬ್ಬ ಡಾಕ್ಟರ್ ಹತ್ರನೇ ಹೋಗೋದಕ್ಕೇನೆ ಪ್ರಿಫರ್ ಮಾಡ್ತಾನೆ. ತನಗೆ ಗೊತ್ತಾಗತ್ತೆ ಇಂದ ಔಷಧಿಗಳು ತಗೊಳಕ್ಕೆ ಹೋಗೋದಿಲ್ಲ. ಆಬ್ಜೆಕ್ಟಿವಿಟಿ ಬರಲ್ಲ. ಯಾವ ಅಸ್ಟ್ರಾಲಜರು ತನ್ನ ಜಾತಕ ಅಂತಾನೆ ನೋಡ್ಕೊಂಡ್ಬಿಟ್ಟು ನಂಗೆಲ್ಲ ಗೊತ್ತಾಗೋಯ್ತು ಅಂತ ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನಮಗೆ ಆ ಆಬ್ಜೆಕ್ಟಿವಿಟಿ ಅನ್ನೋದು ಬರದೇನೆ ನಮ್ಮ ಬಗ್ಗೆ ನಾವು ಯಾವ ನೆಗೆಟಿವ್ ಫೇಸ್ ಮಾಡಕ್ಕೆ ನಾವು ಇಷ್ಟಪಡೋದಿಲ್ಲ. ಬಗ್ಗೆ ಒಂದು ಪಾಸಿಟಿವ್ ಪಿಕ್ಚರೇ ಇಟ್ಕೊಂಡೇ ಹೊರಡೋ ಹಂಗಾಗ್ಬಿಡತ್ತೆ. ಆದ್ರೆ ನಮ್ಮಲ್ಲಿ ಏನು ದೋಷಗಳಿದೆ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಒಬ್ಬ ಟೆಕ್ನಿಕಲ್ ಮ್ಯಾನ್ ಅದನ್ನ ಹೇಳಬೇಕಾಗುತ್ತೆ. ಇದು ಒಳ್ಳೆಯ ಡಾಕ್ಟರು, ಒಳ್ಳೆಯ ಲಾಯರು, ಒಳ್ಳೆಯ ನಿಜವಾದಂತಹ ಪುರೋಹಿತನು, ಮಾರ್ಗದರ್ಶಿಯಾದಂತಹ ಬ್ರಾಹ್ಮಣನು, ಹೀಗಿದ್ದ ಪಕ್ಷದಲ್ಲಿ ಈ 3 ಕೂಡ ಒಳ್ಳೆಯ ಪರಿಣಾಮಗಳನ್ನು ಉಂಟು ಮಾಡುವಂಥದ್ದು, ನಮ್ಗೆ ಸರಿಯಾದ ಹಾದಿ ಸಿಗುವಂತಹದ್ದು. ಇದಿಲ್ಲದೆ ಹೋದ ಪಕ್ಷದಲ್ಲಿ ಅದಕ್ಕೆ ಒಬ್ಬ ಒಂದು ಹೇಳ್ತಾನ, ಏನಂತಂದ್ರೆ ಯಾವನೋ ಒಬ್ಬ ಗೋಡೆ ಮೇಲೆ ಬರ್ನಂತೆ ಒಬ್ಬ ಲಾಯರ್, ಐ ಪ್ಲೀಡ್ ಫಾರ್ ಆಲ್ ಅಂತಂದ್ಬಿಟ್ಟು. ಆದ್ರೆ ಈ ಕಡೆ ಒಬ್ಬ ಡಾಕ್ಟರು ಬಂದ್ಬಿಟ್ಟು ಐ ಪ್ರಿಸ್ಕ್ರೈಬ್ ಫಾರ್ ಆಲ್ ಅಂತ ಬರ್ನಂತೆ. ಆಮೇಲೆ ಒಬ್ಬ ಪ್ರೀಸ್ಟ್ ಅದಕ್ಕೆ ಕೆಡೆ ಬರ್ಬಿಟ್ಟು ಐ ಪ್ರೇ ಫಾರ್ ಆಲ್ ಅಂತ ಬರ್ನಂತೆ. ಇದಿಷ್ಟು ಓದ್ಬಿಟ್ಟು ಕಾಮನ್ ಮ್ಯಾನು ಐ ಪೇ ಫಾರ್ ಆಲ್ ಅಂತ ಬರ್ನಂತೆ. ಸೊ ಬರೀ ಇಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ. ಯಾಕೆ ಅಂತಂದ್ರೆ ಇದೆಲ್ಲಾನು ಎಲ್ಲಿ ಟೆಕ್ನಿಕಲ್ ಆಗ್ಬಿಡುತ್ತೋ ಅವಾಗ ನನಗೇನ್ ಸರಿ ಅಂತ ನೀವೇ ಹೇಳಿಪಾ ಅಂತ ಹೇಳುವಂತ ಪರಿಸ್ಥಿತಿ ಬರುತ್ತೆ. ಅರ್ಜುನನಿಗೂ ಅದೇ ಪರಿಸ್ಥಿತಿ ಬರೋದಂತದ್ದು ಆಯ್ತಾ. ಮೊದಲು ಕೃಷ್ಣನಿಗೆ ಹಿಂಗಾಗ್ಬಿಡಲ್ವಾ, ಹಂಗಾಗ್ಬಿಡಲ್ವಾ, ಅದು ತಪ್ಪಲ್ವಾ, ಅದು ಕೆಟ್ಟದಲ್ವಾ ಅಂತೆಲ್ಲ ಹೇಳ್ತಾನೆ. ಆದ್ರೆ ಅವನಿಗೆ ಡೀಪ್ ಕನ್ವಿಕ್ಷನ್ ಇದ್ದಿದ್ದ ಪಕ್ಷದಲ್ಲಿ ಅದೆಲ್ಲವೂ ಕೂಡ ಹಿ ವುಡ್ ಹ್ಯಾವ್ ಸ್ಟುಡ್ ಬೈ ದಟ್. ಇಷ್ಟೆಲ್ಲ ಹೇಳ್ಬಿಟ್ಟು ನನಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ, ಧರ್ಮ ಸಮ್ಮೂಢ ಚೇತಾಹ ಆದ್ರೆ ಎಚ್ಛ್ರೇಯಸ್ತಾ ನಿಶ್ಚಿತಂ ಬ್ರೂಹಿ ತನ್ಮೆ. ಸೊ ನನಗೆ ಯಾವುದು ಶ್ರೇಯಸ್ಕರೋ ಅದು ನೀನೇ ಡಿಸೈಡ್ ಮಾಡಿ ನೀನೇ ಹೇಳ್ಬಿಡು ಅಂತ ಹೇಳುವಂತಹದ್ದು ಬರುತ್ತೆ. ದಿಸ್ ಶೋಸ್ ದಟ್ ಹಿ ಡಸ್ ನಾಟ್ ಹ್ಯಾವ್ ವೆರಿ ಕ್ಲಿಯರ್ ಕನ್ವಿಕ್ಷನ್. ಅಂದ್ರೆ ಥಿಂಕಿಂಗ್ ನಲ್ಲಿ ಕ್ಲಾರಿಟಿ ಬರಬೇಕು. ಅದನ್ನ ಈ ಅಭ್ಯಂಕರ ಶಾಸ್ತ್ರಿಗಳು ಅದನ್ನ ತುಂಬಾ ಚೆನ್ನಾಗಿ ಅದನ್ನ ಹೇಳ್ತಾರೆ. ಅದು ಬಾರೋಡ್ ವಿಸ್ಡಮ್ ಅಂತ ಹೋಗ್ಬಿಟ್ಟಾಗ ಬಹಳಷ್ಟು ಕನ್ಫ್ಯೂಷನ್ಗೆ ಲೀಡ್ ಮಾಡುತ್ತೆ. ಅದು ನಮಗೆ ಗೊತ್ತು ಅಂತ ಅನ್ಕೊಂಡ್ಬಿಡ್ತೀವಿ, ನಮಗೆ ಗೊತ್ತಿಲ್ಲ ಅನ್ನೋದೇ ಗೊತ್ತಾಗೋದಿಲ್ಲ. ಒಬ್ಬ ಸ್ಟೂಡೆಂಟ್ ನನ್ನ ಹತ್ರ ಒಂದ್ಸಲ ಬಂದು ಸ್ವಲ್ಪ ಸ್ಪಿರಿಟೆಡ್ ಆಗಿ ಅವನಚೂರು ಓದ್ಕೊಂಡ್ಬಂದ್ಬಿಟ್ಟಿದ್ದಾನೆ. ಓದ್ಕೊಂಡ್ಬಂದ್ಬಿಟ್ಟು ನನ್ನ ಮೇಲೆ ಅದನ್ನ ತಾನು ಎಷ್ಟು ಇಂಟೆಲಿಜೆಂಟು ಬ್ರೈಟು ಅಂತ ತೋರಿಸ್ಕೊಳ್ಬೇಕು ಅನ್ನುವಂತಹ ಸ್ಪಿರಿಟ್. ಅದಕ್ಕೆ ಅವನು ಶುರು ಮಾಡ್ದ, ಈ ಜಗತ್ತೆಲ್ಲ ಮಿಥ್ಯೆ ಆದ್ರಿಂದ ಅಂತ ಶುರು ಮಾಡ್ದ. ಸರಿ, ನಾನು ಅವನು ಹೇಳೋದೆಲ್ಲ ಸ್ವಲ್ಪ ಕೇಳಿಸ್ಕೊಂಡೆ. ಆಮೇಲೆ ನಾನೇನಾದ್ರು ಮಾತಾಡ್ಬೋದಾ ಅನ್ನೋದೇ, ಹೇಳಿ ಸರ್ ಅಂತ ಹೇಳಿದ. ಜಗತ್ತು ಮಿಥ್ಯೆ ಅಂತ ನೀನು ಅನುಭವಕ್ಕೆ ಏನಾದ್ರು ಬಂದಿದ್ದೀನಪ್ಪ ಅಂತ ಕೇಳಿದೆ. ಏನ್ ಸರ್ ಹಿಂಗೆ ಹೇಳ್ತೀರಾ? ನಿನ್ನ ಅನುಭವದಿಂದ ಮಾತಾಡ್ತಾ ಇದೆಯೋ ಅಥವಾ ಹೇಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಕೇಳಿದೆ ಅಂದೆ. ಇಲ್ಲ ಸರ್, ಎಲ್ಲ ಗ್ರೇಟ್ ಮೆನ್ ಹಂಗೆ ಹೇಳಿದ್ದಾರೆ. ಗ್ರೇಟ್ ಮೆನ್ ಎಲ್ಲ ಹೇಳೇ ಇದ್ದಾರಪ್ಪ, ಅದನ್ನ ಅವ್ರು ಗ್ರೇಟ್ ಮೆನ್ ಹೇಳಿಲ್ಲ ಅಂತ ನಾನು ಹೇಳಿಲ್ಲ. ನಿನ್ನ ಅನುಭವಕ್ಕೆ ಏನಾದ್ರು ಬಂದಿದೆಯಾ? ದಟ್ ಅನ್ಸೆಟಲ್ಡ್ ಹಿಮ್ ಸೋ ವೆರಿ ಮಚ್. ಅವನಿಗೆಲ್ಲ ಮುಖ ಎಲ್ಲ ಬೆವರು ಬರಕ್ ಶುರು ಆಗೋಯ್ತು, ಅವನಿಗೆ ಕೋಪ ಬರಕ್ ಶುರು ಆಗೋಯ್ತು. ಅಂದ್ರೆ ನಾ ಹೇಳೋದು, ಎಷ್ಟೋ ಸಂದರ್ಭಗಳಲ್ಲಿ ಮಹಾತ್ಮರ ಮಾತುಗಳನ್ನ ಅದು ಏನು ಅಂತ ಕರೆಕ್ಟಾಗಿ ಸ್ಪಿರಿಟ್ ತಿಳ್ಕೊಳ್ಳದೇನೆ ನಾವು
ನಮ್ಮ ಅನುಭವವೇ ಏನೋ ಅನ್ನೋ ತರಹದಲ್ಲಿ ತಗೊಂಡು ಹೋದ ಪಕ್ಷದಲ್ಲಿ ಇಟ್ ಡಸಂಟ್ ಲೀಡ್ ಅಸ್ ಟೇಕ್ ಅಸ್ ಟೂ ಫಾರ್. ಅಲ್ಲಿ ಕ್ಲಾರಿಟಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ದೇರ್ ಆರ್ ಗ್ಯಾಪ್ಸ್ ಇನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಂದ್ರೆ ಕೆಲವು ಪ್ಯಾಚ್ಗಳಲ್ಲಿ ಕೆಲವು ಕಡೆ ಚೆನ್ನಾಗಿದೆ ಅಷ್ಟೇ, ಅಷ್ಟು ಬಿಟ್ಟರೆ ಬಿಗಿನಿಂಗಿಂದ ಹಿಡಿದು ಕೊನೆಯ ತನಕನೂ ಒಂದು ಅನುಸ್ಯೂತವಾದಂತಹ ಲಾಜಿಕ್ ಸ್ಟೆಪ್ ಬೈ ಸ್ಟೆಪ್ ಅದು ನಮಗೆ ಮನಸ್ಸಿಗೆ ಬರಬೇಕು. ಆವಾಗ ಅದು ಗೊತ್ತಾಗುತ್ತೆ. ಇದ್ದೇ ಹೋದ ಪಕ್ಷದಲ್ಲಿ ಒಬ್ಬ ಜರ್ನಲ್ ಎಡಿಟರ್ಗೆ, ಮ್ಯಾಗಝಿನ್ ಎಡಿಟರ್ಗೆ ಹೋಗ್ಬಿಟ್ಟು ಒಂದು ಆರ್ಟಿಕಲ್ ಕೊಟ್ಟನಂತೆ. ಅವನ ಥರ ಆಗುತ್ತೆ. ಆರ್ಟಿಕಲ್ ಕೊಟ್ಬಿಟ್ಟು ಅವ್ನು ಹೇಳಿದಂತೆ, ನನ್ನ ಆರ್ಟಿಕಲ್ ನೀವು ಪಬ್ಲಿಷ್ ಮಾಡ್ತೀರಾ ಅಲ್ವಾ ಅಂತಂದ್ಬಿಟ್ಟು. ಅದಕ್ಕೆ ಅವ್ರು ನಾನು ನೋಡ್ಬೇಕಪ್ಪ ಏನಿದೆ ಅಂತಂದ್ಬಿಟ್ಟು ಒಂದು 2-3 ದಿವಸ ಬಿಟ್ಕೊಂಡು ಬಾ ನಾ ಹೇಳ್ತೀನಿ ಅಂತಂತೆ. ಒಂದು 2-3 ದಿವಸ ಬಿಟ್ಕೊಂಡು ಇವನು ಹೋದ್ನಂತೆ. ಈಸ್ ನಾಟ್ ಮೈ ಆರ್ಟಿಕಲ್ ಬ್ರೈಟ್ ಅಂಡ್ ಒರಿಜಿನಲ್ ಅಂತ ಕೇಳಿದಂತೆ. ಇಟ್ ಈಸ್ ಬ್ರೈಟ್ ಅಂಡ್ ಒರಿಜಿನಲ್ ಬಟ್ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ಅಂತ ಹೇಳಿದಂತೆ. ವಾಟ್ ಇಸ್ ದಿ ಪ್ರಾಬ್ಲಮ್? ಇಫ್ ಇಟ್ ಇಸ್ ಬ್ರೈಟ್ ಅಂಡ್ ಒರಿಜಿನಲ್ ಯು ಶುಡ್ ಹ್ಯಾವ್ ಪಬ್ಲಿಷ್ಡ್ ಇಟ್. ವಾಟ್ ಇಸ್ ದಿ ಪ್ರಾಬ್ಲಮ್ ಅಂತ ಕೇಳಿದಂತೆ. ದಿ ಪ್ರಾಬ್ಲಮ್ ಈಸ್ ವೆರಿ ಸಿಂಪಲ್. ವೇರ್ ಇಟ್ ಈಸ್ ಬ್ರೈಟ್ ಇಟ್ ಈಸ್ ನಾಟ್ ಒರಿಜಿನಲ್ ಅಂಡ್ ವೇರ್ ಇಟ್ ಇಸ್ ಒರಿಜಿನಲ್ ಇಟ್ ಈಸ್ ನಾಟ್ ಬ್ರೈಟ್ ಅಂತ. ಅಂದ್ರೆ ಬೇರೆ ಬೇರೆ ಚೆನ್ನಾಗಿರುವಂತವ್ರ ಮಾತುಗಳನ್ನ ಏನೇನೋ ಮೊದಲು ಸೇರಿಸ್ಕೊಂಡ್ಬಿಟ್ಟು ಮಾಡ್ಬಿಟ್ಟು ತಂದು ಅಂತ ಇವನ್ ಎಲ್ಲಿ ಬರುತ್ತೋ ಅಲ್ಲೆಲ್ಲಾನು ಹೋಪ್ಲೆಸ್ಸು, ಅಲ್ಲೆಲ್ಲ ಕ್ಲಾರಿಟಿ ಇಲ್ಲ, ಅಲ್ಲೆಲ್ಲ ಲಾಜಿಕಲ್ ಆಗಿಲ್ಲ, ಈ ಥರದ್ದೆಲ್ಲ ಇರುವಂತಹದ್ದು. ಹಾಗೆ ಈ ಥರ ಹಾಚ್ ಪಾಚ್ ವರ್ಕ್ ಆದಾಗ ಆ ಮನಸ್ಸಿನಲ್ಲಿ ಸ್ಪಷ್ಟತೆ ಅನ್ನೋದು ಬಂದಿರೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಅವನಿಗೆ ಕೊಡುವಂಥ ಟೈಟ್ಲ್ ಒರಿಜಿನಲ್ಗೆ ಪ್ರಜ್ಞಾ ವಾದಾಂಶ ಭಾಷಸೆ ಅಂತ. ನೀನು ಪ್ರಜ್ಞೆಯ ವಾದವನ್ನ ನೀನು ಮಾತಾಡ್ತಾ ಇದೆಯಪ್ಪ, ಅದನ್ನ ಹೇಳ್ತಾ ಇದೆಯಾ ನೀನು ಅಂದ್ರೆ ಏನು ಅಂದ್ರೆ ಒಂಥರ ಕೊಟೇಶನ್ ಅಂದಿದ್ದಂಗೆ ಅದು. ಸೊ ಅವರು ಇವರು ಹೇಳಿರುವಂತೆ ಹೀಗಾಗ್ಬಿಡುತ್ತಂತೆ ಅಂತೆಲ್ಲ ಹೇಳೋ ಒಂದು ದೊಡ್ಡ ಲಿಸ್ಟೇ ಹೇಳ್ತಾನೆ ಅವನು. ಸರಿ, ಪ್ರದುಷ್ಯಂತ ಕುಲಸ್ತ್ರೀಯ ಸ್ತ್ರೀಷು ದುಷ್ಟ ಸುವಾರ್ಷ್ಣೇಯ ಜಾಯತೆ ವರ್ಣ ಸಂಕರ, ಸರಿ ಹೀಗೆಲ್ಲ ಹೇಳ್ಬಿಟ್ಟು ಆಮೇಲೆ ಪತಂತೆ ಪಿತರೋ ಹೇಷ ಅಮೃತ ಪಿಂಡೋದಕ ಕ್ರಿಯಾ, ದೊಡ್ಡ ಲಿಸ್ಟೇ ಹೇಳ್ತಾನೆ. ಎಲ್ಲ ಲಾಜಿಕಲ್ ಆಗಿದೆ, ಅವನು ಹೇಳಿರೋದೆಲ್ಲ ಲಾಜಿಕಲ್ ಆಗಿದೆ. ಆದರೆ ಅದು ಅವನದ್ದೇ ಲಾಜಿಕ್ ಯಾವಾಗಲೂ ನಮ್ಮದನ್ನಾಗಿ ನಾವು ಮಾಡ್ಕೊಳ್ಬೇಕು. ನಮ್ಮ ಬುದ್ಧಿ ಅದಕ್ಕೆ ಹೂಗುಟ್ಟಬೇಕು. ಹೌದು, ನನ್ನ ಮನಸ್ಸಿದ್ನ ಒಪ್ಪತ್ತೆ, ಪೂರ್ಣವಾಗಿ ಒಪ್ಪತ್ತೆ ಅನ್ನೋ ಥರದಿರಬೇಕು. ಮತ್ತು ಅದಕ್ಕೋಸ್ಕರನೇ ಶ್ರವಣ, ಮನನ, ನಿಧಿಧ್ಯಾಸನ ಅನ್ನೋಂಥ 3 ಸ್ಟೆಪ್ನ ಹೇಳುವಂಥದ್ದು. ಆ ಮನನ ಅನ್ನೋ ಸ್ಟೆಪ್ನಲ್ಲಿ ನಾವು ಅದನ್ನು ಅಳೆದು ಸುರಿದು ಹೌದಾ ಇದು ಹೀಗೇನಾ ಅನ್ನೋದನ್ನ ಮತ್ತೆ ಮತ್ತೆ ವಿಮರ್ಶೆ ಮಾಡಿ ಬರಬೇಕು. ಅದಕ್ಕೋಸ್ಕರನೇ ಉಪನಿಷತ್ತಿನಲ್ಲಿ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಕೇಳಿರೋದು ಉಪನಿಷತ್ತು ತುಂಬಾ ಒಳ್ಳೇದು ಅಂತ ಅಂದ್ಬಿಟ್ಟು ಅಂತ. ನಿಮ್ಮಲ್ಲಿ ಕೆಲವರು ಕೇಳಿರಬಹುದೇನೋ ಆಸುರಿ ಉಪನಿಷತ್ತು ಅಂತ ಒಂದಿದೆ. ಏನು ಅಸುರರಿಗೆ ಸಂಬಂಧಪಡುವಂಥ ಉಪನಿಷತ್ತು ಅಂತ ಅದು ಬೇರೆ ಇದೆಯಾ, ಅಸುರರಿಗೂ ಉಪನಿಷತ್ತು ಇದೆಯಾ ಅಂತ ನಮ್ಗೆ ಅನಿಸ್ಬೋದು. ಏನಿಲ್ಲ, ಒಂದ್ಸರ್ತಿ ಇಂದ್ರ ಪ್ರಜಾಪತಿ ಹತ್ರ ಇದಕ್ಕೆ ಅಂತ ಏನೋ ವಿದ್ಯೆಯನ್ನು ಹೇಳ್ಕೊಡುತ್ತೆ, ತತ್ವವನ್ನು ಉಪದೇಶ ಮಾಡು ಅಂತಂದ್ಬಿಟ್ಟು ಅಂತ ಹೋದ್ನಂತೆ. ಇಂದ್ರನು ಮತ್ತೊಬ್ಬ ಅಸುರನು ಹೋದ್ರಂತೆ. ಅವನು ಹೋದಾಗ ನಮಗೆ ಆತ್ಮಜ್ಞಾನ ಉಂಟಾಗಬೇಕು ಅಂತ ಕೇಳಿದಂತೆ. ಆಯ್ತಪ್ಪ ಹೇಳ್ತೀನಿ ಅಂತಂದ್ಬಿಟ್ಟು ಅವನೇನು ಮಾಡಿದ್ದಾನೆ ಅಂದರೆ, ಬನ್ನಿ ತೋರಿಸಿ ನಿಮಗೆ ಆತ್ಮಜ್ಞಾನ ಉಂಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಹತ್ರದಲ್ಲೊಂದು ಬಾವಿಯಲ್ಲಿ ಬಗ್ ನೋಡಿ ಅಂತ ಹೇಳ್ತಾನೆ. ಅವರಿಬ್ರಿಗೂ ತಮ್ಮ ಪ್ರತಿಬಿಂಬಗಳು ಕಾಣಿಸುತ್ತೆ. ಆಯ್ತಾ, ಇದೇಪ ಆತ್ಮ ಅಂತ ಹೇಳ್ತಾನೆ. ಆತ್ಮ ಅಂದ್ರೆ ತಾನಲ್ವಾ, ಅದು ತನ್ನಂತಾನೆ ಅಲ್ಲಿ ಕಂಡಿರುವಂಥದ್ದು. ಆದ್ರಿಂದ ನನಗೆ ಆತ್ಮಜ್ಞಾನ ಉಂಟಾಯಿತು ಅಂತಂದ್ಬಿಟ್ಟು ಅವನು ವಾಪಸ್ ಹೋದ್ನಂತೆ. ಇಂದ್ರನೂ ವಾಪಸ್ ಹೋಗ್ತಾನೆ. ಹೋದವನು ಯಾಕೋ ಸರಿ ಹೋಗ್ಲಿಲ್ವಿಲ್ಲ ಇದು ಸರ್, ನಂಗೆ ಡೌಟ್ ಇದೆ ಸರ್ ಅಂತ ವಾಪಸ್ ಬಂದಂತೆ. ಸ್ವಲ್ಪ ಕಾಲ ಆದ್ಮೇಲೆ ಅವನು ಇಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಿ ಆನ್ಸರ್ ಆಫ್ ದಿ ಗುರು, ವಾಪಸ್ ಬಂದಂತೆ. ಅದಕ್ಕೆ ಅವನು ಗುರು ಹೇಳಿದಂತೆ, ಅದೇ ಹೀಗೆ ಬಂದಾಗ್ಲೇನೆ ವಿಷಯವನ್ನು ತಿಳಿಸ್ಕೊಡೋಣ ಅಂತ ನಾನು ಅಷ್ಟಕ್ಕೆ ನಿಲ್ಲಿಸ್ಕೊಂಡಿದ್ದು ಅಂದ್ಬಿಟ್ಟು. ವೇರ್ ಆಸ್ ದಿ ಅದರ್ ಫೆಲೋ ಆಯ್ತಾ, ಅವನು ಹ್ಯಾಪಿ ಗೊತ್ತಾಗೋಯ್ತು ನನಗೆ ಆನ್ಸರ್ ಸಿಕ್ಬಿಡ್ತು ಅಂತ ಅಂದ್ಬಿಟ್ಟು ಅಷ್ಟಕ್ಕೆ ಮುಗಿಸ್ಕೊಂಡು ಹೋಗಿದ್ದಾನೆ ಅದನ್ನ ಅವನು. ಅಂದ್ರೆ ಅವಾಗ ಎಷ್ಟೋ ಸಂದರ್ಭಗಳಲ್ಲಿ ಅವರವರ ಲೆವೆಲ್ ನೋಡಿ ಕೊಡಬೇಕಾಗುತ್ತೆ. ಮತ್ತು ಅವರವರ ಸಂಕಲ್ಪಗಳು ಹೇಗಿದೆ, ಅವರ ಯೋಗ್ಯತೆಗಳು ಹೇಗಿದೆ, ಮುಂದೆ ಅದರಿಂದ ಇದರಲ್ಲೂ ಬರುತ್ತೆ. ಕೆಲವು ಒಂದು ಅನಾಲಜಿ ಇವ್ರು ಕೊಟ್ಟಿಲ್ಲ, ಆದ್ರೂ ಅದನ್ನ ಈಗ ಅದಕ್ಕೆ ಹತ್ರ ಬರುವಂತ ಒಂದು ಐಡಿಯಾ ಇದ್ರ ಕಡೆ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ಒಬ್ಬ ಗುರು ಜಟ್ಟಿ ವಿದ್ಯೆಯಲ್ಲಿ ಗುರು ಆಗಿದ್ದಂಥವನು. ತನ್ನ ಹಳ್ಳಿಯಲ್ಲಿ ತುಂಬ ಜನ ಅವನ ಹತ್ರ ಬಂದು ಕಲ್ತ್ಕೊಂಡು ಹೋದಂಥವ್ರು. ಎಲ್ಲರೂ ಕೂಡ ಅವನ ವಿದ್ಯೆಯ ಪಾರಂಗತತೆ ಮತ್ತು ಅವನ ವಿನಯ, ಅವನ ಸದ್ಗುಣಗಳು, ಈ ಎಲ್ಲ ಕಾರಣಗಳಿಂದಲೂ ಅವನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡಿದ್ರು. ಆದರೆ ಒಬ್ಬ ಶಿಷ್ಯ ಮಾತ್ರ ವಿದ್ಯೆಯನ್ನೆಲ್ಲ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದ, ಎಲ್ಲರಿಗಿಂತಲೂ ಚೆನ್ನಾಗಿ ಕಲ್ತ್ಕೊಳ್ತಾ ಇದ್ದ. ಸರಿ, ಆದರೆ ಒಂದು ದಿವಸ ಇದ್ದಕ್ಕಿದ್ದಂಗೆ ಊರಿನಲ್ಲಿ ಒಂದು ಘೋಷಣೆ ಹೊಡಿಸ್ಬಿಟ್ಟ. ಈ ಊರಿನಲ್ಲಿ
ನಿಜವಾದ ಜಟ್ಟಿ ನಾನೇ, ಯಾರೂ ಅಲ್ಲ. ಯಾರು ಬೇಕಾದ್ರೂ ನಾನು ಚಾಲೆಂಜ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಮೈ ಗುರು. ಎಲ್ಲಾರು ಅಯ್ಯೋ ಅಯ್ಯೋ ಹಿಂಗೆ ಹೇಳ್ತೀಯ ಅಂತ, ಗುರುಗಳೇ ನೋಡಿ ನಿನ್ನೆ ತನಕ ನಿಮ್ಮ ಹತ್ರ ಪಾಠ ಕಲ್ತವನು ಇವತ್ತು ಹಿಂಗೆ ಹೇಳ್ತೀಯಾನಲ್ಲ, ಅಯ್ಯೋ ಹೇಳ್ಕೊಂಡು ಹೋಗ್ಲಿ ಬಿಡು ಅಂತೆ. ಇಲ್ಲ ಗುರುಗಳೇ, ಇಲ್ಲ ಅದಕ್ಕೇನಾದ್ರು ಮಾಡಲೇಬೇಕು, ನಮ್ಗೆ ಸಹಿಸ್ಕೊಳಕ್ ಆಗೋದಿಲ್ಲ, ತಮ್ಮಂತ ಅವ್ರ ಬಗ್ಗೆ ಅವನು ಈ ರೀತಿ ಅವಮಾನಕರವಾಗಿ ಮಾತನಾಡುವಂಥದ್ದು ನಮ್ಮ ಕೈಲಿ ಸಹಿಸ್ಕೊಳಕ್ ಆಗೋದಿಲ್ಲ, ಇದಕ್ಕೇನಾದ್ರು ಮಾಡಲೇಬೇಕು ಅಂತೆ. ಗುರು ತುಂಬಾ ವೃದ್ಧನಾಗ್ಬಿಟ್ಟಿದ್ದಾನೆ, ಇವನು ಶಿಷ್ಯ ಯುವಕ. ಎಲ್ರಿಗೂ ವರಿ ಏನು ಅಂತ ಹೇಳಿದ್ರೆ, ಇಷ್ಟು ವಯಸ್ಸಾಗ್ಬಿಟ್ಟಿರೋದ್ರಿಂದ ಇವನು ಒಂದ್ ನಿಮಿಷಕ್ಕೆ ಅವ್ರನ್ನ ಬೀಳಿಸ್ಬಿಡ್ತಾನೆ ಜಟ್ಟಿ ವಿದ್ಯೆಯಲ್ಲಿ. ಆದ್ರಿಂದ ಏನ್ ಮಾಡೋದು, ಇಂಥ ಪರಿಸ್ಥಿತಿ ಬಂದ್ಬಿಡ್ತಿಲ್ಲ. ವಿದ್ಯೆನ ಕಲ್ತ್ಕೊಂಡು ಹಿಂಗೆ ಇಷ್ಟೊಂದು ಗುರುದ್ರೋಹನ ಹಿಂಗೆ ಮಾಡೋದ, ಗುರುನೇ ಹಿಂಗೆ ಪಬ್ಲಿಕ್ ಆಗಿ ಹಿಂಗೆ ಬಂದು ಚಾಲೆಂಜ್ ಮಾಡಿ. ಸರಿ ಏನ್ ಮಾಡೋದು ಅಂತ ಗುರು ಹೇಳಿದಂತೆ, ಅಯ್ಯೋ ಅದಕ್ಕೆಲ್ಲ ಯಾಕಪ್ಪ ಯೋಚನೆ ಮಾಡ್ತೀರಾ ನೀವು ಅಂತ. ಇಲ್ಲ ಇವನು ಪಾಠ ಕಲಿಸ್ಲೇಬೇಕು ಅಂತ ಹೇಳಿದ್ದಕ್ಕೆ, ಆಯ್ತು ನಾಳೆ ಬರೋದಕ್ಕೆ ಹೇಳಿ ಇವನ್ನ, ಅದು ಅಖಾಡದಲ್ಲೇ ತೀರ್ಮಾನ ಆಗಲಿ ಅಂತ. ಗುರುಗಳೇ ತಾವು ಇಸಲಿ ಮಾಡೋಕ್ಕಾಗುತ್ತಾ ಅಂತ. ಆಯ್ತಪ್ಪ ವ್ಯವಸ್ಥೆ ಮಾಡಿ ನೀವು, ಬರ್ತೀನಿ ನಾನು ಅಂತ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್ ಅಂತ ಆಯ್ತು. ನೆಕ್ಸ್ಟ್ ಡೇ ಎಲ್ಲರೂ ಸೇರಿದ್ರು. ಸರಿ ಅವನು ಹಿಂಗೆ ನನ್ನ ಯಾರು ಚಾಲೆಂಜ್ ಮೀರಿಸೋರಿಲ್ಲ ಅಂತೆಲ್ಲ ಚಾಲೆಂಜ್ ಮಾಡ್ದ. ಕೊನೆಗೆ ಗುರುಗಳು ಬಂದ್ರು ಅವ್ರನ್ನು ನಾನು ಸಿದ್ಧ ಅಂತ ಅಂದ್ಬಿಟ್ಟು ಎಲ್ಲ ಶುರು ಮಾಡ್ದ. ಸರಿ ಹಂಗೆ ಕಾಳಗ ಶುರುವಾಯಿತು. 2 ನಿಮಿಷದಲ್ಲಿ ಗುರುಗಳನ್ನ ಬೀಳಿಸ್ಬಿಟ್ರು. ಗುರುಗಳೇ ನನಗೆ ನೀವು ಈ ಪಟ್ಟು ಹೇಳ್ಕೊಟ್ಟಿರ್ಲಿಲ್ಲ. ಇಲ್ಲಪ್ಪ, ಇದು ನಿನ್ನ ಮೊದಲನೇ ದಿವಸದಿಂದ ನೋಡೋದ್ರಿಂದಾಗ್ಲೇನೆ ನಿನ್ನಲ್ಲಿ ಈ ತರಹ ಪ್ರವೃತ್ತಿ ಇದೆ ಅಂತ ಗೊತ್ತಿತ್ತು, ಅದಕ್ಕೆ 1-2 ವಿಷಯ ಹಂಗೆ ಉಳಿಸ್ಕೊಂಡಿದ್ದೆ ನಾನು. ಅದರಿಂದ ಆಮೇಲೆ ತಪ್ಪಾಯ್ತು ಗುರುಗಳೇ ಅಂತ ಹೇಳಿ ಅವನು ತಿದ್ದುಕೊಂಡ ಅಂತಂದ್ಬಿಟ್ಟು ಅಂತ ಬರುತ್ತೆ. ಹಾಗೆ ವಿದ್ಯೆಯನ್ನ ಕಲಿತು ಹೀಗೆ ಗುರುವಿಗೆ ತಿರುಮಂತ್ರ ಹಾಕಕ್ಕೆ ಹೊರಡ್ತೀನಿ ಅಂತ ಹೋಗುವಂತಹ ಪ್ರವೃತ್ತಿಗಳೆಲ್ಲ ಇರುವಂತಹವರೆಲ್ಲ ಇರ್ತಾರೆ. ಅದಕ್ಕೋಸ್ಕರನೇ ತಪಸ್ವಿ ಅಲ್ಲದೆ ಇರುವಂತಹವನಿಗೆ ಇದನ್ನ ಕೊಡಬೇಡ ಅಂತ ಹೇಳೋದು. ಆದರೂ ಕೂಡ ಭಗವದ್ಗೀತೆ ಅನ್ನುವಂಥದ್ದು ಮೋಕ್ಷದ ಅಪೇಕ್ಷೆ ತೀವ್ರವಾಗಿ ಇಲ್ಲದೆ ಇರುವಂತಹವರಿಗೆ ಕೂಡ ಅದು ಹೇಗೆ ದಾರಿ ತೋರಬಲ್ಲದು ಅನ್ನುವಂಥದ್ದನ್ನ ಈಗಂತ ತುಂಬಾ ಚೆನ್ನಾಗಿ ತಿಳಿಸಿದೆ ಅಂತಂದ್ಬಿಟ್ಟು ಅದು ತಿಳಿಸ್ತಾರೆ. ಅತಏವ ಯಸ್ಯಾಹ ಭಗವದ್ಗೀತಾಯಾಹ ಉಪಯೋಗ ಭೂಯಸಾಂ ಜನಾನಾಂ ಜಾಯತೆ. ತುಂಬಾ ಮಂದಿಗೆ ಇದು ಉಪಯೋಗಕಾರಿಯ ಅಂತಹ ಈ ಕೃತಿ ಅಂತಂದ್ಬಿಟ್ಟು ಹೇಳ್ತಾರೆ. ಅದರಲ್ಲಿ ಈ ಮೋಕ್ಷೇಚ್ಛ ಇದೆಯಲ್ಲ ಅದನ್ನ ಅನಲೈಸ್ ಮಾಡ್ತಾರೆ. ನಮ್ಮಲ್ಲಿ ವಿ ಕ್ಯಾನ್ ಐಡೆಂಟಿಫೈ ಅವರ್ ಸೆಲ್ಸ್ ವಿತ್ 3 ಕ್ಲಾಸಿಫಿಕೇಶನ್ಸ್ ಹಿ ಹ್ಯಾಸ್ ಗಿವನ್. 3 ಕ್ಲಾಸಿಫಿಕೇಶನ್ ಕೊಡ್ತಾರೆ ಅವರು. ಮೋಕ್ಷೇಚ್ಛ ಅನ್ನೋದು ಯಾರ್ಯಾರಿಗೆ ಹೆಂಗಿರುತ್ತೆ ಅಂತ ಒಬ್ಬೊಬ್ರಿಗೂ ಒಂದೊಂಥರ ಇರುತ್ತೆ. ಅದರಲ್ಲಿ ಅದು ಹೇಳೋದು ತೀವ್ರ, ಮಧ್ಯಮ, ಮಂದ ಅಂತ 3 ಭೇದ ಅಂತ. ತೀವ್ರ ಅಂದ್ರೆ ತುಂಬಾ ಇಂಟೆನ್ಸ್ ಆಗಿರುವಂತಹದ್ದು, ಮಧ್ಯಮ ಅಂದ್ರೆ ಮಾಡರೇಟ್ ಆಗಿರುವಂತಹದ್ದು, ಮಂದ ಅಂದ್ರೆ ಸಾದಾ ಆರ್ಡಿನರಿ ಆಗಿರುವಂತಹದ್ದು. ಈ ರೀತಿಯಾಗಿ 3 ಇರುವಂತಹವ್ರು. ತತ್ರ ತೀವ್ರೇಚ್ಛಾವಂತಹ ಮೋಕ್ಷವಹ ಅಂಥವ್ರೆಂತಹ ಅಂದರೆ ದೃಢ ವೈರಾಗ್ಯ, ಅವರಿಗೆ ವೈರಾಗ್ಯ ಅನ್ನೋದು ದೃಢವಾಗಿರುತ್ತೆ. ಶರೀರಯಾತ್ರಾ ಮಾತ್ರಾರ್ಥಮೇವ ಕೇವಲಂ ಸಾಂಸಾರಿಕಂ ಕರ್ಮ ಅಗತ್ಯ ಕುರುವಂತಹ, ಸಂಸಾರದ ಕರ್ಮಗಳನ್ನ ವಿಧಿ ಇಲ್ಲ ಮಾಡಬೇಕು, ಸರಿ ಮಾಡ್ತೀನಿ ಅಂತಂದ್ಬಿಟ್ಟು ಅಷ್ಟರಲ್ಲೇ ಇರುವಂತಹವ್ರು, ಶರೀರ ಯಾತ್ರೆಗೋಸ್ಕರ ಮಾತ್ರ ಇರುವಂತಹವ್ರು. ಸಂಸಾರೇ ಅನಾಸಕ್ತಾಹ ಆಹರ್ನಿಶಂ, ಹಗಲು ರಾತ್ರಿ ಬ್ರಹ್ಮಸೂತ್ರ ಪ್ರತಿಪಾದಿತ ದಿಶಾ ಉಪನಿಷದರ್ಥಂ ಶೃಣ್ಣುವಂತಹ, ಬ್ರಹ್ಮಸೂತ್ರಗಳು ಹೇಳುವಂತೆ ಉಪನಿಷದರ್ಥನ್ನ ಅವರು ಭಾವಿಸ್ತಾ ಇರುವಂತಹವರು. ತದರ್ಥ ಮನನಂ ನಿಧಿಧ್ಯಾಸನಂಚ ಕುರುವಂತಿ, ಆ ಶ್ರವಣ ಜೊತೆಗೆ ಮನನವನ್ನು ನಿಧಿಧ್ಯಾಸನವನ್ನು ಅವರು ಮಾಡ್ತಾ ಇರುವಂತಹವರು. ತೇಚ ಶ್ರುತಾರ್ಥ ಚಿಂತನಾಯ ಸಹಾಯತೆಯ ಭಗವದ್ಗೀತಾರ್ಥಂ ಅನುಸಂಧತೆ, ಅದಕ್ಕೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಭಗವದ್ಗೀತೆಯ ಅರ್ಥವನ್ನು ಕೂಡ ನೋಡ್ತಾರೆ. ಏತಾದೃಶ್ಚ ನ ಶತೇಪ್ಯೇಕಃ ಕಿಂತು ಸಹಸ್ರೇಶ್ವೇಕಃ ಕದಾಚಿತ್ ಸ್ಯಾತ್. 100ರಲ್ಲಿ ಒಬ್ಬನೂ ಇಲ್ಲ, 1000ದಲ್ಲಿ ಒಬ್ಬ ಇರಬಹುದು ಈ ಥರದವರು ಅನ್ನೋದು ಒಂದು ಗ್ರೂಪ್. ಇವರೆಲ್ಲ ತೀವ್ರವಾದಂತಹ ಮೋಕ್ಷ ಇಚ್ಛೆ ಉಳ್ಳಂತಹವರು. ಮಧ್ಯಮ ಇಚ್ಛಾವಾಂಸ್ತು, ಅವರದ್ದು ಹೆಂಗೆ ಅಂತ ಹೇಳಿದ್ರೆ ಅವನು ಅವಿರಕ್ತ, ಅವನಿಗೆ ವೈರಾಗ್ಯವಿಲ್ಲ. ಸಂಸಾರೇ ಆಸಕ್ತ, ಸಂಸಾರದಲ್ಲಿ ತುಂಬಾ ಆಸಕ್ತಿ ಇರುವಂತಹವರು. ಶರೀರ ಯಾತ್ರಾರ್ಥಂ ತತ್ಸಂಬಂಧೇನ ಅನ್ಯಚ್ಚ ಕರ್ಮ ಕೊರುವಂತಹ ತದರಿಕ್ತೇ ಕಾಲೇ ಬ್ರಹ್ಮಸೂತ್ರ ಪ್ರತಿಪಾದಿತ ದಿಶಾ ಉಪನಿಷದರ್ಥಂ ಶೃಣುವಂತಹ ಚಿಂತೆ. ಅವರು ಬ್ರಹ್ಮಸೂತ್ರಗಳು ಹೇಳಿರುವಂತಹದ್ದು, ಉಪನಿಷದಾರ್ಥಗಳು ಇದನ್ನೆಲ್ಲ ಯೋಚನೆ ಮಾಡ್ತಿರ್ತಾರೆ. ನಿಧಿಧ್ಯಾಸನಂತೂ ಪ್ರಾಯ ಅಸ್ಯ ನಭವತಿಯೇವ, ಇವರಿಗೆ ಧ್ಯಾನ ಅನ್ನೋದೆಲ್ಲ ಕೂಡ ಏನಿರೋದಿಲ್ಲ ಇವರಿಗೆ. ಚಿಂತನೆ ಸಹಾಯಾರ್ಥಂ ಗೀತಾರ್ಥಾನುಸಂಧಾನಂ ಪೂರ್ವಾಪೇಕ್ಷೆಯಾಪಿ ಅಧಿಕಂ ಅಸಿ ಸಂಭವತಿ. ಅವರು ಬೇರೆ ಹಿಂದಿನವ್ರಿಗಿಂತಲೂ ಬೇಕಾದ್ರೆ ಗೀತೆ ಮುಂತಾದ ಗ್ರಂಥಗಳು ಒಂದಿಷ್ಟು ಓದ್ತಿರ್ತಾರೆ, ಆದರೆ ಅವರಿಗೆ ಈ ಧ್ಯಾನ ಅನ್ನೋ ಅದರದೆಲ್ಲ ದಿಕ್ಕು ದಿಶೆ ಅದೆಲ್ಲ ಏನು ಗೊತ್ತಿಲ್ಲ. ಇವರು 100 ಜನಗಳಲ್ಲಿ ಒಬ್ರು, ಶತೇಪ್ಯಕಃ 1 in 100. ಮಂದೇಚ್ಛಾವಂತಸ್ತು, ಅಂಥವ್ರು ಹೆಂಗೆ ಅಂತಂದ್ರೆ ಮಂದವಾದ ಇಚ್ಛೆ ಉಳ್ಳಂಥವ್ರು, ಸಾಧಾರಣವಾದ
ಲೇಷತೋಪಿ ವಿರಕ್ತಿ ಶೂನ್ಯ, ಒಂದಿಷ್ಟು ವಿರಕ್ತಿ ಅಂತ ನನ್ನನ್ನು ಕೇಳಬೇಡಿ. ಸಂಸಾರೇ ಅತ್ಯಾಸಕ್ತ, ಸಂಸಾರದಲ್ಲಿ ತುಂಬ ಆಸಕ್ತಿ ಇರುವಂಥವರು. ಪ್ರಾಪಂಚಿಕಾನಿ ತತ್ಸಂಬದ್ಧಾನಿ ಇತರಾಣಿ ಸಕಲಾನಿ ಕರ್ಮಾಣಿ ಕೊರುವಂತಹ, ಪ್ರಾಪಂಚಿಕವಾದ ಎಲ್ಲ ಕರ್ಮಗಳು ಅದನ್ನೆಲ್ಲ ಮಾಡ್ತಿರ್ತಾರೆ. ಕರ್ಮಭಿಹಿ ಕ್ಲಿಶ್ಯಂತಹ, ಕರ್ಮಗಳಿಂದ ಕಷ್ಟನೂ ಪಡ್ತಿರ್ತಾರೆ. ಮನೋವಿನೋದಾರ್ಥಮಿವ ಘಟಿಕಾ ಮಾತ್ರ ವೇದಾಂತ ಶ್ರವಣಂ ಕುರುವಂತಿ. ಏನೋ ಡೈವರ್ಷನ್ ಫಾರ್ ದಿ ಮೈಂಡ್, ಆ ತರಹ ಏನೋ 1 ಗಂಟೆ ಕಾಲ ಮ್ಯಾಕ್ಸಿಮಮ್ ವೇದಾಂತ ಶ್ರವಣವನ್ನು ಅದನ್ನು ಮಾಡ್ತಾರೆ ಒಂದಿಷ್ಟು. ಅದಕ್ಕೆ ಎಕ್ಸಾಂಪಲ್ಸ್ ಅವ್ರು ಕೊಡೋದು ಅಂದರೆ ಅವತ್ತಿನ ಇವರು ಪುಸ್ತಕ ಬರೆದು 1938 ಅವತ್ತಿನ ಸಿಚುವೇಶನ್ದು ಕೆಲವು ಎಕ್ಸಾಂಪಲ್ ಕೊಡ್ತಾರೆ. ಯಥಾ ಸ್ತ್ರೀಯ ಗೃಹಕರ್ಮಣಿ ಅಹೋರಾತ್ರಂ ವ್ಯಾಪೃತಃ, ಹೆಂಗಸರು ಹಗಲು ರಾತ್ರಿ ಮನೆ ಕೆಲಸ ಎಷ್ಟೊಂದು ಮಾಡೋದಿದೆ ಅದನ್ನೆಲ್ಲ ಮಾಡ್ತಿರ್ತಾರೆ. ಸಾಯಂ ಕ್ವಚಿತ್ ದೇವಾಲಯದು ಗತ್ವ ಪುರಾಣ ಶ್ರವಣಂ ಕುರುವಂತಿ ತದ್ವತ್, ಸಾಯಂಕಾಲ ಹೋಗ್ಬಿಟ್ಟು ಏನೋ ಒಂದಿಷ್ಟು ಪುರಾಣ ಹೇಳ್ತಾರಲ್ಲ ಒಂಚೂರು ಕೇಳೋಣ ಅಂತ ಹೋಗಿರ್ತಾರೆ. ಏತೇಷಾಂ ಶ್ರವಣ ಮಾತ್ರಮೇ, ಅವ್ರ ಬರಿಗೆ ಶ್ರವಣ ಎಷ್ಟು ಅಷ್ಟೇ. ನ ಮನನಂ ನತರಾಮ್ ನಿಧಿಧ್ಯಾಸನಂ, ಅವರಿಗೆ ಮನನೂ ಇಲ್ಲ, ನಿಧಿಧ್ಯಾಸನ ಅಂತೂ ಕೇಳಲೇಬೇಡಿ. ಮತ್ತೆ ಶ್ರವಣವೂ ಅಷ್ಟೇ ಕ್ಯಾಶುವಲ್ ಆಗಿರುತ್ತೆ ಅವ್ರದ್ದು, ಆಗಿರ್ತಾರೆ ಅವರು. ಹೀಗೆ ಶ್ರವಣಮಪಿ ತತ್ ವಿದ್ಯಮಾನ ಕಲ್ಪಮೇವ, ಅದು ಇಲ್ಲ ಅಂತಲೇ ಹೇಳಬೇಕು, ಈ ರೀತಿಯಾಗಿ ಇರುವಂತಹದ್ದು. ಆದರೆ ಇಂಥವ್ರಿಗೂ ಕೂಡ ಈದೃಶಾಂಚ ಶ್ರೋತೃಣಾಂ ಗೀತಾಶ್ರವಣೇನ ಪ್ರರೋಚನಂ ಕದಾಚಿತ್ ಸ್ಯಾತ್, ಇಂಥವ್ರಿಗೂ ಕೇಳ್ತಾ 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 ಈ ದಿಕ್ಕಿನಲ್ಲಿ ಒಂದು ಆಸೆ ಉಂಟಾಗಬಹುದು. ಎಷ್ಟೋ ಸಂದರ್ಭದಲ್ಲಿ ಅದನ್ನು ಹೇಳೋರ ಮೇಲೂ ಡಿಪೆಂಡ್ ಆಗುತ್ತೆ. ಬಹಳ ಜನ ಹೇಗೆ ಮಾಡಿಟ್ಬಿಟ್ಟಿದ್ದಾರೆ ಅಂತಂದ್ರೆ, ವೇದಾಂತ ಇಸ್ ದಿ ಡ್ರೈಯೆಸ್ಟ್ ಸಬ್ಜೆಕ್ಟ್ ಆನ್ ಅರ್ತ್. ಆದ್ರಿಂದ ಅಲ್ಲಿಗೆ ಹೋಗುವಂಥವ್ರು ಯಾರು ಅಂತ ಹೇಳಿದ್ರೆ ತಲೆ ಕೂದಲು ಬೆಳ್ಳಗಾಗಿರೋರೇ ಅದಕ್ಕೆ ಕ್ವಾಲಿಫೈಡು. ಅದಕ್ಕೆ ಮುಂಚೆ ಯಾರು ಹೋಗೋ ಹಂಗಿಲ್ಲ, ಅದಕ್ಕೆ ಹೋಗಿ ಕೇಳಬೇಕಾದ ಏನೂ ಇಲ್ಲ. ಉತ್ಸಾಹ ಇದ್ರೂ ಅದೇನು ತಿಳ್ಕೊಳ್ಬೇಕು ಅಂತ ಇದ್ರೂ 4 ದಿವಸ ಒಳಗಡೆ ಅವ್ರ ಉತ್ಸಾಹವಿಲ್ಲ, ಭಂಗವಾಗ್ಬಿಡ್ಬೇಕು. ಇದು ನನ್ನ ತಲೆ ಒಳಗೆ ಏನು ಹೋಗುವಂತಹದ್ದು ಇಲ್ಲ, ಅರ್ಥವಾಗುವಂತಹದ್ದು ಇಲ್ಲ, ಇದನ್ನ ಫಾಲೋ ಮಾಡೋಕೆ ಆಗೋದು ಖಂಡಿತಾನೂ ಸಾಧ್ಯವೇ ಇಲ್ಲ ಅಂತ ಅನ್ನುವಂತಹ ಸ್ಪಿರಿಟ್ ತುಂಬಾ ಚೆನ್ನಾಗಿ ಇಂಜೆಕ್ಟ್ ಮಾಡ್ಬಿಟ್ಟು ಕಳಿಸ್ಬಿಡ್ತಾರೆ ಅವ್ರನ್ನ. ಈ ತರಹ ಪ್ರವಚನ ಮಾಡೋರು ಬೇಕಾದ ಜನ ಇರ್ತಾರೆ. ಅದಲ್ಲದೇನೆ ಅದರ ತತ್ವ ಏನು, ಅದರ ರಸವೇನು, ಅದನ್ನ ಕೇಳ್ತಾ ಇದ್ರೆ ನಮ್ಮ ಮನಸ್ಸು ಅದರಲ್ಲಿ ತಲ್ಲೀನವಾಗಬೇಕು, ಆ ಕಡೆಗೆ ಆಕರ್ಷಿತವಾಗಬೇಕು. ಅದನ್ನೇ ಹೇಳೋದು, ಇಲ್ಲಿ ಮೋಕ್ಷೇಚ್ಛೆ ಇಲ್ಲದೆ ಇರುವಂತಹವನಿಗೂ ಕೂಡ ಅದನ್ನು ಉಂಟು ಮಾಡುವಂತಹ ಗ್ರಂಥ ಭಗವದ್ಗೀತೆ ಅಂತಂದ್ಬಿಟ್ಟು ಇವರು ಅದನ್ನ ಹೇಳುವಂತಹದ್ದು. ಹೀಗಾಗಿ ಇಂತಹ ಯಾರಿಗೆ ಮಂದವಾದ ಮೋಕ್ಷ ಇಲ್ವೋ, ಅದು ಕೂಡ ಇಲ್ವೋ ಅಂತಹವರಿಗೆ ತೇಷ್ವಪಿ ಯೇ ಸಾತ್ವಿಕಾಹ ಆಸ್ತಿಕಾಹ, ಏನೋ ತಕ್ಕಮಟ್ಟಿಗೆ ಸಾತ್ವಿಕರಾಗಿ ಆಸ್ತಿಕರಾಗಿ ಇರುವಂತಹವರು ಕರ್ಮನಿಷ್ಠಾಹ, ಅಂಥವರಿಗೆ ಕೂಡ ಭಗವದ್ಗೀತೆ ಅನ್ನೋದು ಒಂದು ರುಚಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿಬಿಟ್ಟು ಏನು ಹೇಳ್ತಾರೆ ಇದನ್ನ ಇದರಲ್ಲಿ. ಸರಿ, ಇದರಲ್ಲಿ ಹೇಳುವಂತಹ ಕೆಲವು ವಿಷಯಗಳಲ್ಲಿ ಅರ್ಜುನನ ಕಂಡೀಷನ್ ಏನು ಅನ್ನೋದನ್ನು ಹೇಳಿ ಅದು ಹೇಗೆ ಚೇಂಜ್ ಆಗಬೇಕಾಯ್ತು ಅನ್ನೋದನ್ನ ಹೇಳ್ತಾರೆ. ಇದನ್ನ ಈ ಎಷ್ಟೋ ಸಂದರ್ಭಗಳಲ್ಲಿ ಹೇಳುವಂತಹ ಉಪದೇಶ ಊಷರೋಕ್ತ ಬೀಜವತ್ ನೈಷ್ಫಲ್ಯಂ ಸ್ಯಾತ್. ಒಂದು ಬರೀ ಮರಳುಗಾಡಿನಲ್ಲಿ ಹೋಗಿ ಬೀಜ ಬಿತ್ತಿದ್ರೆ ಅದು ಹೇಗೆ ಪ್ರಯೋಜನ ಇಲ್ವೋ ಹಾಗಾಗ್ಬಿಡುವಂಥದ್ದುಂಟು. ಉಪದೇಶನ ತತ್ರ ಅಧಿಕಾರ ಸಂಪತ್ತಿ ಅಭ್ಯುಪಗಮಾತ್. ಆ ಉಪದೇಶ ಮಾಡಬೇಕಾದ್ರೆ ಅವನಲ್ಲಿ ಅಧಿಕಾರ ಸಂಪತ್ತಿ ಏನು ಅನ್ನೋದನ್ನು ನೋಡಬೇಕು ಅಂತ ಹೇಳಿಬಿಟ್ಟು, ಕೆಲವು ಸಂದರ್ಭಗಳಲ್ಲಿ ನೆಗೆಟಿವ್ ಆಗಿ ಕಾಣುವಂತಹ ಕ್ರಿಯೆಯಿಂದ ಕೂಡ ಪಾಸಿಟಿವ್ ರಿಸಲ್ಟ್ ಬರಬಹುದು ಅಂತ ಹೇಳಿಬಿಟ್ಟು ಕಾಳಿದಾಸನ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇವರು. ಕೃಷ್ಯಾಂ ದಹನ್ನಭಿ ಖಲು ಕ್ಷಿತಿಮಿಂಧನೇದ್ದೋ ಬೀಜ ಪ್ರರೋಹ ಜನನಿ ಜ್ವರಣ ಕರೋತಿ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ಭೂಮಿ ಮೇಲೆ ಅದಕ್ಕೆ ಬೆಂಕಿ ಬಿದ್ದು, ಆದರೆ ಅದೆಲ್ಲಾನು ಸುಟ್ಟು ಹೋದ್ರೂ ಕೂಡ ಮತ್ತೆ ಅದು ನೆಲದಲ್ಲಿ ಇದೇ ಒಂದು ಹೊಸತನ ಬಂದು ಅಲ್ಲಿ ಮತ್ತೆ ಬೀಜ ಪ್ರಾದುರ್ಭಾವ ಆಗೋದಕ್ಕೆ ಆಗುವಂತಹ ಸನ್ನಿವೇಶ ಬರುತ್ತೆ ಅನ್ನುವಂಥದ್ದನ್ನ ಕೆಲವು ಕಾನ್ಸೆಪ್ಟ್ಗಳಲ್ಲಿ ಹೇಳ್ತಾರೆ. ಇಲ್ಲಿ ಅರ್ಜುನನ ಕಂಡೀಷನ್ ಯಾವ ರೀತಿ ಅನ್ನೋದನ್ನು ಹೇಳ್ತಾ, ನಮಗಂತೂ ಅನಿಸುವಂತಹದ್ದು, ಗಾಂಧಿ ಅರ್ಜುನ ಬಿಫೋರ್ ದಿ ಬ್ಯಾಟಲ್ ಆ ಕಂಡೀಷನ್ ಅಲ್ಲಿ ಅಂದ್ರೆ ಕೃಷ್ಣನ ಉಪದೇಶ ಆಗೋದಕ್ಕಿಂತ ಮುಂಚಿನ ಪೂರ್ವಾವಸ್ಥೆ ಏನಿತ್ತು ಅಲ್ಲೇ ಪರ್ಮನೆಂಟ್ ಆಗಿ ನಿಂತುಬಿಟ್ರೋ ಏನೋ ಅಂತ ಅನ್ಸುತ್ತೆ. ಅಲ್ಲಿಂದ ಮುಂದಕ್ಕೆ ಅದು ಹೋಗಲೇ ಇಲ್ವೋ ಅಂತ ಅನ್ಸುತ್ತೆ. ಮೊನ್ನೆ ದಿವಸ ಎಸ್.ಎಲ್. ಭೈರಪ್ಪನವರು ಒಂದು ಭಾಷಣವನ್ನು ಮಾಡಿದ್ರು. ಅದರಲ್ಲಿ ಹಿ ಕೋಟೆಡ್ ಒನ್ ಇನ್ಸಿಡೆಂಟ್. ಏನಂತ ಹೇಳಿದ್ರೆ, ಶೇಷಾದ್ರಿಪುರಂ ಕಾಲೇಜಿನಲ್ಲಿ ಒಂದು ICPR ಇಂಡಿಯನ್ ಕೌನ್ಸಿಲ್ ಆಫ್ ಫಿಲಸಾಫಿಕಲ್ ರಿಸರ್ಚ್ ಸಂಸ್ಥೆ ನಡೆಸಿದಂತಹ ಒಂದು ಪ್ರೋಗ್ರಾಮು, ಅಲ್ಲಿಗೆ ಬಂದಿದ್ರು ಅವರು. ಅವಾಗ ಅವರು ಗಾಂಧಿ ಬಗ್ಗೆ ಒಂದು ಇನ್ಸಿಡೆಂಟ್ ಹೇಳಿದ್ರು. ಅವರು ಏನಂತ ಹೇಳಿದ್ರೆ, ನೀವು ಭಗವದ್ಗೀತೆಯ ಸಾರ ಅಹಿಂಸೆ ಅಂತ ಹೇಳ್ತಿರಲ್ಲ, ಇದು ಹೇಗೆ? ಮತ್ತು
ಇವಾಗ ಪ್ರಶ್ನೆ ಕೇಳಿದಂತೆ, ನನ್ನನ್ನು ಯಾರೋ ಹಿಂಗೆ ಒಬ್ಬ ರೇಪ್ ಮಾಡೋಕ್ಕೆ ಅಂತ ಬರ್ತೀನಿ ಅಂತ ಹೇಳಿದ್ರೆ ನಾನು ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು? ಅದಕ್ಕೆ ಗಾಂಧಿಯವರು ಅವನು ರೇಪ್ ಮಾಡಿದ್ನು ನನಗೆ ರೇಪ್ ಆಗಿಲ್ಲ ಅಂತ ಅನ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ರು. ಈ ರೀತಿಯಾಗಿ ಉತ್ತರವನ್ನು ಹೇಳಿದ್ರು ಅಂತ ಹೇಳಿಬಿಟ್ಟು ಭೈರಪ್ಪನವರು ಹೇಳಿದ್ರು, ಈ ಥರ ಮಾತಾಡಿದ್ರೆ ನಾವು ಇದನ್ನ ಏನಂತ ತಗೊಳ್ಬೇಕು? ಅವ್ರ ಬಗ್ಗೆ, ಗಾಂಧಿ ಬಗ್ಗೆ ನಮಗೆ ಗೌರವ ಇದೆ, ಈ ರೀತಿ ಮಾತಾಡಿದ್ರೆ ಇದನ್ನ ಹೇಗೆ ಸ್ವೀಕರಿಸೋದು, ಇದನ್ನ ಹೇಗೆ ಒಪ್ಪೋದು, ಇದು ತುಂಬಾ ಕಷ್ಟವಾಗುತ್ತೆ ಅಂತ ಅಂದ್ಬಿಟ್ಟು ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಅವರು ಹೇಳಿದ್ರು ಅದನ್ನ. ಹಾಗೆ ಇಲ್ಲಿ ಅವನಿಗೆ ಯುದ್ಧ ಆರಂಭವಾಗುವ ಸ್ಟೇಜ್ನಲ್ಲಿ ಅರ್ಜುನನ ಮನಸ್ಸಿನಲ್ಲಿ ಯಾವ ಕಂಡೀಷನ್ ಇತ್ತು ಅದನ್ನ ಕೃಷ್ಣ ಹೇಗೆ ಪರಿವರ್ತನೆ ಮಾಡ್ದ, ಅವನಿಗೆ ತನ್ನ ಸ್ವಧರ್ಮ ಅನ್ನೋದು ಏನು ಅನ್ನೋದನ್ನ ಹೇಗೆ ಆ ಮಾರ್ಗಕ್ಕೆ ತರೋದಿದೆಯಲ್ಲ ಅದು ಬಹಳ ಮುಖ್ಯವಾದಂಥದ್ದು. ಆ ವಿಷಯವನ್ನ ಹೇಗೆ ಮಾಡೋದು ಅಂತಂದ್ಬಿಟ್ಟು ಇದರಲ್ಲಿ ಈ ವೈರಾಗ್ಯ ಅನ್ನೋದು ಹೇಗಿರುತ್ತೆ, ಅದರಲ್ಲಿ ಇದನ್ನು ಕೇಳ್ತೀವಿ ನಾವು ಏನಂತಂದ್ರೆ 3 ತರಹ ವೈರಾಗ್ಯಗಳನ್ನ ಹೇಳ್ತಾರೆ. ಶ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ, ಪ್ರಸೂತಿ ವೈರಾಗ್ಯ, ಈ ಥರದ ವೈರಾಗ್ಯಗಳನ್ನ ಹೇಳ್ತಾರೆ. ಇದರಲ್ಲಿ ಅವರು ಶ್ಮಶಾನ ವೈರಾಗ್ಯದ ಎಕ್ಸಾಂಪಲ್ ಕೊಟ್ಟು, ಶ್ಮಶಾನ ವೈರಾಗ್ಯವತ್ ಅಕಸ್ಮಾದೇವ ಉದ್ಭೂತಂ ಸಾಂಸಾರಿಕ ಉತ್ಕರ್ಷಾಪ್ತೇರಪಿ ವಿಘಾತಕಂ ಭವತಿ. ಆ ತರಹ ಇಮ್ಮೆಚೂರ್ ಆಗಿರುವಂತಹ ವೈರಾಗ್ಯ ಬಂದಿದ್ದ ಪಕ್ಷದಲ್ಲಿ ಅದರಿಂದ ಏನೂ ಪ್ರಯೋಜನ ಇಲ್ಲ, ಅದು ದೋಷವೇ ಆಗ್ಬಿಡಬಹುದು ಅನ್ನುವಂಥ ಮಾತನ್ನು ಹೇಳಿಬಿಟ್ಟು ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ. ಏನಂತಂದರೆ, ಬಟ್ಟೆ ತಯಾರಿ ಆದಾಗ ಅದಕ್ಕೇನೋ ಡೈಯಿಂಗ್ ಮಾಡಬೇಕು, ಬೇರೆ ಕಲರ್ ಹಾಕಬೇಕು ಅಂತ ಹೇಳಿದ್ರೆ ಅದು ಮಾಡುವಂಥದ್ದು ಉಂಟು. ಆದರೆ ಬಟ್ಟೆ ಕೊಳೆಮಯ ಆಗೋಗ್ಬಿಟ್ರೆ ಅದಕ್ಕೆ ಯಾವ ಡೈಯಿಂಗು ಏನೂ ಅಂಟೋದಿಲ್ಲ, ಅದರೊಳಗಡೆ ಏನೂ ಕೂಡ ಪ್ರವೇಶ ಮಾಡೋಕ್ಕೆ ಆಗೋದಿಲ್ಲ. ಹಾಗೆ ಏನೋ ಒಂದು ಮಿನಿಮಲ್ ಶುಭ್ರತೆ ಒಂದಿರಬೇಕು ಮನಸ್ಸಿಗೆ. ಹಾಗಿದ್ದಾಗ ಅದು ನಮಗೇನಾದ್ರೂ ತಟ್ಟಕ್ಕೆ ಸಾಧ್ಯವಾಗುವಂತಹದ್ದು ಅನ್ನೋದನ್ನ ಆ ವಿಷಯವನ್ನು ಹೇಳ್ತಾರೆ ಅದರಲ್ಲಿ. ಆಮೇಲೆ ನಿತ್ಯಾನಿತ್ಯ ವಸ್ತು ವಿವೇಕ ಅನ್ನೋದು ಅರ್ಜುನನಿಗೆ ಬಹಳ ಬೇಕಾಗಿದ್ದಂತಹ ವಿಷಯ ಅನ್ನುವಂಥದ್ದನ್ನ ಯಾತಕ್ಕೆ ಕೃಷ್ಣ ಈ ಫಿಲಸಾಫಿಕಲ್ ಕಾನ್ಸೆಪ್ಟ್ಸ್ನ ತಂದ. ಇವಾಗ ಅರ್ಜುನ ಕೇಳ್ತಾ ಇರುವಂತಹದ್ದು ನಾನು ಯುದ್ಧ ಮಾಡಲ್ಲ ಅಂತಂದ್ಬಿಟ್ಟು ಅವನು ಹೇಳೋವಂಥದ್ದು. ಅವನು ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ಅವನು ಯುದ್ಧ ಮಾಡೋದಿಕ್ಕೆ, ನೋಡು ನೀನು ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ಮಾಡದೆ ಹೋದ್ರೆ ಕೆಟ್ಟದಾಗುತ್ತೆ ಅಷ್ಟು ಮಾತ್ರ ಹೇಳ್ಬಿಟ್ಟು ಯಾವ ರೀತಿಯಾದಂತಹ ಲಾಭ ನಷ್ಟಗಳು ಲೌಕಿಕವಾಗಿ ಆಗುತ್ತೆ ಅನ್ನೋದನ್ನ ಹೇಳ್ಬಿಟ್ಟು ಅವನು ಯುದ್ಧದಲ್ಲಿ ತೊಡಗಿಸ್ಬೋದಾಗಿತ್ತಲ್ಲ. ಈ ಫಿಲಸಾಫಿಕಲ್ ವಿಷಯಗಳೆಲ್ಲ ಯಾತಕ್ಕೆ ಇಲ್ಲಿ ತರಬೇಕಾಯಿತು ಅನ್ನುವಂಥದ್ದನ್ನ ಅವ್ರು ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಅರ್ಜುನನಂಥ ಅವನು ಅರ್ಜುನ ಪಂಡಿತ, ಅವನು ಅಂದ್ರೆ ಸಾಕಷ್ಟು ಬಲ್ಲಂಥ ಅವನಿಗೆ ಆರ್ಡಿನರಿ ಆನ್ಸರ್ಸ್ ಸಾಕಾಗೋದಿಲ್ಲ ಅಂತಂದ್ಬಿಟ್ಟು. ಆರ್ಡಿನರಿ ಆನ್ಸರ್ಸ್ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಈ ಮಾತುಗಳೆಲ್ಲ ಇದೆ. ಏನಂತ ಹೇಳಿದ್ರೆ, ದೈವಿ ವಿಚಿತ್ರ ಗತಿ, ನೋಡಪ್ಪ ದೈವದ ಗತಿ ಹೇಗಿರುತ್ತೆ ಅಂತ ಏನು ಹೇಳಕ್ಕಾಗೋಲ್ಲ. ಗಹನ ಕರ್ಮಣೋ ಗತಿ, ಕರ್ಮದ ನಡೆ ಹೇಗಿರುತ್ತೆ ಅಂತ ಸುಲಭವಾಗಿ ಹೇಳಕ್ಕಾಗೋದಿಲ್ಲ. ಅವಶ್ಯಮೇವ ಭೋಕ್ತವ್ಯಂ, ನಾವು ಮಾಡಿದ್ದಕ್ಕೆ ನಾವು ಅನುಭವಿಸಲೇಬೇಕು. ಈ ಥರದ್ದೆಲ್ಲಾನು ಕೂಡ ಮಾತುಗಳನ್ನ ಎಲ್ಲರೂ ಕೇಳಿರ್ತಾರೆ. ಅರ್ಜುನನಿಗೆ ಇಷ್ಟು ಸಾಲದು. ಯಾಕೆ ಅಂತ ಕೇಳಿದ್ರೆ ಅವನಲ್ಲಿ ನಾಲೆಡ್ಜ್ ಇದೆ ಅವನಿಗೆ. ಸೊ ಇದೆಲ್ಲನೂ ಕೂಡ ಈ ತರಹ ಸಾಂತ್ವನ ಪ್ರಕಾರ ಶೋಕಾವಿಷ್ಟಸ್ಯ ಸಾಧಾರಣ ಜನಸ್ಯ ಮತ್ತು ಪಂಡಿತಸ್ಯ. ಆದರೆ ಇವನದು ಹೇಗೆ ಅಂತ ಹೇಳಿದ್ರೆ, ಇವನಿಗೆ ತಿಳುವಳಿಕೆ ಇಲ್ಲ ಅಂತ ಅಲ್ಲ, ಎಷ್ಟೋ ಸಂದರ್ಭಗಳಲ್ಲಿ ಕೆಲವು ವಿಷಯಗಳು ಮರ್ತೋದಂತೆ ಇರುತ್ತೆ. ಈ ಕಾಂಟೆಕ್ಸ್ನಲ್ಲಿ ಅವರು ನಮಗೇನಾದ್ರು ಜ್ಞಾಪಕ ಇರೋದು ಅಂದ್ರೆ ಏನು, ಪ್ರಿನ್ಸಿಪಲ್ ಆಫ್ ಮೆಮರಿ ಏನು ಅನ್ನೋದನ್ನ ಒಂದು ಮಾತನ್ನ ಹೇಳ್ತಾ ಇರೋದವರು. ಇವರಿಗೆ ಎಷ್ಟು ಸೂಕ್ಷ್ಮಜ್ಞತೆ, ಮನಸ್ಸಿನ ಸೂಕ್ಷ್ಮಜ್ಞತೆಗಳು ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಯಾರನ್ನೂ ಕೂಡ ನಿಮ್ಗೆ ಏನೇನು ಗೊತ್ತಿದೆ ಎಲ್ಲ ಹೇಳಿ ಅಂತ ಹೇಳಿದ್ರೆ ಏನು ಹೇಳಕ್ ಆಗೋದಿಲ್ಲ, ಹಂಗೆ ಬರೋದಿಲ್ಲ ಏನೂ. ಆದರೆ ಯೋ ವಿಷಯ ತದ್ ಯೋಗ್ಯೇ ಸಮಯೇ ಕದಾಪಿ ಸ್ಮೃತಿಪಥಂ ಅನಾರೂಢೋ ನಭವತಿ ಸಹ ಸರ್ವದಾ ಸ್ಮೃತತುಲ್ಯ ಏವ. ಏನಂತಂದ್ರೆ, ನಮ್ಗೆ ಯಾವ ಸಂದರ್ಭದಲ್ಲಿ ಅದರ ನೀಡಿರುತ್ತೋ ಆ ಟೈಮಲ್ಲಿ ಅದು ಜ್ಞಾಪಕಕ್ಕೆ ಬರೋ ಹಂಗಿರಬೇಕು. ಅಷ್ಟಿದ್ರೆ ಸಾಕು, ಅದನ್ನ ನಾವು ಮರೆತಿಲ್ಲ ಅಂತಲೇ ಅದು. ನತು ಕದಾಪಿ ವಿಸ್ಮೃತ ಅಂತ, ಅದು ಯಾವಾಗ್ಲೂ ಜ್ಞಾಪಕ ಇದ್ದೇ ಇರುತ್ತೆ. ನಾವು ತಿಳ್ಕೊಂಡಿರೋದೆಲ್ಲ ನಮಗೇನು ಜ್ಞಾಪಕ ಬರೋದಿಲ್ಲ. ಎಷ್ಟೆಷ್ಟು ಶ್ಲೋಕಗಳನ್ನ ಇವರು ಸ್ವತಃ ರಚನೆ ಮಾಡಿದ್ದಾರೆ. ಅದು ಹೈ ಕ್ಲಾಸ್ ಡೆಫಿನೇಷನ್ಗಳಿದ್ದಂಗೆ. ಈಗ ನೋಡಿ, ಯಾರಿಗೆ ಮರವು ಇದೆ ಅನ್ನೋದಕ್ಕೆ ಡೆಫಿನೇಷನ್, ಪೂರ್ವಾನುಭೂತ ವಿಷಯ ಯೋಗ್ಯೇಪಿ ಸಮಯೇ ಯದಿ ನಾರೋಹತಿ ಸ್ಮೃತಿಪಥಂ ಸ ವೈ ವಿಸ್ಮೃತ ಉಚ್ಯತೆ. ಯಾರಿಗೆ ಮರ್ತೋಗಿದೆ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಹಿಂದೆ ನಾವು ಅನುಭವಿಸಿರುವಂತಹ ವಿಷಯಗಳನ್ನ ಸರಿಯಾದ ಸಮಯದಲ್ಲಿ, ಮೋಸ್ಟ್ ನೀಡೆಡ್ ಟೈಮ್ನಲ್ಲಿ ಅದು ಮೆಮರಿಗೆ ಬರದೆ ಹೋದ್ರೆ ಅಂತ ಅವನಿಗೆ ಮರ್ತೋಗಿದೆ ಅಂತ ಅಂದ್ಬಿಟ್ಟು. ಅಪ್ರಾಪ್ತೋಪಿ ಸ್ಮೃತಿಪಥಂ
ಅಯೋಗ್ಯೇ ಸಮಯೇ ಧ್ರುವಂ ನ ವಿಸ್ಮೃತಃ ಸಮಂತವ್ಯೋ ನ ಸರ್ವೇ ಸರ್ವದಾ ಸ್ಮೃತ. ನಮಗೆ ಮೋಸ್ಟ್ ನೀಡೆಡ್ ಅವರಲ್ಲಿ ನಮಗೆ ಜ್ಞಾಪಕ ಬರಬೇಕಾದ ಜ್ಞಾಪಕ ಒಂದು ಪಕ್ಷದಲ್ಲಿ ಅವನಿಗೆ ಸ್ಮೃತಿ ಇದೆ ಅಂತಲೇ ಹೇಳಬೇಕು ಅನ್ನುವಂಥದ್ದು. ಇದರಲ್ಲಿ ಅರ್ಜುನನಿಗೆ ಯಾವುದು ನಿತ್ಯ ಯಾವುದು ಅನಿತ್ಯ, ಯಾಕೆಂದರೆ ಅರ್ಜುನ ಮಾತಾಡಿದ್ದು ಕೇವಲ ಲೌಕಿಕವಾದ ಲೆವೆಲ್ನಲ್ಲಿ ಅಲ್ಲ. ಅವನು ಇದರಲ್ಲಿ ಪಾಪಮೇವ ಆಶ್ರಯೇ ದಸ್ಮಾನ್ ಅಂತ ಪಾಪದ ವಿಷಯವನ್ನು ತಂದ. ಆದ್ರಿಂದ ಬರೀ ಫಿಸಿಕಲ್ಗಿಂತಲೂ ಒಂದು ಮೆಟಾಫಿಸಿಕಲ್ ಲೆವೆಲ್ನಲ್ಲಿ ಅವನ ಪ್ರಶ್ನೆಗಳನ್ನ ಕೇಳ್ತಾ ಇರುವಂಥದ್ದು. ಅರ್ಜುನಾಸ್ ಕ್ವೆಶ್ಚನ್ಸ್ ಆರ್ ಡೀಪ್, ಆದ್ರಿಂದ ದೇ ರಿಕ್ವೈರ್ ಡೀಪ್ ಆನ್ಸರ್ಸ್ ಓನ್ಲಿ. ಅದಕ್ಕೋಸ್ಕರನೇ ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ ಹೇಳುವಂಥದ್ದು. ಅದಕ್ಕೆ ಅವರು ಹೇಳ್ತಾರೆ 3 ಶ್ಲೋಕಗಳನ್ನು ಹೇಳುವಂಥದ್ದು. ಒಂದು ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ ಹೇಳುವಂಥದ್ದು. ನೋಡಪ್ಪ, ನಾನು ಇರಲೇ ಇಲ್ಲ ಅನ್ನುವಂತಹ ಕಾಲವೂ ಇಲ್ಲ, ನೀನಿರಲೇ ಇಲ್ಲ ಅನ್ನುವಂತಹ ಕಾಲವೂ ಇಲ್ಲ ಅಂತ ಹೇಳುವಂಥದ್ದು. ಆಮೇಲೆ ನಚೈವ ನ ಭವಿಷ್ಯಾಮಃ ಸರ್ವೇ ವೈ ಮತಃ ಪರಂ, ನಾವು ಮುಂದೆ ಇರೋದಿಲ್ಲ ಅಂತಲೂ ಏನಲ್ಲ ಅಂತ ಹೇಳುವಂಥದ್ದು. ಎರಡನೇದು, ಭಗವದ್ಗೀತೆಯಲ್ಲೂ ಕೂಡ ಬೇಕಾದಷ್ಟು ಉದಾಹರಣೆಗಳು ಉಪಮಾನಗಳೆಲ್ಲ ಬಂದಿರೋದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರ, ಹಾಗೆ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನಮುಹ್ಯತಿ ಅಂತ ಹೇಳಿಬಿಟ್ಟು ನಮಗೆ ಕುಮಾರಾವಸ್ಥೆ, ಯೌವನಾವಸ್ಥೆ, ಮುಪ್ಪಿನ ಅವಸ್ಥೆ ಅಂತ ಹೇಗೆ ಬರುತ್ತೋ ಹಾಗೆ ದೇಹಾಂತರ ಉಂಟಾಗುವಂತಹದ್ದು ಕೂಡ ಅಂತ ಹೇಳಿಬಿಟ್ಟು ಹೀಗೆ ಹೇಳುವಂತಹದ್ದೊಂದು. ಆಮೇಲೆ ಮತ್ತೊಂದು ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಾಹ ತಾಂಸದಕ್ಷಸ್ವ ಭಾರತ ಅಂತ ಹೇಳಿಬಿಟ್ಟು ಹೀಗೆ ಯಾವ್ದು ಬರ್ತಿರತ್ತೆ ಹೋಗ್ತಿರತ್ತೆ, ಟೆಂಪರರಿ ಅಫ್ಲಿಕ್ಷನ್ಸ್ ಥರದ್ದು ಯಾವುದು ಅಂತ ಹೇಳುವಂತಹದ್ದು, ಈ ವಿಷಯಗಳನ್ನು ಹೇಳೋದು. ಈ 3ರಲ್ಲೂ ಕೂಡ ಯಾವುದು ಅಬೈಡಿಂಗ್ ಶಾಶ್ವತವಾದ್ದು, ಯಾವುದು ಟೆಂಪರರಿಯಾಗಿ ನಮಗೆ ಬಂದು ಅಫೆಕ್ಟ್ ಮಾಡುವಂತಹದ್ದು, ಈ ವಿಭಾಗವನ್ನು ಮಾಡಿಕೊಡ್ತಾನೆ. ಇದಕ್ಕೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ಹೇಳುವಂತಹದ್ದು. ಆದ್ದರಿಂದ ಅದನ್ನ ಉಂಟು ಮಾಡಿ ಅವನಿಗೆ ಅವನ ನೀಡಿಗೆ ಅನುಗುಣವಾದಂತಹ ಸೊಲ್ಯೂಷನ್ನ ಕೃಷ್ಣ ಕೊಡ್ತಾನೆ ಅನ್ನುವಂತಹ ಮಾತನ್ನ ಅವರನ್ನ ಹೇಳ್ತಾರೆ. ಅದನ್ನ ಆಮೇಲೆ ಇನ್ನೊಂದೆರಡು ಪ್ರಶ್ನೆ ಅವರು ಹಾಕೊಳ್ಳುವಂತಹದ್ದು ಏನಂತಂದ್ರೆ, ಭಗವದ್ಗೀತೆಯಲ್ಲಿ ಪ್ರಜ್ಞಾವಾದಾಂಶ ಭಾಷಸೆ ಅಂತ ಹೇಳ್ತಾನಲ್ಲ ಕೃಷ್ಣ, ನೀನು ಪ್ರಜ್ಞೆಯ ವಾದಗಳನ್ನು ಮಾಡ್ತಾ ಇದೀಯಾ ಅಂತ ಹೇಳ್ತಾನಲ್ಲ, ಅದರಲ್ಲಿ ಏನು ಸ್ವಾರಸ್ಯ ಅನ್ನೋದನ್ನ ಹೇಳ್ತಾರೆ. ಏನಂತಂದ್ರೆ, ಕೃಷ್ಣ ಕೂಡ ಅವಾಯ್ಡೆಡ್ ದಿ ವರ್ಡ್ ವಾದ. ಯಾಕೆಂದ್ರೆ ಪ್ರಜ್ಞಾವಾದಾಂಶ ಭಾಷಸೆ ಅನ್ನೋದ್ರಲ್ಲಿ ರಿಪಿಟೇಷನ್ ಆಯ್ತು, ವಾದವನ್ನ ನೀನು ಹೇಳ್ತಾ ಇದೀಯಾ ಅಂತಂದ್ಬಿಟ್ಟು ಅಂತ. ಅಲ್ಲಿ ಇವಾಗ ಇದಕ್ಕೆ ಇಂಗ್ಲಿಷ್ನಲ್ಲಿ ಕೆಲವು ಸಲ ಇಡಿಯೋಮ್ಯಾಟಿಕ್ ಯೂಸೇಜ್ನಲ್ಲಿ ಐ ಡ್ರೆಮ್ಟ್ ಎ ಡ್ರೀಮ್ ಅಂತ ಹೇಳ್ತೀವಿ, ಹಿ ಡೈಸ್ ಎ ಡಾಗ್ಸ್ ಡೆತ್ ಅಂತ ಹೇಳ್ತೀವಿ. ಅಲ್ಲಿ ಐ ಡ್ರೆಮ್ಟ್ ಅಂದ್ರೇನೆ ಸಾಕು, ಐ ಡ್ರೆಮ್ಟ್ ಎ ಡ್ರೀಮ್ ಅಂತಲೂ ಹೇಳುವಂತಹದ್ದು. ಇದು ವರ್ಬಲ್ಲಿ ಏನು ಕಂಟೆಂಟ್ ಇದೆಯೋ ಅದು ವರ್ಬಿನ ಪ್ರೆಡಿಕೇಟ್ನಲ್ಲೂ ಕೂಡ ಅದೇ ಕಂಟೆಂಟ್ ಬರುವಂತಹ ಒಂದು ಬಗೆ ಇದು. ಹೀಗಿರುವಂತಹದ್ದು ಪ್ರಜ್ಞಾ ವಾದಾಂಶ ಭಾಷಸೆ ಅಂತ ಹೇಳುವಂತಹದ್ದು ಕೂಡ ಆ ಥರದ್ದು. ಅವನು ಕೃಷ್ಣ ಕೂಡ ಸೆಡ್ ಪ್ರಜ್ಞೆಯಾ ಚೈವ ಭಾಷಸೆ ಅಂತಾನೆ ಹೇಳ್ಬೋದಾಗಿತ್ತು, ಪ್ರಾಜ್ಞತ್ವೇನೈವ ಭಾಷಸೆ ಅಂತಾನೆ ಹೇಳ್ಬೋದಾಗಿತ್ತು. ಅದ್ಯಾಕೆ ಅದನ್ನು ಬರಲು ಹಿಂಗೆ ಪ್ರಜ್ಞಾ ವಾದಾಂಶ ಭಾಷಸೆ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಅದರಲ್ಲಿ ಶಬ್ದ ಪ್ರಾಧಾನ್ಯವಿದೆ ವಿನಃ ಅರ್ಥ ಪ್ರಾಧಾನ್ಯವಿಲ್ಲ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅರ್ಥ ಪ್ರಾಧಾನ್ಯವಿಲ್ಲ ಅಂತ ಹೇಳಿದ್ರೆ, ಅರ್ಥಸ್ಯ ಅಪ್ರಾಧಾನ್ಯಂ ಚ ಅನುಭವ ಪರ್ಯವಸಾಯಿತ್ವ ಅಭಾವ. ಎಲ್ಲಿ ಅನುಭವ ಮೂಲವಾಗಿ ಮಾತು ಬಂದಿದೆಯೋ ಅಲ್ಲಿ ಅದು ನಾಲಿಗೆ ತುದಿಯಿಂದ ಬಂದಿರುವಂತಹ ಕೊಟೇಶನ್ ಅಲ್ಲ, ಅದರ ಬದಲಾಗಿ ಡೀಪ್ ಆಗಿ ತನ್ನ ಅನುಭವವೇ ಆಗಿರುವಂತಹ ಮಾತಾಗಿದ್ದ ಪಕ್ಷದಲ್ಲಿ ಅದರಲ್ಲಿ ಸ್ಪಷ್ಟತೆ ಇರುತ್ತೆ ಮತ್ತು ಪೂರ್ವಾಪರ ವಿರೋಧಗಳಿರೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ನೋಡ್ತೀವಿ ನಾವು, ಈ ಪೊಲೀಸರ ಹತ್ರ ಸಿಗಾಕೊಂಡಂತಹ ಅವರು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ಸ್ ಕೊಡಕ್ಕೆ ಶುರು ಮಾಡಿದಾಗಲೇ ಅವ್ರಿಗೆ ಡೌಟ್ ಬಂದ್ಬಿಡುತ್ತೆ. ಪೊಲೀಸ್ನವರಿಗೆ 10 ತರಹ ಪ್ರಶ್ನೆಗಳು ಕೇಳ್ಬಿಟ್ರೆ ಪ್ರಶ್ನೆ ಕೇಳಕ್ಕೆ ಗೊತ್ತಾಗಬೇಕು, ಇವನು ಹೇಳ್ತಿರೋದ್ರಲ್ಲಿ ನಿಜ ಇದೆ, ಸುಳ್ಳಿದೆ, ಇದು ಸ್ವಂತದ್ದು, ಇದು ಬೇರೆ ಯಾರು ಹೇಳ್ಕೊಟ್ಟ ಮಾತು, ಈ ಥರದಿಂದಲೂ ಜಾಣವೇ ಇರುವಂತಹವ್ರು ಕಂಡುಹಿಡಿದು ಬಿಡ್ಬೋದು. ಹಾಗೆ ಕೃಷ್ಣ ಇವನ ಮಾತಿನಲ್ಲಿ ಇದು ಬರೀ ಒಂಥರ ಫಾರಿನ್ ಬಾಡಿಯಾಗಿ ಬಂದು ಸೇರ್ಕೊಂಡಿರುವಂತಹದ್ದು ಇವನ ಮಾತುಗಳು. ಅದಕ್ಕೋಸ್ಕರವಾಗಿ ಅಂತಂದ್ಬಿಟ್ಟು ಅಲ್ಲಿ ಅದರ ಡಿಫೆನ್ಸ್ ನಾನು ಕೊಡ್ತಾ ಇರೋದು. ಅಲ್ಲಿ ಡೆಫಿನೇಷನ್ ಕೊಡಬೇಕಾದ್ರೆ ಅರ್ಥದ ಅಪ್ರಾಧಾನ್ಯ ಅಂತ ಹೇಳುವಂತಹದ್ದು ಅನುಭವ ಮೂಲದಿಂದ ಬಂದಿಲ್ಲದಂತಹದ್ದು ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾರೆ. ಇನ್ನೊಂದು ಪ್ರಶ್ನೆಯಲ್ಲಿ ಹಾಕೊಂಡು ಭಗವದ್ಗೀತೆನ ಮೊದಲನೇ ಅಧ್ಯಾಯ 28ನೇ ಶ್ಲೋಕದಿಂದ ಶುರು ಮಾಡ್ಕೋಬಹುದಾಗಿತ್ತು, ಆದ್ರೆ ಅರ್ಲಿಯರ್ ಶ್ಲೋಕಾಸ್ ಎಲ್ಲ ಬೇಕಾಗಿಲ್ಲ ಅನ್ನೋಂಥ ಪ್ರಶ್ನೆ ಹಾಕೊಂಡ್ಬಿಟ್ಟು ದೃಷ್ಟಿವೇವಂ ಸುಜನಂ ಕೃಷ್ಣ ಯೂತ್ಸಂ ಸಮುಪಸ್ಥಿತಂ ಅಂತ ಶ್ಲೋಕ ಶುರುವಾಗುತ್ತೆ. ಅಲ್ಲಿಂದಾನೇ ಭಗವದ್ಗೀತೆ ಶುರು ಮಾಡ್ಕೋಬಹುದಾಗಿತ್ತು. ಅದರ ಪ್ರೇಯರ್ ಶ್ಲೋಕಗಳೆಲ್ಲ ಯಾತಿಗೆ ಬೇಕಾಗಿತ್ತು, ಇಟ್ ನೀಡ್ ನಾಟ್ ಹ್ಯಾವ್ ಬೀನ್ ಕನ್ಸಿಡರ್ಡ್ ಎಸ್ ಎ ಪಾರ್ಟ್ ಆಫ್ ಭಗವದ್ಗೀತಾ ಅಂತ ಹಾಕೊಂಡ್ಬಿಟ್ಟು ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ,
ಏನು ಅಂತ ಹೇಳಿದ್ರೆ, ಅರ್ಜುನನಿಗೆ ಫೀಲ್ ಆಗಬೇಕಾಗಿದ್ದಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ, ಭೀಷ್ಮ ಮುಂತಾದವರು ಸಿಂಹನಾದ ಎಲ್ಲ ಮಾಡಿದ್ರು, ಸಿಂಹನಾದ ಮಿನದ್ಯೋಚ್ಚೈ ಶಂಖಂ ದದ್ಮೋ ಪ್ರತಾಪವಾನ್ ಇದೆಲ್ಲ ಮಾತುಗಳೆಲ್ಲ ಬರುತ್ತಲ್ಲ, ಅದರಲ್ಲಿ ಅವರು ಭೀಷ್ಮಾದಿಗಳು ಎಷ್ಟು ಉತ್ಸಾಹದಿಂದ ಯುದ್ಧ ಮಾಡಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಅವನಿಗೆ ಅರ್ಜುನನಿಗೆ ಪಡಬೇಕಾಗಿತ್ತು. ದೆನ್ ದಟ್ ಕುಡ್ ಹ್ಯಾವ್ ಬೀನ್ ದಿ ಕಾಸ್ ಫಾರ್ ರೌಸಿಂಗ್ ದಿ ಐರ್ ಆಫ್ ಅರ್ಜುನ. ಅವನಿಗೆ ನಾನು ತನ್ನ ಪರಾಕ್ರಮವನ್ನು ತೋರಿಸ್ತೀನಿ ಅಂತ ಬರ್ಬೋದಾಗಿತ್ತು. ಅದರ ಬದಲಾಗಿ ಅಂತಹ ಸನ್ನಿವೇಶದಲ್ಲಿ ಒಂದು ಕ್ರಿಟಿಕಲ್ ಮೊಮೆಂಟಲ್ಲಿ ಬ್ರೇಕ್ ಡೌನ್ ಆಗುವಂತಹದ್ದು, ಅದನ್ನು ತೋರಿಸೋಕ್ಕೋಸ್ಕರವಾಗಿ ಆ ಬ್ಯಾಕ್ಗ್ರೌಂಡ್ ಎಲ್ಲ ಬಿಲ್ಡಪ್ ಮಾಡಿದ್ರೇನೆ ನಮಗೆ ಅದರ ಫೀಲ್ ಬರುವಂತಹದ್ದು. ಅದಕ್ಕೋಸ್ಕರ ದೇ ಆರ್ ಆಲ್ ಎ ಪಾರ್ಟ್ ಆಫ್ ಭಗವದ್ಗೀತಾ ಅನ್ನೋದನ್ನ ಅಲ್ಲಿ ತೋರಿಸ್ತಾರೆ. ಮತ್ತು ಎಷ್ಟು ಸಂದರ್ಭಗಳಲ್ಲಿ ಒರಿಜಿನಲ್ನಲ್ಲಿ ಇಲ್ಲದೆ ಇರುವಂತಹ ವಿಷಯಗಳನ್ನ ಅದರ ಎಫೆಕ್ಟ್ ತುಂಬಾ ಚೆನ್ನಾಗಿ ಬರೋದಕ್ಕೋಸ್ಕರವಾಗಿ ಅನೇಕ ಹೋಲಿಕೆಗಳನ್ನು ಕೊಟ್ಟು ತೋರಿಸ್ತಾರೆ ಅನ್ನುವಂಥದ್ದನ್ನ ನಮಗೆಲ್ಲ ಈ ಶ್ಲೋಕ ಪ್ರಸಿದ್ಧವಾದ ಗೊತ್ತೇ ಇದೆ, ಆರಂಭದಲ್ಲೇ ಬರುತ್ತೆ. ಏನಂತಂದ್ರೆ, ಮೊದಲು ಶುರುವಾಗೋದು ಭಗವದ್ಗೀತೆ ಶುರುವಾಗೋದು ಧೃತರಾಷ್ಟ್ರ ಮತ್ತು ಸಂಜಯರ ಸಂಭಾಷಣೆಯಲ್ಲಿ. ಅವನು ಧೃತರಾಷ್ಟ್ರ ಕೇಳ್ತಾನೆ, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಅಲ್ಲಿ ಸೇರ್ಕೊಂಡಿರುವಂತಹ ಯುದ್ಧಾಪೇಕ್ಷಿಗಳಾಗಿರುವಂಥವರು ನನ್ನವರು ಮತ್ತು ಪಾಂಡವರು ಏನಪ್ಪ ಮಾಡಿದ್ರು ಅಂತಂದ್ಬಿಟ್ಟು ಅಂತ. ಆ ಮಾಮಕಾಹ ಅನ್ನೋದ್ರಲ್ಲೇನೆ ನಮಗೆ ಗೊತ್ತಾಗುತ್ತೆ ಅವನ ಮಮತ್ವ ಅನ್ನುವಂಥದ್ದೇ ಜಾಸ್ತಿ ಫೋರ್ಸು ಅಂತ. ಎರಡು ಪ್ರಾಬ್ಲಮ್ ಇರೋದೇನು ಅಂದ್ರೆ, ಅಹಂ ಮಮ, ನಾನು ಮತ್ತು ನನ್ನದು, ಇದೆರಡೇ ತುಂಬಾ ಸ್ಟ್ರಾಂಗ್ ಪುಲ್ಸ್ ಇರುವಂತಹದ್ದು ಆ ಮಾಮಕಾಹ ಅದನ್ನ ಹೇಳುವಂತಹದ್ದು. ಅದಾದ್ಮೇಲೆ ಸಂಜಯ ಹೇಳೋದು ಏನಪ್ಪಾ ಅಂದ್ರೆ, ಪಾಂಡವರ ಸೈನ್ಯವನ್ನೆಲ್ಲ ನೋಡ್ದ, ಅದರ ಅರೇಂಜ್ಮೆಂಟ್ ಅದನ್ನೆಲ್ಲ ನೋಡ್ದ ದುರ್ಯೋಧನ. ದೃಷ್ಟವಾದ ಪಾಂಡವಾನೈಕಂ ಯೂಢಂ ದುರ್ಯೋಧನಸ್ತದ. ಆವಾಗ ತನ್ನ ಆಚಾರ್ಯ ಹತ್ರ ದ್ರೋಣರ ಹತ್ರ ಹೋಗ್ಬಿಟ್ಟು ಹೇಳ್ತಾನವನು, ರಾಜ ವಚನ ಬ್ರವೀತ್, ಏನಪ್ಪಾ ಅಂದ್ರೆ, ನೋಡು ಪಾಂಡುಪುತ್ರರ ದೊಡ್ಡ ಸೈನ್ಯ, ಅದನ್ನ ನೋಡು ಆಚಾರ್ಯರೇ ನೋಡಿ ಅಂತ ಹೇಳ್ಬಿಟ್ಟು, ಇದನ್ನ ದ್ರುಪದ ಪುತ್ರ ಅವನ್ ತಾನೇ ಇದಕ್ಕೆಲ್ಲ ಲೀಡರ್ ಆಗಿದ್ದಂಥವನು, ಸರಿ ನಿಮ್ಮ ಸ್ಟೂಡೆಂಟೇ ಅವನು, ತವ ಶಿಷ್ಯೇಣ ಧೀಮತ, ಅವನು ಮಾಡಿರುವಂತಹ ಅರೇಂಜ್ಮೆಂಟು ಇದನ್ನ ಒಂದ್ಸಲ ನೋಡಿ ಅಂತ ಹೇಳುವಂತಹದ್ದು. ಅದನ್ನ ನಮ್ಮ ಕಣ್ಣು ಮುಂದೆ ಕಟ್ಟೋದಿಕ್ಕೆ ಅಲ್ಲಿ ನೋಡೋರಿಗೆ ನಮಗೆ ಪದಗಳೆಲ್ಲ ಸಿಂಪಲ್ ಆಗಿರುವಂತಹದ್ದು. ಇವರು ವ್ಯಾಖ್ಯಾನದಲ್ಲಿ ಅದನ್ನ ಎಷ್ಟು ವಿವಿಫೈ ಮಾಡ್ತಾರೆ ಅಂದ್ರೆ ನಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡ್ತಾರೆ ಅಂತ ಹೇಳೋದಿಕ್ಕೆ, ತತಃ ಸಂಜಯ ಅವಾದೀತ್ ತದಾನೀಂ ಪಾಂಡವ ಸೈನ್ಯಂ ಪ್ರಕ್ಷುಬ್ಧಮಭೂತ್. ಪಾಂಡವ ಸೈನ್ಯವನ್ನು ನೋಡಿದಾಗ ದುರ್ಯೋಧನನಿಗೆ ಅದರಲ್ಲಿ ಎಷ್ಟು ಆ ಉತ್ಸಾಹ ಚಿಮ್ತಾ ಇರುವಂತಹದ್ದು. ದೇರ್ ಆಲ್ ಸೋ ರೆಡಿ ಟು ಫೈಟ್. ಹೇಗೆ ಕಾಣಿಸ್ತಾ ಇದೆ ಅಂದ್ರೆ, ಯಥಾ ಮಹಾಪ್ರಳಯೇ ಕೃತಾಂತ ಮುಖಂ ಪ್ರಸೃತಂ ಪ್ರಕ್ಷುಬ್ಧಂ ಭವತಿ. ಈ ಪ್ರಳಯ ಸಮಯದಲ್ಲಿ ಯಮನ ಬಾಯಿ ಹೆಂಗೆ ದೊಡ್ಡದಾಗಿ ರೆಡಿಯಾಗಿ ತೆಗೆದಿರುತ್ತೋ ಆ ರೀತಿ ಇರುವಂತಹದ್ದು. ಯಥಾ ಸಮುಚ್ಛಸಿತಂ ಕಾಲಕೂಟಂ ಸ್ತಂಭಯಿತು ನಕೋಪಿ ಪ್ರಭವತಿ. ಕಾಲಕೂಟ ವಿಷ ಅದು ಉಕ್ಕಿ ಉಕ್ಕಿ ಬರ್ತಿರ್ಬೇಕಾದ್ರೆ ಇನ್ನು ಯಾರು ತಡೆಯಕ್ಕಾಗಲ್ಲ ಅಂತ ಅನಿಸುವಂತಹ ಫೀಲಿಂಗು. ತಥಾ ತತ್ ಪಾಂಡವ ಸೈನ್ಯಂ ಘನೀಭೂತಂ ಸತ್ ಏಕಪದೇ ಸಮುತ್ಥಿತಂ ಅಭೂತ್. ಈ ರೀತಿಯಾಗಿ ಅಷ್ಟು ಸಜ್ಜಾಗಿರುವಂತಹ ಅದು ಪಾಂಡವರ ಅದು ಸೈನ್ಯ. ಅದು ಹೇಗೆ ಬಡಬಾಗ್ನಿ ಸಮುದ್ರದಲ್ಲಿರುವಂತಹ ಅಗ್ನಿ ಅದು ಉಕ್ಕಿ ಬರ್ತಾ ಇರಬೇಕಾದ್ರೆ ಪ್ರಳಯದ ಗಾಳಿ ಜೋರಾಗಿ ಬಂದ್ರೆ ಅದು ಸಮುದ್ರದಲ್ಲಿ ನಾನು ಒಣಗಿಸ್ಬಿಟ್ಟು ಆಕಾಶದ ತನಕ ಅದು ಚಾಚಿಬಿಡುತ್ತೋ ಆ ಅಗ್ನಿ, ಹಾಗೆ ಸಿದ್ಧವಾಗಿರುವಂತಹ ಪಾಂಡವರ ಸೈನ್ಯ. ಮತ್ತು ಅದರಲ್ಲಿರುವಂತಹ ಆ ವ್ಯೂಢಂ ಅಂತಂದ್ರೆ ಆ ವ್ಯೂಹಗಳ ರಚನೆ ಮಾಡಿರುವಂತಹದ್ದು. ಹಾಗೆ ರಚನಾ ವಿಶೇಷ ಈ ವ್ಯೂಢಂ ಭಯಾನಕಂ ಅದೃಶ್ಯತ, ಅದು ಭಯಾನಕವಾಗಿ ಕಂಡಿತು ದುರ್ಯೋಧನನಿಗೆ ಅಂತಂದ್ಬಿಟ್ಟು. ಆದರೂ ಸಹ ಅವನಿಗೆ ಅವನಲ್ಲೇನೆ ಇನ್ನೊಂದು ಫೀಲಿಂಗ್ ಏನಪ್ಪಾ ಅಂತ ಹೇಳಿದ್ರೆ, ಇವರು ಏಕೀಭೂತಾನ್ ಅನೇಕಾನಪಿ ಗಜಾನ್ ಹೇರಯೇ ಪಶ್ಯತಿ ಸಿಂಹ ತದ್ವತ್. ಹೇಗೆ ಒಂದು ಸಿಂಹ ಅನೇಕ ಆನೆಗಳೆಲ್ಲ ಇದ್ರೂ ಕೂಡ ಅದನ್ನ ಒಂಥರ ನಿರ್ಭಯವಾಗಿ ಅದನ್ನು ನೋಡುತ್ತೋ ಆ ರೀತಿಯಾಗಿ ನೋಡ್ಬಿಟ್ಟು ಅವನು, ಸರಿ ಇವರುಗಳೆಲ್ಲನೂ ಒಳ್ಳೆ ದೇ ಆರ್ ಲೈಕ್ ಮೂವಿಂಗ್ ಮೌಂಟನ್ಸ್ ಹೀಗಿರುವಂತಹವರು, ತುಂಬಾ ಬಗೆ ಬಗೆಯಾದ ವ್ಯೂಹಗಳನ್ನೆಲ್ಲ ಮಾಡಿಕೊಂಡು ಸಿದ್ಧರಾಗಿರುವಂತಹವರು, ನಿನ್ನ ಹತ್ರನೇ ಟ್ರೈನಿಂಗ್ ತಗೊಂಡಿರುವಂತಹ ದ್ರುಪದ ಪುತ್ರ ಇದಕ್ಕೆ ಅವನು ಲೀಡಿಂಗ್ ಅಲ್ಲಿ ನಿಂತ್ಕೊಂಡಿರುವಂತಹ ಅವನು, ಆದ್ರಿಂದ ಇದನ್ನೆಲ್ಲ ಗಮನಿಸಿ ಅಂತಂದ್ಬಿಟ್ಟು ಅವರಿಗೆ ಹೇಳ್ದ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾರೆ ಅದರಲ್ಲಿ. ಹಾಗೇನೆ ಇವರ ಪೊಯಿಟಿಕ್ ಟಚ್ ಇರುವಂತಹ ಪ್ರಸಂಗಗಳು ಬೇಕಾದಷ್ಟಿದೆ ಇದರಲ್ಲಿ. ಏನಂತ ಹೇಳಿದ್ರೆ, ಮೊದಲನೇ ಅಧ್ಯಾಯದಲ್ಲೇ ಬರುವಂತಹದ್ದು 28ನೇ ಶ್ಲೋಕದಲ್ಲಿ, ಕೃಪಯಾ ಪರಯಾವಿಷ್ಟ ವಿಷೀದನ್ನಿದಂ ಅಬ್ರವೀತ್. ತುಂಬಾ ಅವನು ದಯೆಯಿಂದ ಕೂಡಿ ಒಂಥರ ದುಃಖ ಪಡ್ತಾ ಅರ್ಜುನ ಈ ಮಾತನ್ನ ಹೇಳ್ದ ಅಂತಂದ್ಬಿಟ್ಟು ಸಂಜಯ ಹೇಳುವಂತಹದ್ದು. ಸರಿ,
ಇವ್ರನ್ನೆಲ್ಲ ನೋಡ್ತಾನವನು. ತತ್ರ ಪಶ್ಯಸಿತಾನ್ ಪಾರ್ಥಃ ಪಿತೃನ್ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂ ಸಥಾ ಶಶುರಾನ್ ಸುಹೃದಶ್ಚೈವ, ಇವರು ಎಲ್ಲರೂ ನಿಂತ್ಕೊಂಡಿದ್ದಾರೆ. ಸರಿ, ಅವ್ರನ್ನೆಲ್ಲ ನೋಡ್ಬಿಟ್ಟು ಅರ್ಜುನನಿಗೆ ಅವ್ರ ಬಗ್ಗೆ ಒಂದು ಕರುಣೆ ಉಂಟಾಯಿತು ಅಂತಂದ್ಬಿಟ್ಟು ಹೇಳುವಂಥದ್ದು. ನೋಡಿ, ಮತ್ತೊಬ್ಬ ಋಷಿಗೆ ಕರುಣೆ ಉಂಟಾದ ಪ್ರಸಂಗದಿಂದ ಒಂದು ದೊಡ್ಡ ಕಾವ್ಯವೇ ಬಂತು. ಅದರಲ್ಲಿ ವಾಲ್ಮೀಕಿಗಳು ತಮಸಾ ನದಿಗೆ ಹೋದಾಗ ಅವನು ಒಬ್ಬ ಬೇಡ ಒಂದು ಪಕ್ಷಿಯನ್ನು ಹೊಡೆದಾಗ ಅವರಿಗೆ ಕಾರುಣ್ಯಂ ಸಮಪದ್ಯತ ಅಂತಂದ್ಬಿಟ್ಟು, ಅಯ್ಯೋ ಪಾಪ ತನ್ಪಾಡಿ ತಾನು ನಲಿತಾ ಇದ್ದಂತಹ ಒಂದು ಪಕ್ಷಿಗೆ ಈ ಬೇಡ ಬಂದು ಈ ರೀತಿ ಬಾಣ ಬಿಟ್ಟನೆಲ್ಲ ಅಂತಂದ್ಬಿಟ್ಟು ಅವರಿಗೆ ಕಾರುಣ್ಯ ಉಂಟಾಯಿತು ಅಂತ ರಾಮಾಯಣದಲ್ಲಿ ಬರುತ್ತೆ. ಹಾಗೆ ಬಂದಂತಹದ್ದು ಮುಂದೆ ಒಂದು ಅದ್ಭುತವಾದ ಕಾವ್ಯ ರಚನೆಗೆ ಕಾರಣವಾಯಿತು. ಇಲ್ಲಿ ಅರ್ಜುನನಿಗೆ ಉಂಟಾದಂತಹ ಕಾರುಣ್ಯ ಕೌರವರ ವಿಷಯದಲ್ಲಿ ಇದು ಅಲ್ಟಿಮೇಟ್ಲಿ ಇದೊಂದು ದೊಡ್ಡ ಒಂದು ಗೀತೆಗೆ ಇದು ಕಾರಣವಾಯಿತು. ಅದರ ಬಗ್ಗೆ ಇವರ ಅನಾಲಿಸಿಸ್ ಅನ್ನ ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅರ್ಜುನನ ಮನಸ್ಸು ವ್ಯಾಕುಲವಾಗೋಯ್ತು. ಇವ್ರನ್ನೆಲ್ಲ ನೋಡ್ಬಿಟ್ಟು ಅಯ್ಯೋ ನಮ್ಮವರೆಲ್ಲಾರು ಇಲ್ಲಿದ್ದಾರಲ್ಲ ಅಂತಂದ್ಬಿಟ್ಟು ಆ ವ್ಯಾಕುಲಿ ಭಾವಂ ಅನು ಕೃಪಾ ಪ್ರಾವಿಶತ್, ಆ ಮನಸ್ಸಿಗೆ ಆ ವ್ಯಾಕುಲತೆ ಉಂಟಾಗ್ಬಿಟ್ಟು ಅವನಲ್ಲಿ ಕಾರುಣ್ಯ ಅನ್ನೋದು ಉಂಟಾಗದಂತೆ. ಆ ಕಾರುಣ್ಯ ಉಂಟಾಗ್ತಾ ಇದ್ದಂತೆಯೇ ಅವನಲ್ಲಿದ್ದಂತಹ ವೀರವೃತ್ತಿ ಅಂದ್ರೆ ಆ ಪೌರುಷ ಪರಾಕ್ರಮದ ಬುದ್ಧಿ ಆ ತಕ್ಷಣ ಹೊರಟೋಯ್ತಂತೆ. ವೀರವೃತ್ತಿಷ್ಟು ತತ್ರ ವಿದ್ಯಮಾನ ಕೃಪೆಯ ಆಕ್ರಾಂತಂ ತನ್ಮನೋ ಜ್ಞಾತ್ವ ಅಪಮಾನಂ ಅಸಹಮಾನ ಇವ ತಸ್ಮಾನ್ ಮನಸ್ಸೋ ನಿರಗಾತ್, ತನಗೆ ಅವಮಾನ ಆಗೋಯ್ತೋ ಅನ್ನೋ ಹಂಗೆ ಅದು ಆಚೆ ಹೊರಟೋಯ್ತಂತೆ. ಇದೆಲ್ಲ ಕೂಡ ಸ್ವಲ್ಪ ಸಂಸ್ಕೃತ ಗೊತ್ತಿರುವಂಥವ್ರಿಗೆ ಇದರ ಸ್ವಾರಸ್ಯ ಗೊತ್ತಾಗುತ್ತೆ. ಸಂಸ್ಕೃತದಲ್ಲಿ ಕೃಪಾ ಅನ್ನುವಂಥದ್ದು ಆಕಾರ ಅಂತ ಸ್ತ್ರೀಲಿಂಗ ಶಬ್ದ, ವೀರವೃತ್ತಿ ಅನ್ನೋದು ಕೂಡ ಸ್ತ್ರೀಲಿಂಗ ಶಬ್ದ. ಇದು ಹೇಗೆ ಅಂತ ಹೇಳಿದ್ರೆ, ಅರ್ಜುನ ಮನಸ್ಸಿನಲ್ಲಿ ಯಾವಾಗ ಕೃಪೆ ಬಂದ್ಬಿಡ್ತೋ ಆವಾಗ ವೀರವೃತ್ತಿ ದೂರ ಹೊರಟೋಯ್ತಂತೆ. ಹೇಗೆ ಅಂತ ಹೇಳಿದ್ರೆ, ಒಬ್ಳು ಸವತಿ ಇನ್ನೊಬ್ಳು ಬಂದ್ಬಿಟ್ಲು ಅಂತಂದ್ಬಿಟ್ಟು ನಾನಲ್ಲಿ ಇರೋದಿಲ್ಲ ಅಂತಂದ್ಬಿಟ್ಟು ಅನ್ನೋ ಹಂಗೆ ಅವನಲ್ಲಿ ಕೃಪೆ ಬರ್ತಾ ಇದ್ದಂಗೆನೆ ವೀರವೃತ್ತಿ ಆಚೆ ಹೊರಟೋಯ್ತು ಅಂತಂದ್ಬಿಟ್ಟು ಹೇಳ್ತಾರೆ. ಗುಣಲಾವಣ್ಯ ಯುತಾಹ ಕುಲಸ್ತ್ರೀಯೋ ಹಿ ತೇಜಸ್ವಿತೆಯ ನಾಣ್ಯಸ್ಯಾಹ ಸಮುನ್ನತಿಂ ಸಹತೆ. ಗುಣ ಲಾವಣ್ಯ ಇರುವಂತಹ ಸ್ತ್ರೀಯರು ತನ್ನ ಪತಿ ಯಾವಳು ಮತ್ತೊಬ್ಬಳೆಲ್ಲ ಆಸಕ್ತನಾಗ್ಬಿಟ್ಟ ಅಂತ ಹಂಗೆಲ್ಲ ಆಗ್ಬಿಟ್ರೆ ಅವ್ರು ಇಷ್ಟಪಡೋದಿಲ್ಲ, ಇನ್ನೊಬ್ರಿಗೆ ಮೇಲಕ್ಕೆ ಬಂದ್ರೆ ಅದನ್ನ ಸಹಿಸೋದಿಲ್ಲ. ಹಾಗೇನೆ ಎಕ್ಸಾಂಪಲ್ಸ್ ಅವ್ರು ಕೊಡುವಂತಹದ್ದು, ಕಾಮುಕಶ್ಚ ಯಥಾ ನವೀನಾಂ ಕಾಂಚಿ ಸ್ತ್ರೀಯಂ ದೃಷ್ಟ ಪ್ರೇಮಭರೇಣ ಆಕ್ರಾಂತಹ ಪ್ರೇಮ ಪರವಶತೆಯ ಯೋಗ್ಯಾಯೋಗ್ಯ ವಿಚಾರ ಮುಕುರುಂ ಸ್ಥಾಮನು ಭ್ರಮತಿ ಸ್ವಪತ್ನಿಂಚ ವಿಸ್ಮರತಿ. ಇದು ಹೆಂಗಾಗ್ಬಿಡದೆ ಅಂದ್ರೆ, ಕಾಮುಕರಾಗಿರುವಂತಹವ್ರಿಗೆ ತನ್ನ ಪತ್ನಿ ಅವಳು ಎಷ್ಟೇ ಒಳ್ಳೆಯವಳಾಗಿದ್ರು ಕೂಡ ಅವಳನ್ನು ಬಿಟ್ಟು ಬೇರೆಯವಳ ಬಗ್ಗೆ ಮನಸ್ಸು ಹೇಗೆ ಹೋಗ್ಬಿಡುತ್ತೋ ಹಾಗೆ ವೀರವೃತ್ತಿ ಸಹಜವಾಗಿರಬೇಕಂತಹದ್ದು ಹೋಗ್ಬಿಟ್ಟು ಇವನಲ್ಲಿ ಇದು ಬಂದ್ಬಿಡ್ತು. ಯಥಾಚ ಕಶ್ಚಿತ್ ತಪಸ್ವಿ, ಒಬ್ಬ ತಪಸ್ವಿ ಅವನು ತಪೋಬಲೇನ ಸಮಾಗತ ಮೃದ್ಧಿಂ ಅನುಸರನ್ ತತ್ಪರವಶಃ ಬುದ್ಧಿಭ್ರಂಶಂ ಅವಾಪ್ನೋತಿ. ತಾನು ತಪಸ್ಸನ್ನು ಮಾಡ್ತಾ ಅವನಿಗೆ ಅದರಿಂದ ಏನೋ ಸಿದ್ಧಿಗಳೆಲ್ಲ ಉಂಟಾಗುತ್ತೆ. ಆ ಸಿದ್ಧಿಗಳ ಹಿಂದೆ ಓಡಿ ಹೋಗಿ ಅವನ ಕೊನೆಗೆ ಪತನವನ್ನು ಹೊಂದುತ್ತಾನವನು. ಆ ರೀತಿಯಾದಂತಹ ಪರಿಸ್ಥಿತಿ ಇದು. ಹಾಗೆಯೇ ಪೂರ್ವಸಂಚಿತಾಂ ಅಪೇಕ್ಷಿತಾಂ ವಿರಕ್ತತಾ ಸಿದ್ಧಿಂಚ ಉಪೇಕ್ಷತೆ. ಹಿಂದೆ ಎಷ್ಟೋ ವೈರಾಗ್ಯವನ್ನು ಸಂಪಾದನೆ ಮಾಡ್ಕೊಂಡಂತಹದ್ರಿಂದನೇ ಅವನು ತಪಸ್ ಮಾಡೋಕ್ಕಾಗಿದ್ದು ಅದನ್ನೆಲ್ಲ ಕಳ್ಕೊಳ್ತಾನೆ. ನಾವು ಪುರಾಣಗಳಲ್ಲಿ ಅಸುರದ ಕಥೆಗಳೆಲ್ಲ ನಾವು ನೋಡ್ತೀವಿ. ಉದಾಹರಣೆಗೆ 3 ಜನ ಬ್ರದರ್ಸು ಸೇಮ್ ಡೇಟ್ ಅವರು ತಪಸ್ಸು ಶುರು ಮಾಡಿದ್ದು, ಸೇಮ್ ಡೇಟ್ ಮುಗಿಸಿದ್ದು ಅಂದ್ಬಿಟ್ಟು 3 ಜನನು ಬೇರೆ ಬೇರೆ ರೀತಿಯ ಅಂತಹ ಫಲಗಳನ್ನು ಕೇಳ್ಕೊಂಡ್ರು ಅಂತ ಅಂದ್ಬಿಟ್ಟು, ಒಂದು ರಾವಣ, ಒಂದು ಕುಂಭಕರ್ಣ, ಒಂದು ವಿಭೀಷಣ, 3 ಜನನು ಕೂಡ 10,000 ವರ್ಷ ತಪಸ್ಸು ಮಾಡೋದಂತೆ. ಒಟ್ಟಿಗೆ ತಪಸ್ಸು ಕೂತ್ಕೊಂಡಿರುತ್ತೆ. 3 ಜನದ ತಪಸ್ಸು ಒಟ್ಟಿಗೆ ಮುಗೀತಂತೆ. 3 ಜನಕ್ಕೂ ಬ್ರಹ್ಮ ಪ್ರತ್ಯಕ್ಷನಾಗಿ ನಿಮ್ಗೆ ಏನು ವರ ಬೇಕು ಅಂತ ಕೇಳಿದ ನಾನು. ಅವ್ರ ವರ ಕೇಳ್ಕೊಳ್ಳೋದ್ರಲ್ಲೇನೆ ಅವರು ಅವರ ಹಳೆಯ ತಮ್ಮಲ್ಲಿ ಹುದುಗಿರುವಂತಹ ವಾಸನೆ ಆ ಪ್ರವೃತ್ತಿಗೆ ಅನುಗುಣವಾಗಿ ಅದನ್ನ ಕೇಳಿಬಿಡ್ತಾರೆ, ತಮ್ಮ ವರಗಳನ್ನು ಅವ್ರು ಕೇಳ್ಕೊಳ್ಳುವಂತಹದ್ದು. ಹಾಗೆ ಅದರಲ್ಲಿ ತಮ್ಮ ಒಳಗಡೆ ಏನಿದೆಯೋ ಅದನ್ನ ಒಂದಷ್ಟು ದಿವಸ ಅದುಮಿಟ್ಕೊಂಡಿರ್ತಾರೆ, ಅದನ್ನ ಏನು ಹೊರಗೆ ತಂದಿರೋದಿಲ್ಲ. ಅವಾಗ ಒಂದು ರೀತಿ ಒಂದು ವಿರಕ್ತಿ ಪೀರಿಯಡ್, ಅದು ಮಿಕ್ಕಿದ ಎಲ್ಲಾ ವಿಷಯನ ಬಿಟ್ಟು ಅವರು ತಪಸ್ಸಿಗೆ ಕೂತ್ಕೊಂಡಿರುವಂತಹದ್ದು. ಆದ್ರೆ ಆ ಸಂದರ್ಭದಲ್ಲಿ ಇಟ್ ಗಿವ್ಸ್ ವೇ, ಹಂಗಾಗ್ಬಿಡುವಂತಹದ್ದು. ಹಾಗೆ ಇವನಿಗೆ ವಿದ್ಯಮಾನಂಚ ಪುರುಷತ್ವಂ ತಸ್ಮಾನ್ ಮನಸಃ ಸಕಾಶ ಚಿತಮಭೂತ್ ಮನಃ ಕಾರುಣ್ಯಾಧೀನ ಸಂಜಾತಂ. ಅರ್ಜುನನ ಮನಸ್ಸು ಹೀಗೆ ಕಾರುಣ್ಯದಲ್ಲಿ ಸಿಗಾಕೊಂಡಿತು ಅಂತಂದ್ಬಿಟ್ಟು. ಅಂದ್ರೆ ಇದೊಂದು ಮೆಚೂರ್ ಆಗಿ ಬಂದಿರುವಂತಹ ಕಾರುಣ್ಯವಲ್ಲ, ಆದ್ರೆ ಸೆಂಟಿಮೆಂಟಲ್ ಆಗಿ ಬಂದಿರುವಂತಹದ್ದು, ಎಮೋಷನಲ್ ಆಗಿ ಬಂದಿರುವಂತಹದ್ದು. ಬರೀ ಎಮೋಷನ್ ಮೇಲೆ ಆಕ್ಟ್ ಮಾಡಿದ್ರೆ ಯಾವತ್ತೂ ಅದು ಸರಿ ಇರೋದಿಲ್ಲ. ಆದ್ರಿಂದ ಅದಕ್ಕೆ ಒಂದು ಆಧಾರ ಇರಬೇಕು. ಇದು ಸರಿ ತಪ್ಪು ಅನ್ನುವಂತಹ ವಿಮರ್ಶೆಯ ಆಧಾರದಿಂದ ಅದು ಬಂದಿದ್ದ ಪಕ್ಷದಲ್ಲಿ ಆಗ ಅದು ಒಂದು ಸರಿಯಾದ ಮಾರ್ಗವಾಗುತ್ತೀವಿ ವಿನಃ ಇಲ್ಲದೆ ಆಗೋದಿಲ್ಲ ಅಂತ ಹೇಳಿ, ಹೇಗೆ
ಮಾಂತ್ರಿಕೇಣ ಕೃತೆ ಮಂತ್ರೋಚ್ಚಾರಣೆ ಯದಿ ಸ್ವರಾಕ್ಷರ ಲೋಪಸ್ಯ ತರ್ಹಿ ಸ ಮಾಂತ್ರಿಕ ಭೂತಬಾಧಾಕ್ ಆಕ್ರಾಂತಹ ಭವತಿ. ಎಷ್ಟೋ ಸಂದರ್ಭಗಳಲ್ಲಿ ಮಾಂತ್ರಿಕರು ಅವರು ಏನೇನೋ ಉಪಾಸನೆಗಳು ಎಲ್ಲ ಮಾಡ್ತಾರೆ, ಅದರಲ್ಲಿ ಏನಾದರೂ ಸ್ವರ ವ್ಯತ್ಯಾಸಗಳು ಮಾಡಿದ್ರೆ ಆ ಭೂತವೇ ಅವರನ್ನು ಹಿಡ್ಕೊಳ್ಳೋ ಹಂಗಾಗ್ಬಿಡುತ್ತೆ, ಅದರ ಕಂಟ್ರೋಲ್ಗೆ ಇವರು ಒಳಗಾಗ್ಬಿಡ್ತಾರೆ. ಆ ರೀತಿ ಅದರಲ್ಲಿ ಎಚ್ಚರ ಇರಬೇಕು ಅಂತ. ತಥಾ ಸಹ ಧನುರ್ಧರ ಅರ್ಜುನ ಮಹಾಮೋಹೇನ ಆಕ್ರಾಂತಹ ಭೂತ್. ಹಾಗೆ ಅವನಿಗೆ ಒಂದು ಮಹಾಮೋಹ ಅನ್ನೋದು ಅರ್ಜುನನ್ನ ಆಕ್ರಮಿಸ್ಕೊಂಡ್ಬಿಡ್ತು. ಧೈರ್ಯ ಎಲ್ಲೋ ಹೊರಟೋಯ್ತು ಒಂದು. ಆಮೇಲೆ ಹೇಗೆ ಚಂದ್ರ ಕಿರಣಗಳಿಂದ ಈ ಚಂದ್ರಕಾಂತ ಮಣಿ ಕರಗೋಗ್ಬಿಡುತ್ತೋ ಹಾಗೆ ಅರ್ಜುನನ ಹೃದಯ ಕರಗೋಯ್ತು. ಧೃತಮಭೂತ್. ಹೀಗೆ ಅತಿ ಸ್ನೇಹದಿಂದ ಮೋಹಿತನಾದಂತಹ ಖಿನ್ನ ಮಾನಸನಾದಂತಹ ಅರ್ಜುನ ಆವಾಗ ಭಗವಂತನನ್ನ ಹಿಂಗೆ ಕೇಳ್ತಾನೆ ಅಂತಂದ್ಬಿಟ್ಟು ಅಂತ. ಅರ್ಜುನ ಹೇಳೋದು ಏನು ಅಂತ ಹೇಳಿದ್ರೆ, ತನ್ನ ಕಂಡೀಷನ್ ಬಗ್ಗೆನೆ ಒಂಚೂರು ಅವೇರ್ನೆಸ್ ಬಂದಿದೆ. ಏನು ಅವೇರ್ನೆಸ್ ಇದೆ ಅವನಿಗೆ ಅಂತ ಹೇಳಿದ್ರೆ 8 ಪಾಯಿಂಟ್ಗಳು ಹೇಳ್ತಾನೆ ಅವನು. ನನಗೆ ಏನೇನು ಆಗ್ತಾ ಇದೆ ಅಂತ 8+1 9 ಪಾಯಿಂಟ್ಗಳು ಹೇಳ್ತಾನೆ ಅವನು. ಏನಂತಂದ್ರೆ, ಯುದ್ಧ ಮಾಡೋದಕ್ಕೋಸ್ಕರವಾಗಿ ಉತ್ಸುಕರಾಗಿ ಎದುರುಗಡೆ ಬಂದು ನಿಂತ್ಕೊಂಡಿರುವಂತಹವರು ಇವರನ್ನು ನೋಡಿದ್ರೆ ನನಗೇನಾಗ್ತಾ ಇದೆ ಅಂದ್ರೆ, ಸೀದಂತಿ ಮಮ ಗಾತ್ರಾಣಿ, ನನ್ನ ಮೈಯೆಲ್ಲ ನಡುಕ ಉಂಟಾಗ್ತಾ ಇದೆ, ಧೃತಿ ಕೆಡ್ತಾ ಇದೆ. ಮುಖಂಚ ಪರಿಶುಷ್ಯತಿ, ಬಾಯಿ ಒಣಗೋಗ್ತಾ ಇದೆ. ವೇಪತುಶ್ಚ ಶರೀರಮೇ, ಮೈಯೆಲ್ಲ ನಡುಕ ಉಂಟಾಗ್ತಾ ಇದೆ. ರೋಮಹರ್ಷಶ್ಚ ಜಾಯತೆ, ರೋಮಾಂಚ ಉಂಟಾಗ್ತಾ ಇದೆ. ನಮಗೆ ವೆರಿ ಸ್ಟ್ರಾಂಗ್ ಎಮೋಷನ್ ಯಾವ್ದಾದ್ರು ಉಂಟಾದಾಗ ರೋಮಹರ್ಷ ಅನ್ನೋದು ಉಂಟಾಗ್ಬಿಡುತ್ತೆ. ರೋಮಹರ್ಷ ಅಂದ್ರೂ ಒಂದೇನೆ, ರೋಮಾಂಚ ಅಂದ್ರೂ ಒಂದೇನೆ. ಅದು ತುಂಬಾ ಭಯವಾದಾಗ, ತುಂಬಾ ದುಃಖವಾದಾಗ, ತುಂಬಾ ಸಂತೋಷ ಉಂಟಾದಾಗ, ತುಂಬಾ ಆಶ್ಚರ್ಯವಾದಾಗ, ಇಂತಹ ಸಂದರ್ಭಗಳೆಲ್ಲಾನು ಕೂಡ ರೋಮಾಂಚ ಆಗುವಂಥದ್ದುಂಟು. ಹಾಗೆ ಇದಾಗಿದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್, ಕೈಯಿಂದ ಗಾಂಡೀವ ಜಾರ್ತಾ ಇದೆ. ತ್ವಕ್ಚೈವ ಪರಿದಹ್ಯತೆ, ಬಾಡಿ ಟೆಂಪರೇಚರ್, ಸ್ಕಿನ್ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ. ನಚಶಕ್ನೋಮಿ ಅವಸ್ಥಾತಂ, ನನಗೆ ಅವಸ್ಥಾನವೇ ಸಾಧ್ಯವಾಗ್ತಾ ಇಲ್ಲ. ಭ್ರಮತೀಯುಚ ಮೇ ಮನಃ, ನನ್ನ ಬುದ್ಧಿ ಭ್ರಮಣೆ ಆಗುವಂಗೆ ಅನಿಸ್ತಾ ಇದೆ. ಇಷ್ಟಲ್ದೇನೆ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ, ನನಗೆ ಶಕುನಗಳೆಲ್ಲ ಕೂಡ ನನಗೆ ಆಪೋಸಿಟ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ನಾನು ಸೋಲೋದಿಕ್ಕೆ ಏನು ಶಕುನಗಳು ಬೇಕೋ ಆ ರೀತಿಯಾಗಿ ಕಾಣಿಸ್ತಾ ಇದೆ ನಮಗೆ ಅಂತ ಹೇಳ್ಬಿಟ್ಟು ಇಷ್ಟು ಅಂಶಗಳನ್ನು ಹೇಳ್ತಾನೆ. ಇದು ಅರ್ಜುನನಿಗೆ ನಿಜವಾಗ್ಲೂ ತಾನು ಹೇಳ್ತಾ ಇರುವಂತಹ ವಿಷಯಗಳಲ್ಲಿ ನಿಜವಾದ ಕಾನ್ಫಿಡೆನ್ಸ್ ಇದ್ದಿದ್ರೆ ಇದು ಯಾವ ಲಕ್ಷಣವೂ ಇರಬಾರ್ದಾಗಿತ್ತು. ಅವನಲ್ಲಿ ಪ್ರಶಾಂತತೆ ಇರಬೇಕಾಗಿತ್ತು, ಆ ಕ್ಲಾರಿಟಿ ಅನ್ನೋದು ಇರಬೇಕಾಗಿತ್ತು. ಅದು ಯಾವುದೂ ಬರದೇನೆ ಅವನು ಕೇವಲ ತೋರಿಕೆಯ ವೈದುಷ್ಯದ ಮಾತುಗಳನ್ನ ಮಾತ್ರ ಆಡ್ತಾನೆ ವಿನಃ ಅವನಲ್ಲಿ ಆ ಡೀಪ್ ಕನ್ವಿಕ್ಷನ್ ಅನ್ನೋದು ಬಂದು ಆಡಿರುವಂತಹ ಮಾತುಗಳಲ್ಲ ಅಂತ ಹೇಳ್ತಾ ಇವರು ಅದಕ್ಕೆ ವ್ಯಾಖ್ಯಾನ ಬರಿತಾ ಹೇಳ್ತಾರೆ, ಈ ತನ್ನವರು ಅನ್ನೋದ್ರ ಬಗ್ಗೆ ಒಂದು ಪ್ರೀತಿ, ಒಂದು ಮೋಹ ಅನ್ನೋದು ಇದೆಯಲ್ಲ, ಇದೊಂದು ಬಹಳ ವಿಚಿತ್ರವಾದ ಫೋರ್ಸು ಅಂತಂದ್ಬಿಟ್ಟು ಅಂತ. ಏನು ಅಂತ ಹೇಳಿದ್ರೆ, ಯಥಾ ಭೃಂಗ ಅನ್ನೋದು ಉದಾಹರಣೆ ಕೊಡ್ತಾರೆ. ದುಂಬಿ ಏನಪ್ಪ ಮಾಡುತ್ತೆ ಅಂದ್ರೆ, ಅತಿ ಕಠಿಣಂ ಕಾಷ್ಠಂ, ಅದನ್ನು ಕೂಡ ಭಿನ್ನತಿ, ಕಠಿಣ ಮರದನ್ನೆಲ್ಲ ತೂತು ಮಾಡಿ ಎಲ್ಲ ಮಾಡುವಂತ ನೋಡ್ತೀವಿ ನಾವು. ಎಷ್ಟೋ ಸಲ ಒಂಥರ ನ್ಯಾಚುರಲ್ ಕೊಳಲುಗಳಾಗ್ಬಿಡತ್ತೆ. ಹೆಂಗೆಂದ್ರೆ ಈ ಬೊಂಬುಗಳು ಬೆಳೆಯುತ್ತಿಲ್ಲ, ಆ ಬೊಂಬುಗಳ ಮಧ್ಯದಲ್ಲಿ ದುಂಬಿಗಳು ಅದನ್ನ ತೂತು ಮಾಡ್ಕೊಂಡು ಹೋಗಿ ಅಲ್ಲಿ ಹೋಗಿ ವಾಸ ಮಾಡೋದು, ಇದೆಲ್ಲ ಮಾಡುವಂಥದ್ದು ಉಂಟು. ಅದರಲ್ಲಿ ಗಾಳಿ ಬೀಸಿದಾಗ ಏನೋ ಧ್ವನಿಗಳು ಬರೋದು, ಈ ಥರದ್ದೆಲ್ಲ ಉಂಟು. ಅಂತಹ ದುಂಬಿ ಎಷ್ಟೋ ಸಂದರ್ಭದಲ್ಲಿ ಅದು ಕೋಮಲಯ ಕಮಲ ಕಲಿಕೆಯ ಪ್ರತಿಬದ್ಧತೆ. ಕೆಲವು ಸಲ ಕಮಲದೊಳಗೆ ಹೋಗ್ಬಿಟ್ಟು ಮಕರಂದ ಪಾನ ಮಾಡ್ತಾ ಇರುತ್ತೆ. ಮಾಡ್ತಾ ಇರುವಾಗ ಸಂಜೆ ಆಗ್ಬಿಟ್ಟು ಕಮಲದ ದಳಗಳು ಮುಚ್ಕೊಂಡ್ಬಿಡುತ್ತೆ. ಮುಚ್ಕೊಂಡ್ಬಿಟ್ರೆ ಅದಕ್ಕೆ ಆ ಕಮಲದಿಂದ ಆಚೆ ಬರಕ್ ಆಗೋದಿಲ್ಲ. ಅದಕ್ಕೆ ಎಂತಹ ಮರವನ್ನೇ ಕೊರೆಯುವಂತಹ ದುಂಬಿ ಇಲ್ಲಿ ಆ ಕೋಮಲವಾದಂತಹ ಕಮಲದ ಆ ದಳಗಳನ್ನ ಭೇದಿಸ್ಕೊಂಡು ತನಗೆ ಬರಕ್ಕಾಗ್ದೇನೆ ಎಷ್ಟೋ ಸಲ ಇಡೀ ರಾತ್ರಿ ಹಂಗೆ ಇದ್ಬಿಟ್ಟು ಸರಿ, ಆಮೇಲೆ ಏನು ಅದನ್ನ ಯಾರೋ ಕಿತ್ತು ಹಾಕ್ಬಿಟ್ರಂತನೋ ಅದು ಹಂಗೆ ಒಣಗಿ ಹೋಗಿ ಕೊನೆಗೆ ತಾನು ಸತ್ತೇ ಹೋಗ್ಬಿಡುತ್ತೆ ಅನ್ನೋಂಥದ್ದು ಹಿಂಗೆಲ್ಲ ಬರುತ್ತೆ. ಸಂಸ್ಕೃತದ ಸುಭಾಷಿತಾನು ಹೇಳ್ತಾರೆ. ಒಂದು ದುಂಬಿ ಅನ್ಕೊಳ್ತಂತೆ, ನನ್ನೆಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ, ಇವಾಗ ರಾತ್ರಿ ಕಳೆಯುತ್ತೆ, ರಾತ್ರಿ ಗಮಿಷ್ಯತಿ ಭವಿಷ್ಯತಿ ಸುಪ್ರಭಾತಂ, ಸುಪ್ರಭಾತಂ ಆಗತ್ತೆ, ಭಾಸ್ವಾನ್ ಉದೇಶ್ಯತಿ, ಸೂರ್ಯ ಉದಯಿಸ್ತಾನೆ, ಹಸಿಷ್ಯತಿ ಪಂಕಜಶ್ರೀಹಿ, ಈ ಕಮಲ ಅವಾಗ ಅರಳತ್ತೆ ಅಂತೆಲ್ಲ ಯೋಚನೆ ಮಾಡ್ತಾ ಇರೋಷ್ಟ್ರಲ್ಲೇನೆ ಒಂದು ಆನೆ ಬಂದ್ಬಿಟ್ಟು ಆ ಕಮಲದವನು ಕಿತ್ತು ಬಿಸಾಕ್ಬಿಡ್ದಂತೆ. ಇತ್ತಂ ವಿಚಿಂತಯತಿ ಕೋಶಗತೆ ದಿರೇಫೇ ಹಾ ಹಂತ ಹಂತ ನಳಿನೀಂ ಗಜ ಉಜ್ಜಹಾರ ಅಂತ ಅಂದ್ಬಿಟ್ಟಂತೆ. ಹಾಗೆ ನಾವು ಏನೇನೋ ಕನಸು ಕಾಣ್ತಾ ಇರ್ತೀವಿ, ಹಿಂಗೆಲ್ಲ ಆಗ್ಬೋದು ಹಂಗೆಲ್ಲ ಆಗ್ಬೋದು ಅಂದ್ಬಿಟ್ಟು ಏನೇನೋ ಉಲ್ಟಾಗಳಾಗ್ಬಿಡತ್ತೆ ಅಂದ್ಬಿಟ್ಟು. ಇಲ್ಲಿ ಅರ್ಜುನನ ಮನಸ್ಸಿಗೆ ಈ ಕೃಪೆ ಅನ್ನೋದು ಬಂದ್ಬಿಡ್ತಲ್ಲ ತನ್ನ ಶತ್ರುಗಳ ಮೇಲೆ. ಏನಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಆತತಾಯಿ ಅಂತ ಒಂದು ಪದ ಇದೆ. ಆತತಾಯಿ ಅನ್ನೋದು ಕನ್ನಡ ಪದ ಅಲ್ಲ, ಸಂಸ್ಕೃತ ಪದ ಅದು. ಅದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಯಾರು ನಮ್ಮನ್ನ ಕೊಲ್ಲೋದಿಕ್ಕೆ ರೆಡಿಯಾಗಿ ಬಂದಿರ್ತಾರೋ ಅಂತ ಅವನಿಗೆ ಆತತಾಯಿ ಅಂತಂದ್ಬಿಟ್ಟು ಹೆಸರು ಅವನಿಗೆ. ಯಾರಪ್ಪ ಅಂತಂದ್ರೆ
ಯಾವನು ಕತ್ತಿ ಹಿಡಿದುಕೊಂಡು ಬಂದು ನಾನು ಸಾಯಿಸ್ತೀನಿ ಅಂತಲೇ ಬರ್ತಾನೋ ಅಂಥವನು, ಮನೆಗೆ ಬೆಂಕಿ ಹಚ್ಚೋನು, ವಿಷವನ್ನ ಪಾನ ಮಾಡಿಸುವಂಥವನು, ಅಗ್ನಿದೋ ಗರದ ಮನುಸ್ಮೃತಿಯಲ್ಲಿ ಬರುತ್ತೆ ಒಂದು ಲಿಸ್ಟ್, ಷಡಯತೆ ಆತತಾಯಿನಃ ಅಂದ್ಬಿಟ್ಟು 6 ಮಂದಿಗೆ ಆತತಾಯಿಗಳು ಅಂತ ಹೆಸರು. ಹಾಗೆ ಶಸ್ತ್ರವನ್ನು ಹಿಡ್ಕೊಂಡು ನಮ್ಮನ್ನು ಕೊಲ್ಲೋದಿಕ್ಕೆ ಬಂದಿರುವಂಥವನು, ಮನೆಗೆ ಬೆಂಕಿ ಹಚ್ಚೋನು, ವಿಷವನ್ನ ಕೊಡುವಂಥವನು, ನಮ್ದು ಏನೋ ಒಂದು ನೆಲ ಕಾಣಿ ಭೂಮಿ ಅಂತ ನಾವು ಅಲ್ಲೇನೋ ಬೆಳೆಸ್ಕೊಂಡು ಧಾನ್ಯ ಬೆಳೆಸ್ಕೊಂಡು ಜೀವಿಕೆ ಮಾಡ್ಕೊಂಡಿದ್ರೆ ನಮ್ಮ ಜೀವಿಕೆಯೇ ಹಾಳಾಗುವಂತೆ ನಮಗೆ ಕೆಲಸ ಕಿತ್ತೋಗೋ ಹಂಗೆ ಅದನ್ನು ಮಾಡುವಂಥವನು, ಇಂಥವ್ರನ್ನೆಲ್ಲರನ್ನೂ ಕೂಡ ಆತತಾಯಿಗಳು ಅಂತ ಹೇಳ್ತಾರೆ. ಇವತ್ತಿನ ಕೋರ್ಟ್ ಆಫ್ ಲಾನಲ್ಲೂ ಕೂಡ ಹೇಳ್ತಾರೆ ಏನಂದ್ರೆ, ಇನ್ ಸೆಲ್ಫ್ ಡಿಫೆನ್ಸ್ ನಾವು ಯಾರನ್ನಾದ್ರೂ ಕೊಲ್ಲೇಬೇಕಾದ ಪ್ರಸಂಗ ಬಂದ್ರೆ ದಟ್ ಇಸ್ ಆಲ್ಸೋ ಟಾಲರಬಲ್ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಒಂದು ಮಾರ್ಜಿನ್ ಇರುತ್ತೆ ಅದಕ್ಕೆ. ಹಾಗೆ ಬಂದಿರುವಂತಹವರಲ್ಲಿ ಕೌರವರೆಲ್ಲರನ್ನು ಕೂಡ ಅದನ್ನು ಬಿಟ್ಬಿಟ್ಟು ಅವರ ವಿಷಯದಲ್ಲಿ, ಕೊಲ್ಲಕ್ಕೆ ಬಂದಿರೋರ ವಿಷಯದಲ್ಲಿ ಕರುಣೆಯನ್ನು ತೋರಿಸುವಂತಹದ್ದು, ಇಂತಹ ಒಂದು ದುಸ್ಥಿತಿ ಅವನಿಗೆ ಬಂದಿರುವಂತಕ್ಕೆ ಇವರು ಹೇಳ್ತಾರೆ. ಏನಂತ ಹೇಳಿದ್ರೆ, ಎಂತಹ ವಿಚಿತ್ರವಾದಂತಹ ಶಕ್ತಿ ಇದು ಅಂತ ಹೇಳಿದ್ರೆ, ಪ್ರಸಂಗ ವೈಶಾಚ ತರಸ್ತಃ ಪ್ರಾಣಾನಭಿ ಪರಿತ್ಯಜೇತೆ ನತು ಕಥಮಪಿ ತತ್ ಕಲಿಕಾ ದಲಂ ಭೇತ್ತುಂ ಶಕ್ನೋತಿ ತಥಾ ಕೋಮಲ ಏವ ಅಯಂ ಅತಿ ಕಠಿಣಃ ಸ್ನೇಹಪಾಶಃ ದುರತಿಕ್ರಮಃ. ಈ ಸ್ನೇಹಪಾಶ ಅನ್ನೋದು ಕೋಮಲವಾಗಿದ್ರೂ ಅತ್ಯಂತ ಕಠಿಣವಾಗಿರುವಂತಹದ್ದು. ಎಂಚ ಆದಿಪುರುಷಸ್ಯ ಮಾಯಾ ಬ್ರಹ್ಮಾದಿಭಿರ್ವಿ ದುರ್ನಿವಾರ. ಇದು ಆದಿಪುರುಷನ ಮಾಯೆ, ಇದು ಬ್ರಹ್ಮಾದಿಗಳು ಕೂಡ ಇದನ್ನ ತಪ್ಪಿಸ್ಕೊಳ್ಳೋದಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಆ ಪಾಶಕ್ಕೆ ಒಳಗಾದವರ ಪರಿಸ್ಥಿತಿ ಹೇಗಿರುತ್ತೆ ಅನ್ನುವಂತಹ ಮಾತನ್ನ ಅದರಲ್ಲಿ ಹೇಳ್ತಾರೆ. ಅದನ್ನ ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರು ಒಳ್ಳೊಳ್ಳೆಯ ಉಪಮಾನಗಳನ್ನು ನಮಗೆ ಅಲ್ಲಿನ ಸನ್ನಿವೇಶ ಏನು ಅನ್ನೋದನ್ನ ಸ್ಥೂಲವಾಗಿ ಹೇಳಿದ್ರೆ, ಭಗವದ್ಗೀತೆ ಎಲ್ಲದನ್ನೂ ಪೊಯಿಟಿಕ್ ಆಗಿ ಹೇಳಬೇಕು ಅಂತ ಏನು ಹೇಳಕ್ ಹೊರಟಿಲ್ಲ, ಅದು ಪೊಯಿಟ್ರಿನೇ. DVGಯವರು ಗೀತೆಯು ಶಾಸ್ತ್ರವೋ ಕಾವ್ಯವೋ ಅಂತಲೇ ಒಂದು ಹೆಡಿಂಗ್ ಕೊಟ್ಟು ಅದನ್ನು ಡಿಸ್ಕಸ್ ಮಾಡಿದ್ದಾರೆ, ಒಂದು ಪೇಜ್ನಷ್ಟು ಅದನ್ನು ಡಿಸ್ಕಸ್ ಮಾಡಿದ್ದಾರೆ. ಅದು ಶಾಸ್ತ್ರವೂ ಹೌದು ಕಾವ್ಯವೂ ಹೌದು ಹೇಗೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ, ತುಂಬಾ ಸಂಕ್ಷೇಪವಾಗಿ ತೋರಿಸ್ಕೊಟ್ಟಿದ್ದಾರೆ. ನನಗೆ ಗುರುಗಳಾಗಿದ್ದಂತಹ ರಂಗಪ್ರಿಯ ಸ್ವಾಮಿಗಳು ಹಿಂದೆ ಒಂದು ಸಂದರ್ಭದಲ್ಲಿ ಇದೇ ವಿಷಯವನ್ನೇ ಇಟ್ಕೊಂಡು ಒಂದು ಪ್ರವಚನವನ್ನು ಮಾಡಿದ್ರು. ಗೀತೆ ಶಾಸ್ತ್ರವೋ ಕಾವ್ಯವೋ ಅಂತಂದ್ಬಿಟ್ಟೆ ಒಂದು ಪ್ರವಚನವನ್ನು ಮಾಡಿದ್ರು. ಹಾಗೆ ಅದರಲ್ಲಿ ಇರುವಂತಹ ಹಿರಿಮೆ ಏನು ಅಂತಂದ್ರೆ, ಈ ಕಡೆ ಶಾಸ್ತ್ರವೂ ಹೌದು, ಆ ಕಡೆ ಕಾವ್ಯವೂ ಹೌದು. ಅದು ಕಾವ್ಯದ ಭಂಗಿಯಲ್ಲಿ ಅನೇಕ ಹೋಲಿಕೆಗಳನ್ನ, ಉಪಮಾನಗಳನ್ನ ಇದನ್ನೆಲ್ಲ ನಾವು ಕೊಟ್ಟು ಮನಸ್ಸಿಗೆ ವಿಷಯ ಮುಟ್ಟುವಂತೆ ಮಾಡುತ್ತೆ. ಆದರೆ ಇದನ್ನ ಭಾಷೆ ಬರೀಕೆ ಹೊರಟಂತ ಅವನು ಎಷ್ಟೋ ಸಂದರ್ಭಗಳನ್ನ ನಮಗಿನ್ನೂ ಮನಸ್ಸಿಗೆ ತುಂಬಾ ಚೆನ್ನಾಗಿ ಅದು ವಿವಿಡ್ ಆಗಿ ಕಾಣಿಸ್ಬೇಕು, ಗೋಚರವಾಗಬೇಕು ಅನ್ನೋಕ್ಕೋಸ್ಕರವಾಗಿ ಅನೇಕ ಹೋಲಿಕೆಗಳನ್ನ ಇವನು ತಂದು ಅದನ್ನು ಕೊಡುವಂತಹದ್ದು. ನೋಡಿ, ಈ ಸಂದರ್ಭದಲ್ಲಿ ಅರ್ಜುನ ರಥದ ಇದರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ, ಬಿಲ್ಲು ಬಾಣ ಎಲ್ಲ ಕೈ ಬಿಟ್ಬಿಟ್ಟಿದ್ದಾನೆ, ಅವನು ಶೋಕ ಸಂವಿಘ್ನ ಮಾನಸ ಹಾಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಇವರು ಹೇಳ್ತಾರನ್ನ ಏನು ಅಂದ್ರೆ, ಯಥಾ ಪದಚ್ಯುತಃ ಕಶ್ಚಿತ್ ರಾಜಪುತ್ರ ಸರ್ವಥಾ ಉಪಹತ ದೃಶ್ಯತೆ, ಯಥಾವ ರಾಹುಗ್ರಸ್ತಃ ಆದಿತ್ಯ ನಿಷ್ಪ್ರಭೋ ದೃಶ್ಯತೆ. ರಾಹುಗ್ರಹದಿಂದ ಗ್ರಹಣ ಆಗೋಗ್ಬಿಟ್ಟಾಗ ಸೂರ್ಯ ಹೇಗೆ ಡಲ್ಲ ಕಾಣಿಸ್ಬಿಡ್ತಾನೋ, ಯಥಾವ ಮಹಾಸಿದ್ಧಿ ಲಾಭೆ ತಾವನ್ಮಾತ್ರೇಣೈವ ಕೃತಾರ್ಥಂ ಮನ್ಯಮಾನೋ ಭ್ರಾಂತಃ ಕಶ್ಚಿತ್ ತಪಸ್ವಿ ಪಶ್ಚಾತ್ ಕಾಮಮೋಹಿತ ಸನ್ ದೀನೋ ಭವತಿ. ಒಬ್ಬ ತಪಸ್ವಿ ದೊಡ್ಡ ಸಿದ್ಧಿಯನ್ನು ಪಡೆದಿದ್ದಾನೆ, ತಾನು ಎಲ್ಲ ಸಾಧಿಸಿದ್ದಾಯ್ತು ಅಂತ ಅನ್ಕೊಂಡಿರ್ತಾನೆ. ಆದರೆ ಏನೋ ಕಾಮಕ್ಕೆ ಒಳಗಾಗಿ ಕೊನೆಗೆ ದೀನನಾಗಿ ಹೋಗ್ಬಿಡ್ತಾನೆ ಅಂದ್ಬಿಟ್ಟು ಅಂತ ಇಷ್ಟಿಷ್ಟು ಉಪಮಾನಗಳನ್ನು ಕೊಟ್ಟು ಈ ರೀತಿಯಾಗಿ ಅರ್ಜುನನ ಡಲ್ನೆಸ್ ಅಂತ ತೋರಿಸುವಂತಹದ್ದು. ಅಂದ್ರೆ ಹಿಂದೆ ಮಹಾ ಸಾಧನೆಗಳೆಲ್ಲ ಬೇಕಾಶ್ ಮಾಡಿದ್ದಾನೆ, ಆದರೆ ಯಾವ ಮೂಮೆಂಟ್, ಅದಕ್ಕೋಸ್ಕರನೇ ಕೃಷ್ಣ ಹೇಳೋದೇನಂತಂದ್ರೆ, ನೋಡಿ ಅರ್ಜುನನಿಗೆ ಈ ಕುಡ್ ಹ್ಯಾವ್ ಹ್ಯಾಡ್ ದಿ ಫ್ರೀಡಮ್ ಟು think over these things or raise these questions right when the decision to wage the war was taken. ಯುದ್ಧ ಮಾಡಬೇಕು ಅನ್ನೋದು ಯಾವಾಗ ಡಿಸೈಡ್ ಆಯ್ತೋ ಆವಾಗಲೇ ಮಾಡ್ಬೋದಾಗಿತ್ತು ಈ ಕೆಲಸವನ್ನ. ಇದೆಲ್ಲ ಸರಿನಾ ತಪ್ಪ ಈ ಪ್ರಶ್ನೆಗಳೆಲ್ಲ ಕೇಳುವಂತಹದ್ದು ಎಲ್ಲ ಮಾಡ್ಬೋದಾಗಿತ್ತು. ಆವಾಗೆಲ್ಲ ಏನು ಹೇಳಿಲ್ಲ. ಇವರು ಒಂದು ಡಿಸ್ಕಸ್ ಮಾಡ್ತಾರೆ, ಟೈಮ್ ಆಗೋದಿಲ್ಲ ನನಗೆ, ಯಾಕೆ ಯುಧಿಷ್ಠಿರನಿಗೆ ಗೀತೋಪದೇಶವಾಗಲಿಲ್ಲ, ಯಾಕೆ ಭೀಮನಿಗಾಗಲಿಲ್ಲ, ಯಾಕೆ ನಕುಲ ಸಹದೇವರಿಗಾಗಲಿಲ್ಲ, ಅರ್ಜುನನಿಗೆ ಯಾತಕ್ಕಾಯ್ತು ಅನ್ನುವಂಥ ಕ್ವಶನ್ ತಗೊಂಡು ಅದು ಬೇಕಾಷ್ಟು ಡಿಸ್ಕಸ್ ಮಾಡಿದ್ದಾರೆ. ಅದನ್ನ ಅಂತೂ ಅದ್ರಲ್ಲಿ ಹೇಳಬೇಕಾದ್ರೆ ಅರ್ಜುನನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇಂತಹ ಕ್ರಿಟಿಕಲ್ ಮೂಮೆಂಟ್ನಲ್ಲಿ ಬ್ರೇಕ್ ಡೌನ್ ಆಗಿರುವಂತಹದ್ದು. ಯಾವಾಗ ಅವನ ಮಹಾಪರಾಕ್ರಮ ಎದ್ದು ಬರಬೇಕಾಗಿತ್ತೋ, ದಿಸ್ ಸಿಚುವೇಶನ್ ವಾಸ್ ನಾಟ್ ದೇರ್ ಯುಧಿಷ್ಠಿರ ಮೊದಲು ಯುದ್ಧ ಬೇಡ ಅಂತೆಲ್ಲ ಹೇಳಿದ್ದಂತ ಅವನು. ಸರಿ, ಭೀಮ ಕೂಡ ಯುದ್ಧ ಬೇಡ ಅಂತ ಹೇಳ್ಬಿಡ್ತಾನೆ ಒಂದು ಮೊಮೆಂಟ್. ಅವನು ಕೃಷ್ಣ ಸಂಧಾನಕ್ಕೆ ಹೊರಡಬೇಕಾದ್ರೆ, ಅಯ್ಯೋ ಬೇಡ ಕೃಷ್ಣ, ಈ ಯುದ್ಧದಿಂದಾಗಿ ಇಷ್ಟೊಂದು ಕಷ್ಟ ನಷ್ಟಗಳೆಲ್ಲ ಆಗುತ್ತೆ,
ಬೇಡ ಅಂತಲೇ ಮಾಡ್ಬಿಡು ಅಂತಂದ್ಬಿಟ್ಟು ಹೇಳ್ತಾನೆ. ಕೃಷ್ಣನೇ ಅವನನ್ನು ಕೆರಳಿಸ್ತಾನೆ. ಅವಾಗ ಅವನು, ಇದು ಭೀಮನ್ ಬಾಯಿಂದ ಬರ್ತಾ ಇರುವಂತ ಮಾತಾ ಇದು? ದ್ರೌಪದಿಗಾಗಿದ್ದೆಲ್ಲ ಮರ್ತು ಹೋಯ್ತೋ ಏನೋ, ಈಗ ಯುದ್ಧ ಬಂದ್ಬಿಡತ್ತೆ ಅಂದ್ರೆ ಹೆದರಿಕೆ ಆಗ್ತಾ ಇದೆಯೋ ಏನೋ ಅಂತಂದ್ಬಿಟ್ಟು ಚೆನ್ನಾಗಿ ಮೂದಲಿಸಿ ಕೆರಳಿಸಿ ಅವನಿಗೆ, ಭೀಮನಿಗೆ ಏನ್ ಮಾತಾಡ್ತಾ ಇದೆಯಾ ನನ್ನ ಬಗ್ಗೆ ನೀನು ಅಂತಂದ್ಬಿಟ್ಟು ಅವನು ಕೆರಳಬೇಕು. ಆ ರೀತಿ ಮಾಡ್ತಾರ ಅವನು. ಕಾರಣ ಏನು ಅಂತ ಹೇಳಿದ್ರೆ, ಬರೀ ಯುದ್ಧ ನಿಲ್ಬೇಕು ಅನ್ನೋದೇ ಗುರಿ ಅಲ್ಲ. ಯುದ್ಧ ಪ್ರಿವೆಂಟ್ ಮಾಡಿಬಿಟ್ರೆ ಸರಿ ಹೋಗ್ಬಿಡುತ್ತೆ ಎಲ್ಲ ಅಂತ ಅನ್ಕೊಳ್ಳುವಂಥದ್ದಲ್ಲ. ಅದೊಂದು ಭ್ರಮೆ. ಅದು ಧರ್ಮದ ಪ್ರತಿಷ್ಠಾಪನೆ ಆಗಬೇಕಾಗಿದೆ. ಇಲ್ಲಿ ಅರ್ಜುನ ಕೇಳ್ತಿರೋ ಪ್ರಶ್ನೆ ಏನಂತಂದ್ರೆ, ಯದ್ ರಾಜ್ಯ ಸುಖಲೋಭೇನ, ನಾವು ರಾಜ್ಯ ಸುಖದ ಆಸೆಗೋಸ್ಕರ ನಾವು ಏನೋ ಮಾಡಕ್ ಹೊರಟ್ಬಿಟ್ಟಿದೀವಿ ಅಂತಂದ್ರೆ, ನೋಡಪ್ಪ ನಿನ್ನ ಅಪ್ರೋಚ್ ಇರೋದೇ ತಪ್ಪು. ರಾಜ್ಯ ಸುಖ ಲೋಭದಿಂದ ಮಾಡ್ತಾ ಇರುವಂತಹ ಯುದ್ಧ ಆದ್ರೆ ಯು ಡಿಸರ್ವ್ ಟು ಬಿ ಕಿಲ್ಡ್ ಅಷ್ಟೇನೆ. ಅದು ದಟ್ ಇಸ್ ನಾಟ್ ದಿ ಪಾಯಿಂಟ್ ಎಟ್ ಆಲ್, ದಟ್ ಇಸ್ ನಾಟ್ ದಿ ಇಶ್ಯೂ ಎಟ್ ಆಲ್. ಧರ್ಮದ ಪ್ರತಿಷ್ಠೆ ಆಗ್ಬೇಕು, ಅದಕ್ಕೋಸ್ಕರ ಯುದ್ಧ ಮಾಡು. ಇನ್ನ ಕರ್ತವ್ಯ ಅಂತ ಹೇಳಿ ಯುದ್ಧ ಮಾಡು. ಯಾರು ಗ್ಯಾರಂಟಿ ಬರ್ಕೊಡಕ್ ಆಗಲ್ಲ, ನಾನು ಗೆದ್ದೇ ಗೆಲ್ತೀನಿ ಸೋಲ್ತೀನಿ ಅಂತ ಬಿಟ್ಟು ಯಾರು ಬರ್ಕೊಡಕ್ ಆಗೋದಿಲ್ಲ. ಇನ್ನೊಂದು ಲೆವೆಲ್ ಕೃಷ್ಣ ಹೇಳೋದು, ಈ ಯುದ್ಧ ಎಲ್ಲ ಮುಗಿದೋಗಾಗಿದೆ, ನಾನೇ ಎಲ್ಲಾರನ್ನೂ ಸಾಯಿಸಿದ್ದಾಗಿದೆ, ಮಯೈವೈತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರ ಭವ ಸವ್ಯಸಾಚಿನ್ ಅಂತಂದ್ಬಿಟ್ಟು ಆ ಮಾತನ್ನು ಹೇಳ್ತಾನೆ. ಅಂದ್ರೆ ಬೇರೆ ಬೇರೆ ಲೆವೆಲ್ಗಳಲ್ಲಿ ನೋಡಿದಾಗ ಬೇರೆ ಬೇರೆ ಸತ್ಯಗಳು ಗೋಚರವಾಗುವಂತಹದ್ದು. ಅದಕ್ಕೋಸ್ಕರವಾಗಿ ನಮ್ಗೆ ಯಾರು ಗೊತ್ತು ನಾವು ಗೆಲ್ತೀವಿ ಸೋಲ್ತೀವಿ ಅಂತ ಬಿಟ್ಟು ಯಾರು ಹೇಳಕ್ಕಾಗುತ್ತೆ ಇನ್ ಅಡ್ವಾನ್ಸ್. ಆದರೆ ಕ್ರಿಟಿಕಲ್ ಮೊಮೆಂಟ್ ಅಲ್ಲಿ ನಿನ್ನ ಧರ್ಮ ಏನು ಅನ್ನೋದನ್ನ ನೀನು ಮರೆತು ನೀನು ಇಡ್ತಾ ಇರುವಂತಹ ಹೆಜ್ಜೆ, ನೀ ತೋರಿಸ್ತಾ ಇರುವಂತಹ ಈ ದಾಕ್ಷಿಣ್ಯ ಕಾರುಣ್ಯಗಳು ಯಾವುದು ಸಲ್ಲುವಂಥದ್ದಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಪ್ರತಿಪಾದಿಸಿ ಅಲ್ಲಿ ತೋರಿಸ್ತಾನೆ. ಹೀಗೆ ಈ ಅರ್ಜುನನಿಗೆ ಬಂದಂತಹ ಆ ಸಿಚುಯೇಷನ್ ಅನ್ನೋದನ್ನ ಹೇಗಿದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸ್ತಾನೆ ಅದರಲ್ಲಿ. ಹಾಗೇನೆ ಟೈಮಿಗೋಸ್ಕರ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ನೋಡ್ತಾ ಯಾವ್ದನ್ನ ಹೇಳ್ಬೋದು ಯಾವ್ದನ್ನ ಬಿಡ್ಬೋದು ಅಂದ್ಬಿಟ್ಟು ಅನೇಕ ಇದರಲ್ಲಿ ಇನ್ನು ಕೆಲವೇ ಭಾಗವನ್ನೇ ಇದರಲ್ಲಿ ಕವರ್ ಮಾಡೋಕ್ಕಾಗಿರೋದು. ತುಂಬಾ ಸುಂದರವಾದ ಸನ್ನಿವೇಶಗಳು ಇದರಲ್ಲಿ. ಇವರು ವಿದ್ಯಾರಣ್ಯರ ಒಂದು ಸುಂದರವಾದ ಶ್ಲೋಕವನ್ನು ಕೋಟ್ ಮಾಡ್ತಾರೆ ಇದರಲ್ಲಿ. ಏನಂತ ಹೇಳಿದ್ರೆ, ಪ್ರಪಂಚದಲ್ಲಿ ಇದಕ್ಕಿಂತ ಆಶ್ಚರ್ಯಕರವಾದ ವಿಷಯ ಏನು ಅಂತಂದ್ಬಿಟ್ಟು ಇದು DVG ಅವ್ರಿಗೂ H. ನರಸಿಂಹಯ್ಯನವ್ರಿಗೂ ಆದಂತಹ ಒಂದು ಸಂವಾದವನ್ನು ಕೂಡ ಜ್ಞಾಪಿಸ್ಕೊಡುತ್ತೆ. H. ನರಸಿಂಹಯ್ಯ ಒಂದ್ಸಲ ಬಂದ್ಬಿಟ್ಟು DVG ಹತ್ರ ಹೇಳಿರಂತೆ, ಸೈನ್ಸು ಏನು ಆಶ್ಚರ್ಯ ಸರ್, ನಿಜವಾಗ್ಲೂ ಎಂತಹ ವಂಡರ್ಫುಲ್ಲು ಅಂತಂದ್ಬಿಟ್ಟೆಲ್ಲ ಹೇಳಿದಂತೆ. ಅದಕ್ಕೆ DVG ಪ್ರಶ್ನೆ ಕೇಳಿದ್ರಂತೆ, ಸ್ವಲ್ಪ ನಾವು ಮಲಗಿ ನಾವು ಹೇಳ್ತೀವಲ್ಲ ಅದು ವಂಡರ್ಫುಲ್ ಅಲ್ವಾ, ಅದು ಆಶ್ಚರ್ಯಕರವಲ್ವಾ? ಮಲಗಿರುವಾಗ ನಾವು ನಮ್ಮ ಪರಿಜ್ಞಾನವೇ ಇರೋದಿಲ್ಲ, ಹಾಗಿರುವಂಥವ್ರು ನಾವು ಎಚ್ಚರಗೊಂಡು ನಾವೇ ಅಂತ ನಾವು ಅನ್ಕೊಳ್ತೀವಲ್ಲ, ಇದು ಆಶ್ಚರ್ಯಕರವಲ್ವಾ? ಅಂದ್ರೆ ಆಶ್ಚರ್ಯ ಅನ್ನೋದು ಎಲ್ಲ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಇದೆ. ಸೈಂಟಿಸ್ಟ್ಸ್ ಕೈಯಲ್ಲಿ ಆನ್ಸರ್ ಮಾಡೋಕ್ಕೇ ಆಗದೆ ಇರುವಂತಹ ಪ್ರಶ್ನೆಗಳು ಅಂತ ತಗೊಂಡ್ರೆ ತುಂಬಾ ಸಿಂಪಲ್ ಆಗಿರುವಂಥ ನಿದ್ದೆ ಅನ್ನೋದು ಏನು ಅನ್ನೋದ್ರ ಬಗ್ಗೆ ಅವರಿಗೆ ಕರೆಕ್ಟಾಗಿ ಆನ್ಸರ್ ಇವತ್ತಿಗೂ ಹೇಳಕ್ಕಾಗಿಲ್ಲ. ಬೆಸ್ಟ್ ಆಫ್ ನ್ಯೂರೋ ಸೈಂಟಿಸ್ಟ್ ಹೇಳೋದೇನಂದ್ರೆ, ನೀವು ಹಾರ್ಡ್ಲಿ ಟಚ್ ಅಪಾನ್ ದಿ ಫ್ರಿಂಜಸ್ ಆಫ್ ದಿ ಸಬ್ಜೆಕ್ಟ್ ಅಂತ ಅಂದ್ಬಿಟ್ಟು ನಮ್ಗೆ ಇನ್ನೊಂದು ಬಿಟ್ನ ಔಟರ್ ಬಾರ್ಡರ್ ಕೂಡ ನಮಗೆ ಇನ್ನೂ ಗೊತ್ತಾಗಿಲ್ಲ ಅಂತ ಹೇಳುವಂಥದ್ದು. ನಂಬರ್ 1. ಪಜಲ್ ನಂಬರ್ 2, ಹೌ ಎ ಸ್ಮಾಲ್ ಬ್ಲೇಡ್ ಆಫ್ ಗ್ರಾಸ್ ಸಕ್ಸ್ ವಾಟರ್ ಎಗೇನ್ಸ್ಟ್ ಗ್ರಾವಿಟಿ. ಇಷ್ಟುದ್ದ ಇರುವಂತಹ ಹುಲ್ಲು ನೆಲದಿಂದ ನೀರನ್ನು ಸಕ್ ಮಾಡುತ್ತಿಲ್ಲ ಎಗೇನ್ಸ್ಟ್ ದಿ ಪುಲ್ ಆಫ್ ಗ್ರಾವಿಟಿ. ಅದು ಹೇಗೆ ಮಾಡುತ್ತೆ ಅವ್ರ ಕೈಲನ್ನ ಇನ್ನೂ ಭೇದಿಸಕ್ಕಾಗಿಲ್ಲ, ಬೇಕಾದಷ್ಟಿರುವಂತಹದ್ದು. ವಿದ್ಯಾರಣ್ಯರು ಹೇಳುವಂತಹದ್ದು, ಏತಸ್ಮಾತ್ ಕಿಮಿವೇಂದ್ರ ಜಾಲಮಪರಂ, ಇದಕ್ಕಿಂತಲೂ ಇಂದ್ರಜಾಲ ಏನ್ರಿ ಇದೆ, ಯದ್ ಗರ್ಭವಾಸ ಸ್ಥಿತಂ ರೇತಃ, ಗರ್ಭದಲ್ಲಿರುವಂತಹ ರೇತಸ್ಸು ಅದು ಹಸ್ತ ಮಸ್ತಕ ಪದ ಪ್ರೋದ್ಭೂತ ನಾನಾ ಅಂಕುರಂ, ಅದಕ್ಕೆ ನಾನಾ ಅಂಕುರಗಳೆಲ್ಲ ಬರುತ್ತೆ, ಅದಕ್ಕೆ ಕೈ ಕಾಲು ಇದೆಲ್ಲ ಮೊಳೆಯುತ್ತೆ. ಅದಕ್ಕೆ ಪರ್ಯಾಯೇಣ ಶಿಶುತ್ವ ಯೌವನ ಜರ ವೇಷೈರಣೈಕೈರ್ ವೃತಂ, ಆಲ್ಟರ್ನೇಟ್ ಆಗಿ ಒಂದಾದ್ಮೇಲೆ ಒಂದಾಗಿ ಸೀಕ್ವೆನ್ಷಿಯಲ್ ಆಗಿ ಶಿಶುತ್ವ ಯೌವನ ಮುಪ್ಪು ಅಂತ ಈ ರೀತಿ ಈ ವೇಷಗಳೆಲ್ಲ ಬರುತ್ತೆ. ಪಶ್ಯತ್ಯತ್ತಿ ಶೃಣೋತಿ ಜಿಘ್ರತ್ಯಥಾ ಗಚ್ಚತ್ಯಥಾ ಗಚ್ಚತಿ, ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳು ಕೆಲಸ ಮಾಡುವಂಥದ್ದು. ಇಷ್ಟು ಕೂಡ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಒಂದು ಬಿಂದುವಿಂದ ಆಗತ್ತಿಲ್ಲ, ಇದಕ್ಕಿಂತ ಇಂದ್ರಜಾಲ ಇನ್ನೊಂದುಂಟಾ ಅನ್ನುವಂಥದ್ದನ್ನ ಕೇಳ್ತಾರೆ. ಹಾಗೇನೆ ಆಶ್ಚರ್ಯ ಅನ್ನೋದ್ರ ಏನು ರೋಲು ಅನ್ನೋದನ್ನ ಇದನ್ನೆಲ್ಲ ತುಂಬಾ ಜಿಜ್ಞಾಸೆ ಮಾಡಿದ್ದಾರೆ. ಇದರಲ್ಲಿ ಹೇಳಬೇಕಾದಂಥ ವಿಷಯಗಳು ಇನ್ನೂ ಅನೇಕವಿದೆ. ನಾನು
ಇದಕ್ಕೆ ಫುಲ್ ಜಸ್ಟಿಸ್ ಮಾಡಿದ್ದೀನಿ ಅಂತ ಅನ್ಕೊಂಡಿಲ್ಲ ನಾನು. ಕೆಲವು ಅಂಶಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದರ ಸ್ವಾರಸ್ಯವನ್ನು ಮುಂದೆ ಯಾವಾಗಲಾದ್ರೂ ಇನ್ನೂ ವಿವರವಾಗಿ ಹೇಳುವಂತಹದ್ದು ಪ್ರಸಂಗ ಬಂದರೆ ಅದನ್ನ ಹೇಳ್ಬೋದು. ಮತ್ತೆ ನಾನು ಇನ್ನೊಂದು ಸಂದರ್ಭದಲ್ಲಿ ಅದನ್ನ ಕವರ್ ಮಾಡಬೇಕಾದ ಅಂಶಗಳು ತುಂಬ ಇದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು DVG ಅವರಿಗೆ ಅತ್ಯಂತ ಮಾನ್ಯರಾದಂತಹ ಅವರ ಒಂದು ಭಾಷ್ಯವನ್ನು ಗಮನಿಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಈ ಗೋಖಲೆ ಸಂಸ್ಥೆಯವರ ಅಧಿಕಾರಿ ವರ್ಗಕ್ಕೆ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಒಂದು ಶ್ಲೋಕದೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತೀನಿ. एको विदधाति बहूनां कामान्, एको विदधाति बहूनां कामान् ಎಂಬ ವೇದವಚವಂ ಪ್ರತ್ಯಕ್ಷೀಕರಿಸಿದ ಬಹುರೂಪಂ ಶ್ರೀಕೃಷ್ಣಂ ಬಹುರೂಪಂ ಶ್ರೀಕೃಷ್ಣಂ ತೋರುಗೆಮಗೆ ಮಂಗಲಗತಿಯಂ ವೇದವಚವಂ ಪ್ರತ್ಯಕ್ಷೀಕರಿಸಿದ ಶ್ರೀಕೃಷ್ಣಂ ತೋರುಗೆಮಗೆ ಮಂಗಲಗತಿಯಂ ಮಂಗಲಗತಿಯಂ